श्रीशैलेशदयापात्रं दीभक्त्यादिगुणार्णवं यतीन्द्रप्रवणं वन्दे रम्यजामातरं मुनिम्। श्रीमत्यै विष्णुचित्तार्यमनोनन्दन हेतवे नन्दनन्दन सौन्दर्यै गोदायै नित्यमङ्गलम्। ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಯವರ ಪರಮ ಕೃಪೆಯಿಂದ ಈ ದಿನ ಈ ದಾಸಳು ಈ ಅಡಿಯನಿಗೆ ಆಂಡಾಳ್ ಕಂಡ ಕನಸು ಎಂಬ ಶೀರ್ಷಿಕೆಯಲ್ಲಿ ಕೆಲವು ವಿಷಯಗಳನ್ನು ಅನುಭವಿಸುವ ಪ್ರಾಪ್ತವಾಗಿದೆ. ಆ ಜೀಯರ್ ಸ್ವಾಮಿಯವರ ಕೃಪೆ ಎಂತಹದು ಅಂದರೆ, ಯಾವುದಕ್ಕೂ ಲಾಯಕ್ಕಿಲ್ಲದ ಅಡಿಯನನ್ನು ಮಾತಾಡು ಅಂತ ಪ್ರೇರೇಪಿಸಿ ಅವರ ಅನುಗ್ರಹ ಬಲದಿಂದ, ಅವರ ತಿರುವಡಿಯ ಬಲದಿಂದ ಈ ದಿನ ಯಥಾಮತಿ ಇಲ್ಲಿ ಕೆಲವು ವಿಷಯಗಳನ್ನು, ಆಂಡಾಳ್ ತಿರುಕಲ್ಯಾಣದ ವಿಷಯಗಳನ್ನು ಅರ್ಪಿಸಲು ಇಲ್ಲಿ ಬಂದಿದ್ದೀನಿ. ಸ್ವಾಮಿಯ ಅಮೃತ ಮಹೋತ್ಸವ ನಡೀತಾ ಇದೆ. ಸ್ವಾಮಿಗೆ ನಾವೆಲ್ಲ ಶಿಷ್ಯರು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಆಂಡಾಳ್ ಅಮ್ಮನವರ ತಂದೆ ಪೆರಿಯಾಳ್ವಾರ್ ಹೇಳ್ಕೊಟ್ಟಿದ್ದಾರೆ. ಪಲ್ಲಾಂಡು ಪಾಡಬೇಕು ಅಂತ ಯತಿರಾಜ ಮಠ ಅನ್ನೋದು ಈಗ ವರ್ಲ್ಡ್ ಫೇಮಸ್. ಯಾಕೆ ಅಂದರೆ ಸ್ವಾಮಿ ರಾಮಾನುಜರ ಪುನರಾವತಾರವೋ ಎಂಬಂತೆ ನಮ್ಮ ಜೀಯರ್ ಸ್ವಾಮಿ ಇಲ್ಲಿ ವಿಜಯ ಮಾಡಿದ್ದಾರೆ. ಸ್ವಾಮಿ ರಾಮಾನುಜರೇ ಸ್ಥಾಪಿಸಿದ ಮಠ ಈ ಯದುಗಿರಿ ಯತಿರಾಜ ಮಠ. 1000 ವರ್ಷದ ಇತಿಹಾಸವುಳ್ಳ ಈ ಮಠಕ್ಕೆ ಸ್ವಾಮಿಯವರು ತಿಲಕಪ್ರಾಯದಂತೆ ಅದ್ಭುತವಾದ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಅವರ ಕೈಂಕರ್ಯಗಳನ್ನು ನಾವು ಬಣ್ಣಿಸಲು ಸಾಧ್ಯವೇ ಇಲ್ಲ. ಎಲ್ಲದಕ್ಕೂ ನಾವು ಕೈ ಜೋಡಿಸಿ ಅವರ ಕೈಂಕರ್ಯಗಳಿಗೆ ನಾವು ಪಲ್ಲಾಂಡು ಹಾಡುವುದೇ, ಶುಭವನ್ನು ಕೋರುವುದೇ ಶಿಷ್ಯರಾದ ನಮ್ಮ ಕರ್ತವ್ಯ. ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಹಾಗೂ ತಿರುವಾಡಿಪುರಂ ಸೆಲೆಬ್ರೇಷನ್ಸ್ ಆ ಶುಭ ಸಂದರ್ಭದಲ್ಲಿ ಸ್ವಾಮಿಯವರು ಎಷ್ಟೋ ಜನ ಮಹಿಳೆಯರು ಇದನ್ನೆಲ್ಲ ಹೇಳಿದ್ದಾರೆ. ಕೆಲವು ವಿಷಯಗಳನ್ನು ಆಂಡಾಳ್ ವಿಚಾರವಾಗಿ ಅನುಭವಿಸಿದ್ದಾರೆ. ಅದರಲ್ಲಿ ಅಡಿಯೇನನ್ನು ಸೇರಿಸಿರೋದು ಸ್ವಾಮಿಯ ಕೃಪೆ ಅಂತಲೇ ಹೇಳಬೇಕು. ಈಗ ಆಂಡಾಳ್ ತಿರುಕಲ್ಯಾಣದ ಅನುಭವಕ್ಕೆ ಬರೋಣ. ಈ ವಿಷಯವನ್ನೆಲ್ಲ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ ಅವರು ಅದ್ಭುತವಾದ ವ್ಯಾಖ್ಯಾನದಲ್ಲಿ ತುಂಬ ಸೂಕ್ಷ್ಮವಾದ ಅರ್ಥಗಳನ್ನು ವಿವರಿಸಿದ್ದಾರೆ. ಅವರ ವ್ಯಾಖ್ಯಾನವನ್ನು ಈ ಅಡಿಯನಿಗೆ ಹೇಗೆ ಗೊತ್ತಾಯಿತು ಅಂದರೆ, ಶ್ರೀ ಉವೆ ಕೆ.ಬಿ. ದೇವರಾಜನ್ ಸ್ವಾಮಿ ಹಾಗೂ ಹಲವು ವಿದ್ವಾಂಸರ ಮೂಲಕ ಆ ವಿಷಯಗಳನ್ನು ತಿಳಿದುಕೊಂಡಿದ್ದೀನಿ. ಅದನ್ನೇ ಇವಾಗ ಅನುಭವಿಸೋಣ. ಆಂಡಾಳ್ ಮಾತೆ ಈ ಭೂಲೋಕದಲ್ಲಿ ಅವತರಿಸಿದ್ದೇ ಒಂದು ಅದ್ಭುತವಾದ ಕೃಪಾ ಕಾರ್ಯ. ಆ ತಾಯಿಯ ನಾಚ್ಯಾರ್ ತಿರುಮುಳಿಯಲ್ಲಿ ಈ ಆಂಡಾಳ್ ತಿರುಕಲ್ಯಾಣದ ಅನುಭವ ಬರುತ್ತೆ. ನಾಚ್ಯಾರ್ ತಿರುಮುಳಿ ಅನ್ನೋದು 143 ಪಾಶರಗಳು. ಇದಕ್ಕೆ ತನಿಯನ್ನನ್ನು ಅನುಭವಿಸೋಣ. ತಿರುಕ್ಕಣ್ಣಮಂಗೈ ಆಂಡಾನ್ ಅವರು ಅನುಗ್ರಹಿಸಿರುವ ತನಿಯನ್ನಿದು. ಅಲ್ಲಿ ನಾಳ್ ತಾಮரை மேல் ஆரணங்கின் இன்துணை மல்லினாடாண்ட மடமையில் மெல்லியல
ஏற்பயந்த விளக்கு ಆಂಡಾಳ್ ತಾಯಿ ನಮಗಾಗಲ್ವೇ ಅವತರಿಸಿದ್ದು. இன்றோ திருவாடிப்பூரம் எமக்காகவன்றோ இங்காண்டாள் அவதரித்தாள். குன்றாத வாழ்வான வைகுந்த வான் போகம் ತನ್னை ಇಹழ்ந்து ತಾಯಿ ಶ್ರೀವೈಕುಂಠ ಲೋಕದಲ್ಲಿ ಭೂದೇವಿಯಾಗಿ ಶ್ರೀದೇವಿಯ ಛಾಯೆಯಾಗಿ ಅಂಶವಾಗಿ ಶ್ರೀಮನ್ನಾರಾಯಣನಿಗೆ ನಿತ್ಯ ಕೈಂಕರ್ಯ ಮಾಡುತ್ತಿದ್ಲು. ಆ ಮಾತೆ ವರಾಹಸ್ವಾಮಿಯ ಉಪದೇಶವನ್ನು ಪಡೆದು 28 ಚತುರ್ಯುಗಗಳ ಅಂತರ ಇಲ್ಲಿ ಭೂಲೋಕಕ್ಕೆ ಬಂದು ನಮಗಾಗಿ ತಿರುಪ್ಪಾವೆಯನ್ನು ನಾಚಿಯಾರ್ ತಿರುಮಳಿಯನ್ನು ಅನುಗ್ರಹಿಸಿದ್ದಾಳೆ. ಪೆರಿಯಾಳ್ವಾರ್ ತಿರುಮಗಳಾರಾಗಿ ಬರಕ್ಕೋಸ್ಕರ ಅಷ್ಟು ದೀರ್ಘಕಾಲ ವೇಟ್ ಮಾಡಿದ್ಲು. ಈ ತಾಯಿಯ ಅನುಗ್ರಹವನ್ನು ನಾವು ಈ ತಿರುಪ್ಪಾವೆ ಹಾಗೂ ನಾಚಿಯಾರ್ ತಿರುಮಳಿಯಲ್ಲಿ ಪಡೆದಿದ್ದೀವಿ. ವಾಯಿನಾನ್ ಪಾಡಿ ಮನತ್ತಿನಾಲ್ ಶಿಂದಿಕ್ಕ ತೂಮಲರ್ ತೂವಿ ತೊರೆದು ಅಂತ ತಿರುಪ್ಪಾವೆ 30 ಪಾಶರಗಳಲ್ಲಿ ಆ ಉಪದೇಶ ಮಾಡಿದ್ಲು. ಪುಣ್ಯಂ ಯಾಮುಡೆಯೋಂ ಕುರೈ ಒಂದ್ರುಮಿಲ್ಲಾದ ಗೋವಿಂದ ಅಂತ ಶರಣಾಗತಿ ಮಾಡಿ, ಆ ಪಾಶರದಲ್ಲಿ ಶರಣಾಗತಿ ಮಾಡಿ ಶಿತ್ತಂ ಶಿರಹಾಲೆಯಲ್ಲಿ 7 பிரிவுக்கும் உந்தன்னோடுத்தோமே யாவோம் உனக்கே நாவாழ் செய்வோம் ನಾರಾಯಣನೇ ನಮಕ್ಕೆ ಪರೈದರುವಾನ್ ಅಂಥೇಳಿ ಇಲ್ಲಿ ಗೋವಿಂದನನ್ನು ಕೊಂಡಾಡಿ ಆಂಡಾಳ್ ನಮಗೆ ಅತ್ಯದ್ಭುತವಾದ ಶರಣಾಗತಿ ಹೇಗೆ, ಭಗವಂತನನ್ನು ನಾವು ಸೇರಲು ಹೇಗೆ ಸಾಧ್ಯ ಅನ್ನೋದನ್ನೆಲ್ಲ ಅದ್ಭುತವಾಗಿ ತಿರುಪ್ಪಾವೆಯಲ್ಲಿ ತಿಳಿಸಿದ್ಲು. ಈ ಉಪದೇಶ ಎಲ್ಲ ಆಯಿತು, ಆದರೆ ತಾಯಿ ಇನ್ನೂ ಭಗವಂತನನ್ನು ಸೇರಬೇಕಲ್ಲ. ಅದಕ್ಕೆ ನಾಚಿಯಾರ್ ತಿರುಮಳಿಯಲ್ಲಿ ಒಂದು ಅದ್ಭುತವಾದ ಪೀಠಿಕೆಯನ್ನು ಸ್ವಾಮಿ ಪೆರಿಯವಾಚಾನ್ ಪಿಳ್ಳೆ ತೋರಿಸಿದ್ದಾರೆ. ಆಂಡಾಳ್ಗೆ ಯಾವತ್ತು ಭಗವಂತನ ಸೇರ್ತೀನಿ ಅನ್ನೋ ತ್ವರೆ. ಅವನನ್ನು ಸೇರಕ್ಕೆ ಏನು ತಡೆಯಾಗಿದೆ, ಏನು ಕಾರಣ? ಆಂಡಾಳ್ ಅಷ್ಟೊಂದು ದುಃಖ ಪಡ್ತಾ ಇದ್ರು. ಭಗವಂತ ಯಾಕೆ ತಾಮಸ ಮಾಡ್ದ ಅವಳನ್ನು ರಕ್ಷಿಸಕ್ಕೆ? ಅವಳನ್ನು ಕಲ್ಯಾಣ ಮಾಡ್ಕೊಳ್ಳೋಕ್ಕೆ ಯಾಕೆ ತಾಮಸ ಮಾಡ್ದ? ಅದು ಭಗವಂತನಿಗೆ ಅವಳು ದುಃಖ ಪಡ್ತಾ ಇರೋದು ಗೊತ್ತಾಗ್ಲಿಲ್ವೇ? ಹಾಗಾದರೆ ಅವನಿಗೆ ಖಂಡಿತ ಗೊತ್ತು, ಅವನು ಸರ್ವಜ್ಞ. ಮತ್ತು ಏನು ಕಾರಣ? ಅವನ ಕರುಣೆ ಇಲ್ವೇ ಅಂದರೆ ಅವನಿಗೆ ತುಂಬಾ ಕರುಣೆ ಇದೆ, ಆದರೂ ಕಾಲ ತಾಮಸ ಮಾಡ್ತಾನಲ್ಲ ಅಂತ ಹೇಳಿದ್ರೆ ಇದಕ್ಕೆ ಇನ್ನೊಂದು ಕಾರಣ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೆ ತೋರಿಸ್ತಾರೆ. ಆಂಡಾಳಿಂದ ಕೆಲವು ಸ್ಟೇಜಸ್ ಆಂಡಾಳ್ ದಾಟಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಹೇಗೆ ಅಂದರೆ ಸ್ವಾಮಿ ನಮ್ಮಾಳ್ವಾರ್ ಇದಕ್ಕೆ ಉದಾಹರಣೆ. ಸ್ವಾಮಿ ನಮ್ಮಾಳ್ವಾರ್ಗೆ ಭಗವಂತ ಮಯರ್ವರ ಮದಿನಲಮನ್ನು ಅನುಗ್ರಹಿಸ್ದ, ಅವರಿಗೆ ಸುಜ್ಞಾನವನ್ನು ಕೊಟ್ಟ. ಆದರೆ ಜ್ಞಾನ ಭಕ್ತಿಯಾಗಿ ಪರಿವರ್ತಿಸಬೇಕು. ಆ ಭಕ್ತಿ ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿಯನ್ನು ಸ್ಟೇಜಸ್ಸನ್ನು ಮುಟ್ಟಬೇಕು. ಇದನ್ನೆಲ್ಲ ಆಳ್ವಾರ್ಗಾಗಿ ಭಗವಂತ ಈ ಏರ್ಪಾಡನ್ನು ಮಾಡ್ದ. ಈ ಲೆವೆಲ್ಸನ್ನು ಆಳ್ವಾರ್ ಕ್ರಾಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ದ. ಇವಾಗ ಆಂಡಾಳಿಗೆ ಏನಾದರೂ ತೊಂದರೆಯೇ? ಆಂಡಾಳು ಹುಟ್ಟುವಾಗಲೇ ಅವಳು ತಿರುತ್ತುರಾಯ್ ಅಂಕುರಿಕ್ಕುಂ ಪೋದೇ ಪರಿಮಳಿಕ್ಕುಂ ಎನ್ನುವ ಹಾಗೆ ಹುಟ್ಟುವಾಗಲೇ ಅವಳಿಗೆ ಪರಭಕ್ತಿ ಪರಜ್ಞಾನಕ್ಕೆ ಏನಾದರೂ ಕಡಿಮೆ ಇತ್ತೇನು? ಅವಳು ಭೂದೇವಿಯ ಅವತಾರ ಅಲ್ವೇ? ಆದರೂ ಭಗವಂತ ಎಲ್ಲದಕ್ಕೂ ಒಂದು ಕಾಲವನ್ನು ಇಟ್ಟಿದ್ದಾನೆ. ಇದನ್ನು ನಾವು ಎಲ್ಲಿ ನೋಡಬಹುದು ಅಂದರೆ ಸೀತಾಮಾತೆ ವಿಚಾರದಲ್ಲಿ ನೋಡಬಹುದು. ಅಶೋಕವನದಲ್ಲಿ ತಾನೇ ರಾವಣ ಭವನದಲ್ಲಿ ಸೆರೆಯಾಗಿ ಬಂದಿದ್ದ ಸೀತಾಮಾತೆ ಹನುಮಂತನ ಮೊದಲು ನೋಡ್ತಾಳೆ. ಆ ಹನುಮಂತನ ಕೇಳ್ತಾಳೆ, ಹೇ ಹನುಮಂತ, ರಾಮಯ್ಯ ಇನ್ನೂ ಬಂದು ನನ್ನನ್ನು ರಕ್ಷಿಸಿಲ್ಲ, ಯಾವುದಕ್ಕೋಸ್ಕರ ಅವನು ಕಾಯ್ತಾ ಇದ್ದಾನೆ ಅಂತ ಕೇಳಿದಾಗ ಹನುಮಂತ ಹೇಳ್ತಾನೆ, ಅಮ್ಮ, ಶ್ರೀರಾಮನಿಗೆ ನಿಮ್ಮನ್ನು ಈಗಲೇ ಪಡಿಬೇಕು ಅನ್ನೋ ಆಸೆ ಇದೆ, ಆದರೆ ತಾವು ಎಲ್ಲಿದ್ದಾರೆ ತಿನ್ನೂ ಗೊತ್ತಿಲ್ಲ, ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದಾಗ ಸೀತಾಮಾತೆ ಶ್ರೀರಾಮನ ಜೊತೆ ತಕ್ಷಣ ಸೇರಬೇಕು ಅಂತ ಆಸೆ ಇದ್ದರೂ 1 ತಿಂಗಳ ಕಾಲಾವಧಿಯನ್ನು ಅವಳು ಶ್ರೀರಾಮನಿಗೆ ಕೊಟ್ಟಳು. ಯಾಕೆ ಅಂದರೆ ಶ್ರೀರಾಮನಿಗೆ ಈಗ ತಾನೇ ಸೀತಾಮಾತೆ ಎಲ್ಲಿದ್ದಾಳೆ ಅಂತ ಗೊತ್ತಾಗಿರೋದು. ಶ್ರೀರಾಮ ಸೈನ್ಯವನ್ನು ಸೇರಿಸೋದು ಬೇಡವೇ? ಚತುರಂಗ ಸೈನ್ಯವನ್ನು ಸೇರಿಸೋದು ಬೇಡವೇ? ವಾನರ ಸೈನ್ಯವನ್ನು ಸೇರಿಸೋದು ಬೇಡವೇ?
ಸಮುದ್ರವನ್ನು ದಾಟಬೇಕು. ಆಮೇಲೆ ಈ ರಾವಣನನ್ನು ಸಂಹಾರ ಮಾಡಿ ಸೀತೆ ಜೊತೆ ಯುನೈಟ್ ಆಗಬೇಕು, ಸೀತೆ ಜೊತೆ ಮಿಲನವಾಗಬೇಕು. ಆದರೆ ಸೀತಾ ಮಾತೆನೇ 1 ತಿಂಗಳು ಗಡುವು ಕೊಟ್ಲು. ಈಗ ಸೀತಾ ಮಾತೆ ಶ್ರೀದೇವಿ ಅವತಾರ, ಅವಳು 1 ತಿಂಗಳು ಕಾಲಾವಕಾಶ ಕೊಟ್ಲು. ಈಗ ಆಂಡಾಳ್ ಯಾರು? ಭೂದೇವಿ ಅವತಾರ. ಅವಳು ತಾಳ್ಮೆಯೇ ಪರ್ಸೋನಿಫಿಕೇಶನ್ ಅನ್ನು ಹಾಗಿದ್ದಾಳೆ. ಹೀಗೆ ಇಂತಹ ಭೂದೇವಿಗೆ 1 ತಿಂಗಳೇನು, ಇನ್ನೊಂದಷ್ಟು ಕಾಲ ಕಾಯಕ್ಕೆ ರೆಡಿಯಾಗೇ ಇದ್ದಾಳೆ ಅಂತ ಭಗವಂತ ಅಂದ್ಕೊಂಡು ಹೀಗೆ ಕಾಯಿಸಕ್ಕೆ ಇದು ಒಂದು ಕಾರಣ ಅಂತ ಸ್ವಾಮಿ ಪೆರಿಯವಾಚನ್ ಪಿಳ್ಳೆ ಹೇಳ್ತಾರೆ. ಸೀತಾ ಮಾತೆ ವಿಚಾರದಲ್ಲಿ ಇನ್ನೊಂದು ವಿಷಯವನ್ನು ಅವರೇ ತಿಳಿಸ್ತಾರೆ. ಸೀತಾ ಮಾತೆ ರಾವಣನಿಂದ ಅಪಹರಿಸಲ್ಪಟ್ಟಾಗ ಶ್ರೀರಾಮ ಎಲ್ಲೋ ಆ ಜಿಂಕೆಯ ಹಿಂದೆ ಹೊರಟ. ಲಕ್ಷ್ಮಣ ಸೀತೆಯ ಆಜ್ಞೆಯ ಪ್ರಕಾರ ಶ್ರೀರಾಮನ ಬಳಿ ಹೊರಟ. ಸೀತೆಗೆ ರಾಮ ಲಕ್ಷ್ಮಣರಿಬ್ಬರು ಒಬ್ರಿಗೊಬ್ರಿಗೆ ಸಂಧಿಸಿದ್ರಾ ಅಂತಾನೆ ತಿಳಿಲಿಲ್ಲ. ಅದನ್ನಾದರೂ ತಾನು ತಿಳ್ಕೋಬೇಕು. ಅದನ್ನು ಹೇಗೆ ತಿಳ್ಕೊಳ್ಳೋದು? ಅಯ್ಯೋ, ಶ್ರೀರಾಮ ನನಗೆ ಒಂದು ಕನಸನ್ನಾದರೂ ಕೊಟ್ಟು ಆ ವಿಷಯವನ್ನು ತಿಳಿಸಬಾರ್ದೇ ಅಂತ ಪರಿತಪಿಸ್ತಾಳೆ. ಶ್ರೀರಾಮ, ಅಯ್ಯೋ, ಸೀತಾಮಾತೆಗೆ ಅವಳ ದುಃಖವನ್ನು ನಾನು ಕಡಿಮೆ ಮಾಡಬೇಕು ಅಂತ ಸೀತಾಮಾತೆಯ ಪಕ್ಕದಲ್ಲೇ ಇರುವಂತಹ ವಿಭೀಷಣದ ಮಗಳು ತ್ರಿಜಟೆಗೆ ಒಂದು ಕನಸನ್ನು ಅನುಗ್ರಹಿಸಿದ. ಸೀತಾಮಾತೆ ಕಷ್ಟ ಏನಂದರೆ, ಅಯ್ಯೋ, ಶ್ರೀರಾಮನಿಗೆ ಪಕ್ಕದಲ್ಲಿದ್ದು ಸೇವೆ ಮಾಡಕ್ಕೆ ಯಾರೂ ಇಲ್ವಲ್ಲಪ್ಪ ಅಂತ ಸೀತಾಮಾತೆಯ ದುಃಖ. ತಾನು ಎಷ್ಟು ಕಷ್ಟಪಡ್ತಿದ್ರೋ ರಾಮ ಚೆನ್ನಾಗಿರ್ಬೇಕು, ಶ್ರೀರಾಮ ಚೆನ್ನಾಗಿರ್ಬೇಕು ಅನ್ನೋದು ಸೀತೆ ಆಸೆ. ಶ್ರೀರಾಮ ಸೀತೆಗೆ ಮಾಡಿದ ಅನುಗ್ರಹ ಏನಂದರೆ, ಸೀತೆಗೆ ತ್ರಿಜಟೆ ಮೂಲಕವಾಗಿ ಒಂದು ಕನಸನ್ನು ತೋರಿಸ್ತಾನೆ. ಆ ಕನಸಿನಲ್ಲಿ ತ್ರಿಜಟೆ ಬಂದು ಸೀತೆಗೆ ತನ್ನ ಕನಸನ್ನು ಬಣ್ಣಿಸ್ತಾಳೆ. ಅಮ್ಮ ಸೀತಾ, ನೀನೇನು ದುಃಖಿಸ್ಬಿಡಮ್ಮ, ನನಗೊಂದು ಕನಸು ಬಿತ್ತು. ಅದರಲ್ಲಿ ರಾಜ್ಯಲಕ್ಷ್ಮಿ ರಾವಣ ಭವನದಿಂದ ಹೊರಟು ವಿಭೀಷಣನ ಭವನಕ್ಕೆ ಬಂದ ಹಾಗೆ ನನಗೆ ಕನಸು ಬಿತ್ತು. ರಾವಣ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದ ಕನಸು ಬಿತ್ತು. ಶ್ರೀರಾಮ ರಾವಣನನ್ನು ಸಂಹಾರ ಮಾಡಿ ತಮ್ಮನ್ನು ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಅಯೋಧ್ಯೆ ಕಡೆ ಪ್ರಯಾಣ ಮಾಡ್ದಂಗೆ ನಂಗೆ ಕನಸು ಬಿತ್ತು ಅಂತ ತ್ರಿಜಟೆ ತನ್ನ ಕನಸನ್ನು ಸೀತೆಗೆ ಹೇಳ್ತಾಳೆ. ಅದಕ್ಕೆ ಮುಂಚೆ ಸೀತೆ ತ್ರಿಜಟೆಗೆ ಹೇಳ್ತಿರ್ತಾಳೆ, ತ್ರಿಜಟೆ, ನನ್ನ ಕನಸಿನಲ್ಲಾದರೂ ಬರಬಾರ್ದೆ ಶ್ರೀರಾಮನು ಲಕ್ಷ್ಮಣನು ಹೇಗಿದ್ದಾರೆ ಅಂತ ಕೇಳಿದ್ದಕ್ಕೆ ತ್ರಿಜಟೆ, ಅಮ್ಮ, ನೀವು ಯಾವಾಗಲೂ ಶ್ರೀರಾಮನನ್ನೇ ಚಿಂತಿಸ್ತಿರ್ತೀರಲ್ಲ, ನೀವು ನಿದ್ದೆನೇ ಮಾಡಲ್ಲ, ನಿಮಗೆ ಕನಸು ಎಲ್ಲಿಂದ ಬೀಳತ್ತೆ ಅಂತ ತ್ರಿಜಟೆ ಕೇಳಿದ್ದಕ್ಕೆ ಈಗ ಶ್ರೀರಾಮ ತ್ರಿಜಟೆಗೆ ಒಂದು ಕನಸನ್ನು ಕೊಟ್ಟು ಸೀತೆಯ ದುಃಖವನ್ನು ಸ್ವಲ್ಪ ಮಟ್ಟಿಗೆ ಪರಿಹಾರ ಮಾಡ್ದ. ಈಗ ನಾವು ನಮ್ಮ ಆಂಡಾಳ್ ವಿಚಾರಕ್ಕೆ ಬರಬೇಕು. ಆಂಡಾಳ್ ಮಾತೆಗೆ ಬೇರೆಯವರ ಕನಸಲ್ಲಿ ನೋಡಿ ತಾನು ಕೃಷ್ಣನನ್ನು ಮದುವೆ ಮಾಡಿದ ಹಾಗೆ ಕನಸು ಬಂದರೆ ಅದು ಅವಳಿಗೆ ಸಮಾಧಾನ ಆಗಲ್ಲ. ತನ್ನ ಕನಸಿನಲ್ಲಿ ಶ್ರೀಕೃಷ್ಣನನ್ನು ಮದುವೆ ಮಾಡಿಕೊಂಡ ಹಾಗೆ ಅವಳು ನೋಡಬೇಕು. ಈಗ ಪರಮಾತ್ಮ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಆಂಡಾಳ್ಗೆ ಅವಳಿಗೇ ಒಂದು ಕನಸನ್ನು ಅನುಗ್ರಹಿಸಿ ತಾನು ಆಂಡಾಳನ್ನು ವಿವಾಹ ಮಾಡಿಕೊಂಡ ಹಾಗೆ ಒಂದು ಕನಸನ್ನು ಕೊಟ್ಟು ಆಂಡಾಳ್ ದುಃಖವನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾನೆ. ಇದು ಒಂದು ರೀತಿ ಟ್ರಯಲರ್ ಇದ್ದ ಹಾಗೆ, ಇಂಟರಿಮ್ ಬೆನಿಫಿಟ್ ಇದ್ದ ಹಾಗೆ. ಸೊ ಇವಾಗ ಆಂಡಾಳ್ ಕನಸಿನ ವಿಚಾರ, ತಾನು ಮದುವೆ ಮಾಡಿದ ವಿಚಾರವನ್ನು ಈಗ ನಾವು ಅನುಭವಿಸೋಣ. ಅಮ್ಮನವರು ತಾಯಿ ಆಂಡಾಳ್ ಯಾವ ರೀತಿ ಶ್ರೀಕೃಷ್ಣನನ್ನು ಮದುವೆ ಮಾಡ್ಕೊಂಡು ಸಂತೋಷಪಟ್ಲೋ ಆ ಕನಸೆಲ್ಲ ನಿಜಾನೇ. ಸ್ವಾಮಿ ರಾಮಾನುಜರು ಶ್ರೀಭಾಷ್ಯದ ಸಂಧ್ಯಾಧಿಕರಣದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಕಠೋಪನಿಷತ್ನಲ್ಲೂ ಈ ಕನಸಿನ ವಿಚಾರ ಬರುತ್ತೆ. ಏನಂದರೆ, ಸಾಧಾರಣವಾದ ಮನುಷ್ಯರು ನಮ್ಮಂತಹವರು ಕನಸು ಕಾಣೋದು ಕರ್ಮಾನುಗುಣವಾಗಿ. ಆದರೆ ಮಹಾತ್ಮರಿಗೆ ಭಗವಂತ ಒಂದು ನಿಜವಾದ ಅನುಭವವನ್ನೇ ಕೊಡ್ತಾನೆ. ಪ್ರತ್ಯಕ್ಷವಾಗಿ ಅವರು ನೋಡ್ದಂಗೆನೇ ಕನಸನ್ನು ಕೊಡ್ತಾನೆ. ಈಗ ಆಂಡಾಳ ಅನುಭವವು ವಿಶೇಷವಾದ ಅನುಭವ, ಅದು ನಿಜವಾದ ತಿರುಕಲ್ಯಾಣವೇ. ಈ ತಿರುಕಲ್ಯಾಣ ಮಹೋತ್ಸವವನ್ನು ನಾವು ಈಗಲೂ ನಮ್ಮ ಮದುವೆಗಳಲ್ಲಿ ಆಚರಣೆಯಾಗಿ ಇಟ್ಕೊಂಡಿದ್ದೀವಿ. ಆಂಡಾಳ್ ಮದುವೆ ಹೇಗಂದರೆ, ಕೃಷ್ಣ ನಡೆದು ಬರೋದು, ಕಲ್ಯಾಣ ಮಂಟಪದ ಒಳಗೆ ಪ್ರವೇಶಿಸೋದು,
ಅಲ್ಲಿ ಒಬ್ರಿಗೊಬ್ರಿಗೆ ವಧು ವರರಿಗೆ ಏನೇನು ಕೊಡಬೇಕು ಅಂತ ಡಿಸ್ಕಸ್ ಮಾಡೋದು. ನಾದ್ನಿ ಆದವಳು ಆಂಡಾಳ್ಗೆ ಸೀರೆಯನ್ನು ತೆಗೆದು ಹಾರಗಳು ಆಭರಣಗಳನ್ನೆಲ್ಲ ಕೊಡೋದು. ಅವರಿಬ್ಬರು ಕಲ್ಯಾಣ ಮಂಟಪದಲ್ಲಿ ಬರೋಕ್ಕೆ ಮುಂಚೆ ಸ್ನಾನ ಮಾಡಿ ಒಳಗೆ ಬಂದು ಅಲ್ಲಿ ಕೂತ್ಕೊಂಡಾಗ ಅವರಿಗೆ ರಕ್ಷಾಬಂಧನವನ್ನು ಪುರೋಹಿತರು ವೇದ ಮಂತ್ರಗಳೊಡನೆ ಕಟ್ಟೋದು. ಅಲ್ಲಿಂದ ಅದಾದಮೇಲೆ ಅವರಿಗೆ ಲಾಜಹೋಮ, ಅರಳ್ಪುರಿ ಅಂತಾರಲ್ಲ ಅದನ್ನು ಅವರು ಅಗ್ನಿಗೆ ಸೇರಿಸೋದು. ನಿಶ್ಚಿತಾರ್ಥ ಆದಮೇಲೆ ಲಾಜಹೋಮ ಮಾಡೋದು. ವೇದ ಮಂತ್ರಗಳನ್ನು ಹೇಳಿ ಶ್ರೀಕೃಷ್ಣ ಆಂಡಾಳ್ ಕೈಯನ್ನು ಹಿಡಿಯೋದು, ಅಗ್ನಿಯನ್ನು ಪ್ರದಕ್ಷಿಣೆ ಮಾಡೋದು. ಸಪ್ತಪದಿ ಆಂಡಾಳ್ ಪಾದವನ್ನು ಶ್ರೀಕೃಷ್ಣ ಕೈಯಿಂದ ಹಿಡ್ಕೊಳ್ಳೋದು, ಅಮ್ಮಿ ದಿಕ್ಕ. ಅದಾದಮೇಲೆ ಅವರಿಬ್ಬರು ಊರೆಲ್ಲ ಪ್ರೊಸೆಷನ್ ಬರೋದು, ಉತ್ಸವವಾಗಿ ಬರೋದು. ಈ ಸಮಸ್ತವೂ ಆಂಡಾಳು ಅದ್ಭುತವಾಗಿ ವಿವರಣೆ ಮಾಡಿದ್ದಾಳೆ. ಅದನ್ನು ಒಂದೊಂದು ಪಾಶುರವಾಗಿ ನಾವು ಅನುಭವಿಸೋಣ. வாரணமாயிரம் சூழவலம் செய்து நாரண நம்பி நடக்கின்றான் என்றெதிர் பூரண பொற்குடம் வைத்து புறம் எங்கும் தோரணம் நாட்ட கன கண்டேன் தோழினான். ಆಂಡಾಳ್ ಮಾತೆ ಹೇಗೆ ಪ್ರಾರಂಭಿಸ್ತಾಳೆ ಅಂದರೆ, ತನಗೆ ನಿಜವಾಗ್ಲೂ ಕೃಷ್ಣ ನನ್ನ ಪಕ್ಕದಲ್ಲೇ ಇದ್ದು ನೋಡಬೇಕು, ನನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇತ್ತಲ್ವಾ. ಈಗ ಶ್ರೀಕೃಷ್ಣ ನನ್ನ ಗೋಕುಲದ ಕೃಷ್ಣ, ಬೃಂದಾವನದ ಕೃಷ್ಣ, ಆಯರ್ಪಾಡಿಯ ಕೃಷ್ಣ, ಆ ಕೃಷ್ಣ ಇವಾಗ ಆಂಡಾಳನ್ನು ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ತಾನೇ ಶ್ರೀವಿಲ್ಲಿಪುತ್ತೂರಿಗೆ ಬರ್ತಾ ಇದ್ದಾನೆ. ಶ್ರೀವಿಲ್ಲಿಪುತ್ತೂರು ಎಂತಹ ಊರು ಅಂದರೆ ಮುಪ್ಪುರಿಯೂಟಿನ ದಿವ್ಯ ದೇಶ ಅಂತ ಹೇಳ್ತಾರೆ. ಪ್ರಣವ ಹುಟ್ಟಿದ ಊರು. ಆ ಉ ಮ ಅಕಾರ ಅಂದರೆ ಅದು ಶ್ರೀಮನ್ನಾರಾಯಣ ವಟಪತ್ರಶಾಹಿ ಇರುವಂತಹ ಊರು. ಉಕಾರ ಅಂದರೆ ಆಂಡಾಳಮ್ಮನವರು. ಆಂಡಾಳಮ್ಮನವರು ಪುರುಷಕಾರ ಭೂತೆಯಲ್ವೇ, ಆಂಡಾಳ ಅವತಾರ ಮಾಡಿದ ಸ್ಥಳ. ಹಾಗೂ ಮಕಾರ ಅಂದರೆ ಜೀವಾತ್ಮ, ಆಂಡಾಳ ತಂದೆಯಾದ ಪೆರಿಯಾಳ್ವಾರ್ ಅವತಾರ ಮಾಡಿದ ಸ್ಥಳ. ಇಂತಹ ವಿಶೇಷವಾದ ಶ್ರೀವಿಲ್ಲಿಪುತ್ತೂರಿಗೆ ಭಗವಂತ ಬಂದರೆ ಅವನು ಸಾಮಾನ್ಯವಾಗಿ ಬರ್ತಾನೆ? ಅವನು ಸುಮ್ಮನೆ ಬರ್ತಾನೆಯೇ? ಊರನ್ನೆಲ್ಲ ಪ್ರದಕ್ಷಿಣ ಮಾಡ್ಕೊಂಡು ಬರ್ತಾನೆ. ಒಂದು ದಿವ್ಯ ದೇಶವನ್ನು ಪ್ರದಕ್ಷಿಣ ಮಾಡಬೇಕು. ಶ್ರೀಕೃಷ್ಣನೂ ಆ ಶ್ರೀವಿಲ್ಲಿಪುತ್ತೂರಿಗೆ ಪ್ರದಕ್ಷಿಣ ಮಾಡ್ಕೊಂಡು ಬರ್ತಾ ಇದ್ದಾನೆ. ಶೂಳವಲಂ ಶೈದ್ ವಾರಣಮಾಯರಂ 1,000 ಆನೆಗಳಿಂದ ಪರಿವೃತನಾದ ಶ್ರೀಕೃಷ್ಣ ತಾನೂ ಒಂದು ಆನೆ ಮೇಲೆ ಕೂತ್ಕೊಂಡು ಶ್ರೀವಿಲ್ಲಿಪುತ್ತೂರನ್ನು ಪ್ರದಕ್ಷಿಣವಾಗಿ ಬಂದು, ಅವನು ಯಾರು ಅಂದರೆ ನಾರಾಯಣ ನಂಬಿ, ಭಗವಂತ ಶ್ರೀಮನ್ನಾರಾಯಣ. ಅವನು ಕಲ್ಯಾಣ ಗುಣ ಪರಿಪೂರ್ಣ. ಅವನು ನಡ್ಕೊಂಡು ಬರ್ತಾನೆ. ಅವನು ತಾನಾಗಿ ಊರಿಗೆ ಬರ್ತಾನೆ. ಒಳಗಡೆ ಬಂದು ನನ್ನ ಎದುರಿಗೆ ನಿಂತ. ಅವನಿಗೆ ಸ್ವಾಗತ ಮಾಡೋಕ್ಕೆ ಪೂರ್ಣ ಪೊರ್ಕುಡಂ, ಅದು ಅವನಿಗೆ ಪೂರ್ಣ ಕುಂಭ ಸ್ವಾಗತ. ಅದು ಚಿನ್ನದ ಕೊಡ. ಆ ಪೂರ್ಣ ಕುಂಭ, ಚಿನ್ನದ ಪೂರ್ಣ ಕುಂಭದಲ್ಲಿ ಅದನ್ನಿಟ್ಟು ಪುರಂ ಎಂಗು ಎಲ್ಲ ಕಡೆನೂ ಜನರೆಲ್ಲರೂ ಊರಿಗೆಲ್ಲ ಅಲಂಕಾರ ಮಾಡಿದ್ದಾರೆ. ಹೇಗಂದರೆ ತೋರಣವನ್ನು ಕಟ್ಟಿ ಊರಿಗೆಲ್ಲ ಅಲಂಕಾರ ಮಾಡಿ, ಬಾಳೆ ಕಂಬ, ಮಾವಿನ ತೋರಣ ಎಲ್ಲ ಕಟ್ಟಿ ಅಲಂಕಾರ ಮಾಡಿದ್ದಾರೆ. ಅಂತಹ ಕನಸನ್ನು ನಾನೇ ಕಂಡೆ ಅಂತ ಈ ಪಾಸುರದಲ್ಲಿ ಆಂಡಾಳ್ ಹೇಳ್ತಾಳೆ. ಇದಕ್ಕೆ ವ್ಯಾಖ್ಯಾನವಾಗಿ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ ಏನು ಹೇಳ್ತಾರೆ ಅಂದರೆ, ಹೀಗೆ ಪ್ರಣವವೇ ಇರುವಂತಹ ದಿವ್ಯ ದೇಶಕ್ಕೆ ಶ್ರೀಮನ್ನಾರಾಯಣ ಕೃಷ್ಣ ಪ್ರವೇಶಿಸ್ತಾನೆ. ಸರಿ, ಕೃಷ್ಣ ವಾರಣಮಾಯರಂ ಅಂದರೆ 1,000 ಆನೆಗಳು ಇಲ್ಲಿ ಯಾಕೆ ಅಂತ ಹೇಳಿದ್ರೆ, ಕೃಷ್ಣಂಗೆ ಅವನು ನಂದಗೋಪ ಕುಮಾರನಾದರೂ ಅವನು ಹುಟ್ಟಿದವು ಯಾರಿಗೆ? ವಸುದೇವನಿಗೆ ತಾನೆ. ವಸುದೇವನ ಆಸ್ತಿಯು ಇವನಿಗೆ ಸೇರಿದೆ. ವಸುದೇವನ ನಂದಗೋಪರು ಇಬ್ಬರು ತುಂಬ ಆಪ್ತ ಸ್ನೇಹಿತರು. ವಸುದೇವನಿಗೆ ಸೇರಬೇಕಾದೆಲ್ಲ ನಂದಗೋಪನಿಗೂ ಸೇರಿದೆ. ಅಮ್ಮ ಆಂಡಾಳ್ ಮಾತೆಯೇ ಒಂದು ಮದಹಳಿತ್ತನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಹಳೆ. ಆ ಪಾಶರದಲ್ಲಿ ನಂದಗೋಪ ತುಂಬ ಆನೆಗಳನ್ನು ಒಡೆಯ ಅಂತ ಹೇಳಿದಾಳೆ ಅಲ್ವಾ. ಅದೇ ರೀತಿ ಶ್ರೀಕೃಷ್ಣನಿಗೆ ಆನೆಯ ಸಂಪತ್ತು ಉಂಟು. ಸರಿ, 1,000 ಆನೆ ಯಾಕೆ ಅಂದರೆ, ತಣ್ಣೀರಾಯಿರಂ ಪಿಳ್ಳೆಗಳೋಡು ತಲೆಯನ್ನದ ಇಟ್ಟು ಬರುವಾನ್ ಅಂತ ಪೆರಿಯಾಳ್ವಾಳ್ ಹೇಳಿದಾರಲ್ಲ.
ಹಾಗೆ 1,000 ಫ್ರೆಂಡ್ಸ್ ಕೃಷ್ಣನ್ಗೆ, ಅವನಿಗೆ ಬಾಲಕರು, ಅವನ ಸ್ನೇಹಿತರು. ಕೃಷ್ಣ ಯಾವಾಗಲೂ ತಾನು ಯಾವ ಭೋಗವನ್ನು ಅನುಭವಿಸ್ತಾನೋ ಆ ಭೋಗವೆಲ್ಲ ತನ್ನ ಸ್ನೇಹಿತರು ಅನುಭವಿಸಬೇಕು ಅಂತ ಅವನು ಆಸೆ ಪಡ್ತಾನೆ. ಇದನ್ನು ತಿರುಮಂಗೈಯಾಳ್ವಾರ್ ಪೆರಿಯ ತಿರುಮಳಿಯಲ್ಲಿ ಹೇಳ್ತಾರೆ. ತಮ್மையே நாடும் வணங்கி தொழுவார்க்கு ತಮ್ಮೆಯೇ ಒಕ್ಕ ಅರುಳ್ ಶೈವರ್. ತಾನು ಏನು ಭೋಗವನ್ನು ಅನುಭವಿಸ್ತಾನೋ ಅದನ್ನು ತನ್ನ ಆಶ್ರಿತರಿಗೂ ಅದೇ ಥರ ಭೋಗವನ್ನು ಕೊಡಬೇಕು ಅಂತ ಭಗವಂತನ ಆಸೆ. ನಾವು ಶ್ರೀವೈಕುಂಠ ಲೋಕಕ್ಕೆ ಹೋದಾಗ ಭಗವಂತ ಸಾಮ್ಯಾಪತ್ತಿ ಮೋಕ್ಷ ಅಂತ ಹೇಳುವಂತೆ ತನಗೆ ಇರುವಂತಹ ಸಮಸ್ತ ಆಯುಧಗಳನ್ನು, ರೂಪವನ್ನು ಆ ಆಶ್ರಿತರಿಗೂ ಕೊಡ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಈಗ ತನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಸರಿ, ಕೃಷ್ಣ ಈಗ ಕರವೈಹಳ್ ಆಯಿರಂ ಅಲ್ಲದೆ, ಅಂದರೆ ಹಸುಗಳು 1,000 ಅಲ್ಲದೆ ವಾರಣಮಾಯಿರಂ 1,000 ಆನೆಗಳ ಮೇಲೆ ಬಂದು ಊರನ್ನೆಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾನೆ. ಈಗ ನಾರಣನ್ ನಂಬಿ, ಅದಕ್ಕೆ ನಾರಣನಂದರೆ ಉಭಯ ವಿಭೂತಿಗೂ ಅವನೇ ನಾಯಕ. ಉಭಯ ವಿಭೂತಿ ಅಂದರೆ ಈ ಲೀಲಾ ವಿಭೂತಿ ಮತ್ತು ನಿತ್ಯ ವಿಭೂತಿ. ಇಲ್ಲಿ ಪೆರಿಯವಾಚನ್ ಪಿಳ್ಳೆ ಸ್ವಾಮಿ ಹೇಳ್ತಾರೆ, ಉಭಯ ವಿಭೂತಿ ಅಂದರೆ ಅಲ್ಲಿ ತನಕ ಹೋಗಬೇಡಿ, ಈ ಮಥುರ ಒಂದು ವಿಭೂತಿ ಹಾಗೂ ಈಗ ಗೋಕುಲ ಒಂದು ವಿಭೂತಿ, ಇದು ಎರಡರಲ್ಲೂ ಕೃಷ್ಣ ಆಳ್ತಿದ್ದ ಅಲ್ವೇ, ಅಂಥ ಉಭಯ ವಿಭೂತಿ ನಾಯಕ ಕೃಷ್ಣ. ನಂಬಿ, ನಾರಣನ್ ನಂಬಿ, ನಂಬಿ ಅಂದರೆ ಗುಣ ಪರಿಪೂರ್ಣ ಅಂತ. ಅವನ ಕಲ್ಯಾಣ ಗುಣಗಳಲ್ಲಿ ಪರಿಪೂರ್ಣನಾಗಿದ್ದಾನೆ. ಶ್ರೀವೈಕುಂಠ ಲೋಕದಲ್ಲೂ ಅದೇ ಕಲ್ಯಾಣ ಗುಣಗಳಿದೆ. ಆದರೆ ಅಲ್ಲಿ ನಿತ್ಯ ಸೂರಿಗಳಿಗೆ ಯಾವ ರೀತಿಯ ಬೇಡಿಕೆಗಳೂ ಇಲ್ಲ. ಆ ಬೇಡಿಕೆಗಳೆಲ್ಲ ಇರೋದು ನಮ್ಮಂತಹ ಈ ಲೀಲಾ ವಿಭೂತಿಯಲ್ಲಿರುವಂತಹ ನಾವು ಚೇತನರಿಗೆ. ಇಲ್ಲಿ ನಮಗೆ ಎಷ್ಟೊಂದು ಕಷ್ಟಗಳೆಲ್ಲ ಬರ್ತಾ ಇರುತ್ತೆ, ಇದನ್ನೆಲ್ಲ ಪರಿಹರಿಸುವನು ಆ ಭಗವಂತ ಅಲ್ವೇ. ಅವನ ಕಲ್ಯಾಣ ಗುಣಗಳು, ಅವನ ಕರುಣೆ, ವಾತ್ಸಲ್ಯ, ಸೌಲಭ್ಯ, ಸೌಶೀಲ್ಯ ಎಲ್ಲ ನೋಡಬೇಕು ಅಂದರೆ ಅವನು ಈ ಲೋಕಕ್ಕೆ ಬರಬೇಕು, ಭೂಲೋಕಕ್ಕೆ ಬರಬೇಕು. ಇಲ್ಲಿ ಅದೆಲ್ಲ ನಮಗೆ ಬೇಕು ಅದು. ಸೊ ಇಲ್ಲಿ ಬಂದು ಅವನ ಅಷ್ಟು ಗುಣಗಳು ಪ್ರಕಾಶಿಸುತ್ತೆ. ಒಳ್ಳೆ ಡಾರ್ಕ್ನೆಸ್ನಲ್ಲಿ ರೇಡಿಯಂ ಲೈಟ್ ಇದ್ದಂಗೆ ಇಲ್ಲಿ ಅವನ ಗುಣಗಳು ಪ್ರಕಾಶಿಸುತ್ತೆ. ಹಾಗೆ ನಾರಣನ್ ನಂಬಿ ನಡಕ್ಕಿಂದ್ರಾನ್, ಆ ನಡಕ್ಕಿಂದ್ರಾನ್ ಅನ್ನೋಕ್ಕೆ ಎಷ್ಟು ವಿಶೇಷವಾಗಿ ಹೇಳ್ತಾರೆ ಅಂದರೆ, ಈಗ ಸೀತಾ ಕಲ್ಯಾಣದಲ್ಲಿ ರಾಮನನ್ನ ಮದುವೆ ಆಗಕ್ಕೆ ಏನಾಯಿತು ಅಂದರೆ, ವಿಶ್ವಾಮಿತ್ರರು ಬಲವಂತವಾಗಿ ರಾಮನನ್ನ ಮಿಥಿಲೆ ಕರ್ಕೊಂಡು ಬಂದರು. ದಶರಥ ಎಲ್ಲರೂ ಬಂದ ಮೇಲೆ ಆಮೇಲೆ ಸೀತೆ ಜೊತೆ ಕೊಟ್ಟು ವಿವಾಹ ಆಯಿತು. ಆದರೆ ಇಲ್ಲಿ ಕೃಷ್ಣ ತಾನಾಗೆ ನಡ್ಕೊಂಡು ಬರ್ತಿದ್ದಾನೆ. ಅಲ್ಲಿ ಯಾವ ವಿಶ್ವಾಮಿತ್ರರು ಇಲ್ಲ, ಯಾವ ದಶರಥನೂ ನೀನು ಮದುವೆ ಮಾಡ್ಕೋ ನಮ್ಮ ಆಂಡಾಳನ್ನ ಹೇಳಕ್ಕೆ ಯಾರೂ ಇಲ್ಲ, ತಾನಾಗೆ ಬಂದು ಇಲ್ಲಿ ಮದುವೆ ಮಾಡ್ಕೊಳ್ತಾ ಇದ್ದಾನೆ. ಸೊ ಅದರಿಂದ ನಡಕ್ಕಿಂದ್ರಾನ್ ಎಂದ್ರದೆ. ಈಗ ಪೂರ್ಣ ಪುರ್ಕುಡಂ ಅಂದರೆ ಯಾರಾದರೂ ಒಂದು ವಿಶೇಷವಾದ ಅತಿಥಿ ಬಂದರೆ ಅವರಿಗೆ ಪೂರ್ಣ ಕುಂಭ ಸ್ವಾಗತ ಮಾಡ್ತೀವಿ. ನಮ್ಮ GR ಸ್ವಾಮಿಯೇ ನಮ್ಮ ಗುಡಿಶಲ್, ನಮ್ಮ ಅಲ್ಪವಾದ ಮನೆಗೆ ಬಂದರೆ ಅವ್ರಿಗೆ ನಾವು ಹೇಗೆ ಸ್ವಾಗತ ಮಾಡ್ತೀವಿ? ಮನೆಯಲ್ಲಿ ಬಾಗಿಲಲ್ಲಿ ದೀಪವನ್ನು ಹಚ್ಚಿ, ಒಳಗಡೆ ದೇವರ ಸನ್ನಿಧಿಯಲ್ಲಿ ದೀಪವನ್ನು ಹಚ್ಚಿ ಪೂರ್ಣ ಕುಂಭ ಸ್ವಾಗತವನ್ನು ಕೋರಿ ಅವರನ್ನು ಒಳಗಡೆ ನಾವು ಬರ್ಮಾಡ್ಕೊಳ್ತೀವಿ ಅಲ್ವಾ. ಈಗ ಭಗವಂತ ಶ್ರೀ ವೈಕುಂಠ ಲೋಕದಿಂದ ಇಲ್ಲಿ ಭೂಲೋಕಕ್ಕೆ ಬಂದು ಇಲ್ಲಿ ಶ್ರೀವಿಲ್ಲಿಪುತ್ತೂರಿಗೆ ಬಂದಾಗ ಅವನನ್ನು ಹೇಗೆ ಸ್ವಾಗತಿಸಬೇಕು ಆ ರೀತಿ ಸ್ವಾಗತಿಸ್ತಿದ್ದಾಳೆ ಆ ಶ್ರೀವಿಲ್ಲಿಪುತ್ತೂರು ಜನರು. ಆಂಡಾಳ್ಗಂತೂ ಕೃಷ್ಣ ಒಂದೊಂದು ವಿಚಾರವೂ ಆಂಡಾಳಿಗೆ ತಿಳ್ಕೊಬೇಕು ಆಸೆ. ಕೃಷ್ಣ ಹೇಗೆ ನಡ್ಕೊಂಡು ಬಂದ, ಜನರೆಲ್ಲ ಹೇಗೆ ಬರ್ಮಾಡ್ಕೊಂಡ್ರು, ಏನೇನು ಮಾತಾಡ್ತಾ ಇದ್ದಾರೆ, ಅವನಿಗೆ ಚೆನ್ನಾಗಿ ಸ್ವಾಗತ ನಡೀತಾ ಇದೆಯೇ, ಪ್ರತಿಯೊಂದೊಂದು ವಿಷಯವನ್ನು ತಿಳ್ಕೊಬೇಕಾಸೆ. ಇವಾಗ ಸಾಮಾನ್ಯವಾಗಿ ಮದುವೆ ಹೆಣ್ಣು ಅಂದರೆ ಬ್ರೈಡ್ ರೂಮಲ್ಲಿ ಕೂತ್ಕೊಂಡು ಬಿಡ್ತಾಳೆ, ಅವಳಿಗೆ ಏನೇನು ಹೊರಗಡೆ ನಡೀತಾ ಇದೆ ಅಂತಲೇ ಗೊತ್ತಾಗಲ್ಲ. ಆದರೆ ಆಂಡಾಳು ಕನಸಿನಲ್ಲಿ ಕಾಣೋದ್ರಿಂದ ಅವಳಿಗೆ ಪ್ರತಿಯೊಂದು ವಿಚಾರನೂ ಗೊತ್ತಾಗ್ತಾ ಇದೆ. ಕೃಷ್ಣ 1000 ಆನೆ ಮಧ್ಯದಲ್ಲಿ ತಾನು ಒಂದು ಆನೆ ಮೇಲೆ, ವಿಶೇಷವಾದ ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ. ಜನರೆಲ್ಲ ಊರಲ್ಲಿಗೆಲ್ಲ ಜನರು ಅಲಂಕಾರ ಮಾಡಿದ್ದಾರೆ. ಜನರೆಲ್ಲ ಅಷ್ಟು ಆಸೆಯಿಂದ ಓಹ್ ಆಂಡಾಳ್ ಕೃಷ್ಣರ ಮದುವೆ ನೋಡ್ತೀವಾ ಅಂತ ಆಸೆ ಪಟ್ಟು ನೋಡ್ತಾ ಇದ್ದಾರೆ. ಕೃಷ್ಣ ಅಷ್ಟು ಚೆನ್ನಾಗಿ ಗಂಭೀರವಾಗಿ ನಡ್ಕೊಂಡು ಬರ್ತಾ ಇದ್ದಾನೆ. ಜನರೆಲ್ಲ ಅಷ್ಟು ಸಂಭ್ರಮವಾಗಿ ಓಡಾಡ್ತಾ ಇದ್ದಾರೆ. ತೋರಣ, ಮಾವಿನ ತೋರಣ, ಬಾಳೆ ಕಂಬ ಎಲ್ಲ ಕಟ್ಟಿ ಇವಾಗ ಕೃಷ್ಣ ಒಳಗೆ ನಡೀತಾ ಇದ್ದಾನೆ. ನಡೆಯುತ್ತಿರುವ ಕೃಷ್ಣನನ್ನು ಕಂಡು ಆಂಡಾಳ್ ಇವಾಗ ಎಲ್ಲದನ್ನು ವೀಕ್ಷಿಸ್ತಿದ್ದಾಳೆ. ಇದು ಕನಸಾದ್ರಿಂದ ಈ ಭಗವಂತ ನಡೆಯುವ ಆ ಸೊಬಗನ್ನು ಹೇಳ್ತಾರೆ. ಇವಾಗ ನಾವೆಲ್ಲ
ಈ ನಾವೆಲ್ಲ ಶರಣಾಗತರು ಯೂಶಲ್ ಆಗಿ ಏನು ಮಾಡ್ತೀವಿ, ಆಚಾರ್ಯರ ಪಾದವನ್ನು ಆಶ್ರಯಿಸಿ ಅವರ ಕರುಣೆಯಿಂದ, ಆ ಭಗವಂತ ಅನ್ನೋದು ಕರುಣೆ ತೋರಿಸಿ ಆಚಾರ್ಯರ ತಿರುವಡಿ ಸಂಬಂಧದಿಂದ ನಮಗೆ ಶ್ರೀ ವೈಕುಂಠ ಲೋಕವು ಪ್ರಾಪ್ತವಾಗತ್ತೆ. ಅದನ್ನು ನಾವು ದೃಢವಾಗಿ ನಂಬಬೇಕು, ಪರಮ ವಿಶ್ವಾಸ ಇಡಬೇಕು, ಮಹಾವಿಶ್ವಾಸ ಇಡಬೇಕು. ನಮ್ಮಂತಹ ಶರಣಾಗತರು ಪ್ರತಿದಿನ ಏನು ಚಿಂತನೆ ಮಾಡಬೇಕು ಅಂದರೆ, ನಾವು ಶ್ರೀವೈಕುಂಠ ಲೋಕಕ್ಕೆ ಹೋಗುವ ಅರ್ಚಿರಾದಿ ಮಾರ್ಗವನ್ನು ನಾವು ಚಿಂತನೆ ಮಾಡಬೇಕಂತೆ. ಇವಾಗ ಆಂಡಾಳು ಯಾವುದನ್ನು ಚಿಂತನೆ ಮಾಡ್ತಿದ್ದಾಳೆ ಅಂದರೆ, ನಮ್ಮ ಗತಿಯನ್ನು ಚಿಂತನೆ ಮಾಡ್ತಾ ಇಲ್ಲ, ಭಗವಂತನ ಗತಿ, ಅವನು ಹೇಗೆ ನಡೆದು ಬರ್ತಾ ಇದ್ದಾನೆ ಅಂತ ಆಂಡಾಳು ಚಿಂತನೆ ಮಾಡ್ತಾ ಇದ್ದಾಳೆ. ನಡಕ್ಕಿಂದ್ರಾನ್ ಹಾಗೆ ನಡೆದು ಬರುವ ಆ ಭಗವಂತನ ಚಿಂತನೆ ಮಾಡಿ ಪೂರ್ಣ ಪುರ್ಕುಡಂ, ಹಾಗೆ ಪೂರ್ಣ ಕುಂಭದ ಸ್ವಾಗತ ತೋರಿಸಿ ತೋರಣಂ ನಾಟ, ಭಗವಂತ ಈ ಭೂಲೋಕಕ್ಕೆ ಬರುವಾಗ ಹೇಗೆ ಸ್ವಾಗತ ಮಾಡ್ತಾ ಇದ್ದಾರೆ ಅಂತನೆಲ್ಲ ನನ್ನ ಕನಸಿನಲ್ಲಿ ಕಂಡೆ ಅಂತ ಆಂಡಾಳಷ್ಟು ಭವ್ಯವಾಗಿ ಆಸೆಯಿಂದ ತನ್ನ ಸಖಿಗೆ ಹೇಳ್ತಾ ಇದ್ದಾಳೆ. ಹೇ ಸಖಿ, ಇದು ಬೇರೆಯವ್ರ ಕನಸಲ್ಲ, ತ್ರಿಜಟೆ ಸೀತೆ ಮಾತೆಗೆ ಹೇಳಿದ ಕನಸಲ್ಲ, ನಾನೇ ಸಾಕ್ಷಾತ್ತಾಗಿ ಈ ಕನಸನ್ನು ಕಂಡೆ ಅಂತ ಆಂಡಾಳ್ ಮೊದಲನೇ ಪಾಶುರಕ್ಕೆ ಮಂಗಳಾಶಾಸನ ಹಾಡ್ತಾಳೆ. ಇವಾಗ ನಾವು ಎರಡನೇ ಪಾಶುರವನ್ನು ಅನುಭವಿಸೋಣ. நாளை வதுவை மணமென்று நாளிட்டு பாளை கமுக பரிசுடை பந்தற்கீழ் கோளரி மாதவன் கோவிந்தன் என்பார் காளை புகுத கனா கண்டேன் தோழினான், காளை புகுத கனா கண்டேன் தோழினான். ಈ ಪಾಶುರದ ಅರ್ಥ ಏನಂದರೆ, ನಾಳೆನೇ ಮದುವೆ ಅಂತ ದಿನವನ್ನು ಫಿಕ್ಸ್ ಮಾಡಿದ್ರು. ಅದಕ್ಕೆ ಎಂತಹ ಒಂದು ಕಲ್ಯಾಣ ಮಂಟಪ ಅಂತ ಹೇಳಿದ್ರೆ, ಅಡಿಕೆ ಮರ ಅದೆಲ್ಲ ಇರುವಂತಹ, ಬಾಳೆ ಕಂಬ, ಅಡಿಕೆ ಮರ ಇರುವಂತಹ ಕಲ್ಯಾಣ ಮಂಟಪ ಅದು. ಅಂತಹ ತುಂಬ ಸೊಗಸಾದ ಚಪ್ಪರದ ಕೆಳಗೆ ಅಲ್ಲಿ ಭಗವಂತ ನಡೆದು ಬಂದ ಈ ಕಲ್ಯಾಣ ಮಂಟಪಕ್ಕೆ. ಹೇಗೆ ಬಂದ ಅಂತ ಹೇಳಿದ್ರೆ, ಆಂಡಾಳ್ ಭಗವಂತನಿಗೆ 3 ತಿರುನಾಮಗಳನ್ನು ಕೊಡ್ತಾಳೆ. ಕೋಡರಿ ಮಾಧವನ್ ಗೋವಿಂದನ್ ಎನ್ಬಾನ್ ஒரு ಕಾಳೆ ಪುಹುದ ಕನ ಕಂಡೇನ್ ತೋಡಿನ. ಕೋಡರಿ ಅಂದರೆ ಸಿಂಹ ನಡೆಯೋದನ್ನೇ ಬಂದನಂತೆ. ಮಾಧವನ್ ಅಂದರೆ ಶ್ರೀ ಮಹಾಲಕ್ಷ್ಮಿಗೆ ಪತಿಯಾದವನು ಬಂದ. ಗೋವಿಂದನ್ ಹಸು ಮೇಯಿಸುವಂತಹ ಕೃಷ್ಣ ಬಂದ. ಈ 3 ತಿರುನಾಮಗಳಿದ್ರು ಭಗವಂತ ಹೇಗಿದ್ದಾನೆ ಅಂದರೆ, ಕಾಳಿ ಪರ್ವದಲ್ಲಿದ್ದಾನೆ. ಅವನು ಯುವ ಕುಮಾರನಾಗಿ, ತುಂಬ ಯೌವನ ತರುಣನಾಗಿ ಈಗ ಆಂಡಾಳ್ ಜೊತೆ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಕಲ್ಯಾಣ ಮಂಟಪವನ್ನು ಪ್ರವೇಶಿಸ್ತಾನೆ. ಹೀಗಂತ ನಾನು ಕನಸು ಕಂಡೆ ಸಖಿಯೇ ಅಂತ ಆಂಡಾಳ್ ಈ 2ನೇ ಪಾಶುರದಲ್ಲಿ ಹೇಳ್ತಾಳೆ. ಅದಕ್ಕೆ ಸ್ವಾಮಿ ಪೆರಿಯ ಅಚ್ಚನ್ ಪಿಳ್ಳೆಯ ವ್ಯಾಖ್ಯಾನವನ್ನು ಈಗ ನೋಡೋಣ. ದೊಡ್ಡವರೆಲ್ಲ ಸೇರಿ ನಿಶ್ಚಯಿಸಿರುವಂತಹ ಮದುವೆ ಅಲ್ವಾ ಇದು. ವರನ್ ಕಡೆಯಿಂದ ದೇವತೆಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ವಧು ಕಡೆಯಿಂದ ಪೆರಿಯಾಳ್ವರ ಆತ್ಮ ಬಂಧುಗಳೆಲ್ಲ ಬಂದಿದ್ದಾರೆ. ಏನಪ್ಪ ಇದು, ವರ ಮತ್ತು ವಧು ಈಗ ತಾನು ನೋಡ್ತಾ ಇದ್ದಾರೆ ಒಬ್ರಿಗೊಬ್ರಿಗೆ, ಆಗಲೇ ಮದುವೆನೇ, ಅವ್ರು ಒಬ್ರಿಗೊಬ್ರಿಗೆ ಒಪ್ಕೊಳ್ಳೋದು ಬೇಡವೆ ಅಂತ ಹೇಳಿದ್ರೆ, ಇದು ಮೊದಲೇ ಅವರು ಒಬ್ರಿಗೊಬ್ಬರಿಗೆ ಇಷ್ಟ ಆಗ್ಬಿಟ್ಟಿದೆ. ಈಗ ಕೃಷ್ಣ ಆಂಡಾಳನ್ನು ಮದುವೆ ಮಾಡ್ಕೋಬೇಕು ಆಸೆ ಏನು ಬರ್ತಾ ಇದ್ದಾನೆ. ಆಂಡಾಳಂತೂ ಎಷ್ಟು ಪಾಶುರಗಳಿಂದ ದುಃಖ ಪಟ್ಟು ಅಯ್ಯೋ ಕೃಷ್ಣನ ಮದುವೆ ಆಗ್ತೀನಾ ಅಂತ ಆಸೆ ಪಟ್ಟಿದ್ದಾಳೆ ಅಲ್ವಾ. ಹೀಗೆ ಒಬ್ರಿಗೊಬ್ರಿಗೆ ನೋಡುವಾಗಲೇ ಅವರಿಗೆ ತಾವು ಮದುವೆ ಮಾಡ್ಕೋಬೇಕು ಅಂತ ನಿಶ್ಚಯ ತಾವೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಹಿರಿಯರೆಲ್ಲ ಸೇರಿ ಅದನ್ನು ಒಂದು ಫಾರ್ಮಲ್ ನಿಶ್ಚಿತಾರ್ಥವಾಗಿ ಈಗ ಮಾಡ್ತಾ ಇದ್ದಾರೆ. ನಾಳೆನೇ ಮದುವೆ. ಈ ಒಬ್ರಿಗೊಬ್ರಿಗೆ ನೋಡಿದವರಿಗೆ ನಾಳೆನೇ ಮದುವೆ ಅಂತ ಹೇಳಿದ್ರೆ ಸಾಧ್ಯವೇ ಅಂತ ಹೇಳಿದ್ರೆ, ಆಂಡಾಳಿಗೆ ಕೃಷ್ಣನ್ ಯಾವಾಗ ಸೇರ್ತೀನಿ ಅಂತ ಆಸೆ ಇತ್ತಲ್ವಾ. ಅದಕ್ಕೆ ನೋಡುಮ, ಇವತ್ತು ನಿಶ್ಚಿತಾರ್ಥ ಆಗೋಗ್ಲಿ, ಇನ್ನು 6 ತಿಂಗಳು ಬಿಟ್ಟು ಮದುವೆ ಅಂತ ಹೇಳಿದ್ರೆ ಆಂಡಾಳ್ ಧರಿಸೇ ಇರಲ್ಲ. ನಾಳೆನೇ ಮದುವೆ ಅಂತ ಹೇಳಿದ್ರೆ ಆಂಡಾಳ್ ಸದ್ಯ
ಇನ್ನು ಸ್ವಲ್ಪ ಹೊತ್ತಾದರೆ ಸಾಕು, ಮಾರನೇ ದಿವಸ ಬರುತ್ತೆ, ತಾನು ಕೃಷ್ಣನ ಕೈ ಹಿಡಿಬೋದು ಅಂತ ಅವಳು ಧರಿಸಿರ್ತಾಳೆ. ಸರಿ, ಕೆಲವರು ಕೇಳ್ತಾರೆ, ಯಾಕೆ ಕಾಯಿಸ್ಬೇಕು ನಾಳೆ ತನಕ, ಇವತ್ತೇ ಮದುವೆ ಮಾಡ್ಕೋಬೋದಲ್ಲ ಅಂತ ಹೇಳಿದ್ರೆ, ಇವತ್ತೇ ಅಂತ ಹೇಳಿದ್ರೆ ಆ ಸಂತೋಷದ ಪರಾಕಾಷ್ಠೆಯನ್ನು ಆಂಡಾಳು ಸಹಿಸ್ಕೊಳಕ್ಕಾಗಲ್ಲ ಅವಳಿಗೆ. ಸೊ ನಾಳೆ ಅಂದರೆ ಆಗತ್ತೆ, 6 ತಿಂಗಳು ಬಿಟ್ಟರೆ ಅಂತನೂ ಆಗಲ್ಲ, ಇವತ್ತೇ ಅಂತ ಹೇಳಿದ್ರೇನೂ ಆಗಲ್ಲ. ಇದಕ್ಕೆ ಒಂದು ಉದಾಹರಣೆಯನ್ನು ಸ್ವಾಮಿ ಪೆರಿಯವಾಚಾನ್ ಪಿಳ್ಳೆ ಹೇಳ್ತಾರೆ. ಶ್ರೀರಾಮ ರಾವಣನನ್ನು ಸಂಹಾರ ಮಾಡಿದಾಗ ಹನುಮಂತ ಬಂದ್ಬಿಟ್ಟು ಅಶೋಕವನದಲ್ಲಿದ್ದ ಸೀತೆಗೆ ಹೇಳ್ತಾನೆ, ಅಮ್ಮ ಸೀತೆ, ರಾವಣ ಸಂಹಾರ ಆಯಿತು ಅಂತ ಈ ಒಳ್ಳೆ ಸಮಾಚಾರವನ್ನು ಹೇಳಿದಾಗ ಸೀತೆ ಮಾತಾಡಲೇ ಇಲ್ವಂತೆ. ಆಗ ಹನುಮಂತನಿಗೆ, ಓಹೋ, ಸೀತಾ ಮಾತೆಗೆ ಆನಂದ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಪರಾಕಾಷ್ಠೆಗೆ ಹೋಗಿದ್ದಾಳೆ, ಆದರೆ ಮಾತಾಡೋಕ್ಕಾಗ್ತಾ ಇಲ್ಲ ಅಂತ ತಿಳಿದು ಹೋಗಿ, ಅಮ್ಮ ನಿಮಗೆ ಶ್ರೀರಾಮ ರಾವಣನನ್ನು ಸಂಹಾರ ಮಾಡಿದ್ದು ಖುಷಿ ಕೊಡ್ತಾ ಇಲ್ವೇ ಅಂತ ಹೇಳ್ತಾನೆ. ಅದು ಈ ವಿಚಾರ ಕೇಳಿದ ತಕ್ಷಣ ಸೀತಾ ಮಾತೆಗೆ ತನ್ನ ಆನಂದ ಒಂದು ಸ್ವಲ್ಪ ಕಡಿಮೆ ಆಗಿ ಆಮೇಲೆ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಇಲ್ಲ ಆಂಜನೇಯ, ನನಗೆ ತುಂಬ ಸಂತೋಷ ಆದ್ದರಿಂದ ನನ್ನ ಮಾತೇ ನಿಂತು ಹೋಯ್ತುಪ್ಪ ಅಂತ ಹೇಳ್ತಾಳೆ. ಹೀಗೆ ಆಂಡಾಳಿಗೂ ತುಂಬ ಸಂತೋಷ ಆದರೂ ತಡ್ಕೊಳಕ್ಕಾಗಲ್ಲ, ತುಂಬ ದುಃಖ ಆದರೂ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾಳೆ ಮದುವೆ, ಮಾರನೇ ದಿವಸ ಮದುವೆ ಅಂತ ಹೇಳಿದ್ರೆ ಆಂಡಾಳಿಗೆ ಸಂತೋಷ. ಸರಿ, ಇವರಿಬ್ಬರು ನಾಳಿಟ್ಟು ಇವಾಗ ಯಾವತ್ತು ಮದುವೆ ಅಂತ ಅವರು ಒಬ್ರಿಗೊಬ್ರಿಗೆ ಮಾತಾಡ್ಕೊಳ್ತಾರೆ. ಯಾರು? ವಧು ಕಡೆಯವರು ವರನ್ ಕಡೆಯವರು ಮಾತಾಡ್ಕೊಳ್ತಾರೆ. ನೋಡಿದ್ರೆ ಪಂಚಾಂಗ ಎಲ್ಲ ನೋಡಿದ್ರೆ, ಓಹೋ, ನಾಳೆನೇ ಶುಭವಾದ ದಿನ, ನಾಳೆನೇ ನಕ್ಷತ್ರ ಎಲ್ಲ ಚೆನ್ನಾಗಿದೆ, ನಾಳೆನೇ ಮದುವೆ ಮಾಡಿಬಿಡೋಣ, ಪೊಂಗುನಿ ಉತ್ತರ ನಾಳೆನೇ, ತಾಯಾರ ಅಮ್ಮನವರು ಮದುವೆ ಆಗೋದು ಪೊಂಗುನಿ ಉತ್ತರದ ದಿವಸ, ಆದ್ದರಿಂದ ನಾಳೆನೇ ಶುಭವಾದ ದಿನ, ನಾಳೆನೇ ಮದುವೆ ಮಾಡಿಬಿಡೋಣ ಅಂತ ಎಲ್ಲರೂ ನಿಶ್ಚಯಿಸ್ತಾರೆ. ಈಗ ಪಾಳೆ ಕಮುಹು ಅಂದರೆ ಹೊಂಬಾಳೆಯಿಂದ ತುಂಬಿದ ಈ ಅಡಿಕೆ ಮರ ತುಂಬ ವಿಶೇಷ. ಆ ಅಡಿಕೆ ಮರಕ್ಕೆ ಎಷ್ಟು ಸಂತೋಷ ಅಂದರೆ, ಕಲ್ಯಾಣ ಮಂಟಪದಲ್ಲಿ ತಾನೇ ಚಿಗುರಿ ಬೆಳೆದಿರುವಂತಹ ಹೊಂಬಾಳೆ ಇರುವಂತಹ ಅಡಿಕೆ ಮರ ಅಂತ ಹೇಳ್ತಾರೆ. ಅಲ್ಲೇ ಮೊಳಕೆ ಬಂದು ಬೆಳೆದಿದ್ದ ಮರ. ಹೀಗೆ ಪರಿಷಡೈ ಪಂದಲ್ ಕೀಳ್, ತುಂಬ ಸೊಗಸಾದ ಅಡಿಕೆ ಮರ ಅದು. ಅಂತಹ ಚಪ್ರದಗಳಿಗೆ ಈಗ ಕೃಷ್ಣ ಒಳಗಡೆ ಪ್ರವೇಶಿಸ್ತಾ ಇದ್ದಾನೆ. ಹೇಗೆ ಅಂದರೆ ಕೋಳರಿ ಅಂದರೆ ಸಿಂಹದ ಥರ ಒಳಗೆ ಪ್ರವೇಶಿಸ್ತಾ ಇದ್ದಾನೆ ಕೃಷ್ಣ. ತುಂಬ ಒಳ್ಳೆ ಸ್ಟೈಲಿಶ್ ಆಗಿ, ತುಂಬ ಆಕರ್ಷಕ ನಡೆಯಿಂದ ಕೃಷ್ಣ ಪ್ರವೇಶಿಸ್ತಾ ಇದ್ದಾನೆ. ಅಪ್ರಮೇಯಂ ಹಿ ತತ್ತೇಜ ಯಸ್ಯ ಸಾ ಜನಕಾತ್ಮಜ ಅಂತ ಶ್ರೀರಾಮದ ಶ್ಲೋಕವನ್ನು ಇಲ್ಲಿ ಹೇಳ್ತಾರೆ. ಆ ಮಾರೀಚ 2 ಸಲ ಏಟು ತಿಂದಿರ್ತಾನೆ ಶ್ರೀರಾಮನ ಹತ್ರ. ಒಂದ್ಸಲ ವಿಶ್ವಾಮಿತ್ರ ಯಾಗದಲ್ಲಿ, ಇನ್ನೊಂದ್ಸಲ ಇವರು ಪಂಚವಟಿಲಿದ್ದಾಗಲೇ ಒಂದ್ಸಲ ಬಂದು ಅಟ್ಯಾಕ್ ಮಾಡಿರ್ತಾನೆ. 2 ಸಲ ಏಟು ತಿಂದ ಮಾರೀಚ ರಾವಣ ಬಂದ್ಬಿಟ್ಟು ನೀನು ಸೀತೆ ಅಪಹಾರಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿದಾಗ, ರಾವಣ ಖಂಡಿತ ಬೇಡಪ್ಪ, ನಾನು ಬ್ರಹ್ಮಚಾರಿ ಶ್ರೀರಾಮನ ಪರಾಕ್ರಮ ನೋಡಿದ್ದೀನಿ, ಅವನಿಗೆಷ್ಟು ಪರಾಕ್ರಮ ಇದ್ನೋ ಅದಕ್ಕೆ ಹಲವು ಬಾರಿ ಇನ್ನೂ ಹೆಚ್ಚಿನ ಪರಾಕ್ರಮ ಈಗಿದೆ. ಅವನು ಸೀತಾ ಮಾತೆ ಜೊತೆ ಬಂದು ಗೃಹಸ್ಥ ರಾಮನಿಗೆ ತುಂಬ ಪರಾಕ್ರಮ ಜಾಸ್ತಿ, ನೀನು ಖಂಡಿತ ಅವನ ಹತ್ರ ಹೋಗಬೇಡ ಅಂತ ವಾರ್ನ್ ಮಾಡ್ತಾನೆ ಮಾರೀಚ. ಈಗ ಸೀತೆ ಪಕ್ಕದಲ್ಲಿರುವ ರಾಮನಿಗೆ ಎಷ್ಟು ತೇಜಸ್ ಅಧಿಕವೋ ಅದೇ ರೀತಿ ಶ್ರೀ ಕೃಷ್ಣ ನಡೆದು ಬರ್ತಾನಲ್ಲ, ಅವನಿಗೆ ಏನದು ಸ್ಟೈಲ್ ಹೇಗೆ ಅಂತ ಹೇಳಿದ್ರೆ, ಈಗ ಆಂಡಾಳ್ ದೇವಿಯನ್ನು ಮದುವೆ ಮಾಡ್ಕೊಳ್ತೀನಿ, ಅವಳಿಂದ ನನ್ನ ತೇಜಸ್ ಇನ್ನೂ ಹೆಚ್ಚಿಬಿಡುತ್ತೆ ಅನ್ನೋ ಸಂತೋಷ, ಅನ್ನೋ ಗರ್ವ, ಆ ಗರ್ವದ ಜೊತೆ ಸ್ಟೈಲಿಶ್ ಆಗಿ ಬರ್ತಾ ಇದ್ದಾನೆ ಕೃಷ್ಣ. ಮಾಧವನ್ ಅಂತ ಹೇಳಿದ್ರೆ ಅವನು ಪರಮ ರಸಿಕ, ಶ್ರೀ ಮಹಾಲಕ್ಷ್ಮಿ ಪತಿ ಅಲ್ವಾ, ಆದ್ರಿಂದ ಅವನಿಗೆ ತುಂಬ ಒಂದು ಹೆಮ್ಮೆ, ತಾನು ಶ್ರೀಯಪತಿ ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ. ಅಂತಹ ಕೋಳರಿ ಮಾಧವನ್. ಗೋವಿಂದನ್ ಅಂತ ಹೇಳಿದ್ರೆ ಅವನು ಹಸುಗಳನ್ನು ಹುಲ್ಲು ಮೇಯಿಸಿ ಅವನಿಗೆ ತುಂಬ ಹಸು ಥರನೇ ಸ್ವಭಾವ ಬಂದ್ಬಿಟ್ಟಿದೆಯಂತೆ. ಹಸು ಥರ ತುಂಬ ಸಾಧಾರಣವಾಗಿ, ಇನ್ನೋಸೆಂಟಾಗಿ, ಮುಗ್ಧನಾಗಿ, ಸೌಲಭ್ಯದಿಂದ ಎಲ್ಲರ ಜೊತೆನೂ ಚೆನ್ನಾಗಿ ಬೆರೀತಾನೆ. ಒಳಗಡೆ ಬಂದಾಗ ಬಂದವರನ್ನ ಹತ್ರ ಆ ಗಾರ್ಡ್ಸ್ ನೋಡಿ, ಚೆನ್ನಾಗಿದ್ದೀರಾ, ನಿಮ್ಮ ಮನೆಯವರೆಲ್ಲ ಚೆನ್ನಾಗಿದ್ದಾರಾ ಅಂತ ಎಲ್ಲರೂ ವಿಚಾರಿಸ್ಕೊಂಡು ಒಳಗಡೆ ನಡೀತಾನಂತೆ. ಯಾಕೆಂದರೆ ಯಾರಾದರೂ ಪೆರಿಯಾಳ್ವಾರ್ ಕಡೆ ಸಂಬಂಧದವರಿದ್ದರೆ, ಏನಿದು ಈ ಅಳಿಯ ಬರ್ತಾ ಇದ್ದಾನೆ, ಈ ವರ ಅವನಿಗೆ ಯಾರು ಕಂಡ್ರೂ ಮರ್ಯಾದೆನೇ ಇಲ್ಲ ಅಂಥೇಳಿ ಮದುವೆ ಕ್ಯಾನ್ಸಲ್ ಅಂತ ಹೇಳಿಬಿಟ್ರೆ, ಅದರಿಂದ ಎಲ್ಲರನ್ನೂ ವಿಚಾರಿಸ್ಕೊಂಡು ಬರ್ತಾ ಇದ್ದಾನೆ. ಅಂತಹ ಕೋಳರಿ ಮಾಧವನ್ ಗೋವಿಂದನ್ ಎನ್ಬಾನೋರ್ ಕಾಳೆ.
ಕಾಳೆ ಅಂದರೆ ತುಂಬ ಸುಂದರ ಅವನು, ಯುವ ಕುಮಾರ, ತರುಣ. ಅಯ್ಯೋ, ಅವನು ಗೋವಿಂದನಾಗಿರಲಿ, ಮಾಧವನಾಗಿರಲಿ, ಕೋಳರಿ ಸ್ಟೈಲಿಶ್ ಆಗಿ ನಡೆದು ಬರಲಿರಲಿ, ಅವನ ಪರ್ವ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾನೆ, ಅದನ್ನು ನೋಡಿ ನಾನು ಮದುವೆ ಮಾಡ್ಕೊಳ್ಬಾರ್ದೆ ಅಂತ ಆಂಡಾಳ್ ತನ್ನ ಸಖಿಗೆ ಹೇಳ್ತಾ ಇದ್ದಾಳೆ. ಈಗ ಇಂತಹ ಕೃಷ್ಣ ಕಲ್ಯಾಣ ಮಂಟಪಕ್ಕೆ ಬಂದಾಯಿತು. 3ನೇ ಪಾಶುರದಲ್ಲಿ ಆಂಡಾಳ್ ಹೇಗೆ ಅನುಭವಿಸ್ತಾಳೆ ಅಂತ ನೋಡೋಣ. இந்திரனுள்ளிட்ட தேவர் குழாம் எல்லாம் வந்திருந்து என்னை மகள் பேசி மந்திரித்து மந்திர கோடி உடுத்தி மணமாலை அந்தரிஷூட்ட ಕನ ಕಂಡೇನ್ ತೋಡಿನ. ಈ ಪಾಶರದ ಅರ್ಥ ಏನಂದ್ರೆ, ಇಂದ್ರಾದಿ ದೇವತೆಗಳೆಲ್ಲ ಎಲ್ಲರೂ ಶ್ರೀವಿಲ್ಲಿಪುತ್ತೂರಿಗೆ ಬಂದಿದ್ದಾರೆ. ಅವರಾಗೆ ಬಂದು ಅಲ್ಲೇ ನೆಲೆಸ್ಬಿಟ್ಟಿದ್ದಾರೆ. ಹೀಗೆ ದೇವರ ಕುಳಾಮೆல்லாம் ಅಂದರೆ ಅವರ ಗೋಷ್ಠಿ ಎಲ್ಲ ಬಂದಿದ್ದಾರೆ. ಒಂದು ಇರಂದು ಬಂದು ಇತ್ತು ಎನ್ನೈ ನನ್ನನ್ನ ಮಹಳ್ ಪೇಶಿ ಮಂದಿರಿತ್ತು. ಹುಡುಗಿನ ಕೊಡ್ತೀರಾ, ನಮ್ಮ ವರನಿಗೆ, ನಮ್ಮ ಹುಡುಗನ್ಗೆ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಆಗ ಮಂದಿರ ಕೋಡಿ ಉಡುತ್ತಿ ಅಂದರೆ ಇವಾಗ 18 ಮೊಳದ ಸೀರೆ ಉಡಿಸ್ಬೇಕು ಹುಡುಗಿಗೆ. ಅದನ್ನು ಮಂತ್ರಿಸಿದಂತಹ 18 ಮೊಳದ ಸೀರೆ ಅದನ್ನು ಮತ್ತೆ ಮಣಮಾಲೆ, ಘಮ ಘಮ ಅಂತ ಪರಿಮಳ ಇರುವಂತಹ ಹಾರವನ್ನು ತಂದಿದ್ದಾರೆ. ಅದು ಯಾರು ಮುಡಿಸ್ಬೇಕು, ಯಾರು ಉಡಿಸ್ಬೇಕು ಅಂತ ಹೇಳಿದ್ರೆ ನಾದ್ನಿ ಆದವಳು ಉಡಿಸ್ಬೇಕು. ಆಂಡಳಿಗೆ ಯಾರು ನಾದ್ನಿ ಅಂದರೆ ಅಂದರಿ ಅಂದರೆ ಅಂತರಿಕ್ಷದಲ್ಲಿ ಇದ್ದವಳು ಅಂತ. ಅದು ಯಾರು ಅಂತ ಹೇಳಿದ್ರೆ ವಿಷ್ಣು ದುರ್ಗೆ. ಆ ವಿಷ್ಣು ದುರ್ಗೆ ಬಂದು ಅವಳನ್ನು ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆ ವಿಷ್ಣು ದುರ್ಗೆ ಬಂದ್ಬಿಟ್ಟು ನನಗೆ ಸೀರೆಯನ್ನು ಕೊಟ್ಟಂಗೆ, ಉಡಿಸ್ದಂಗೆ, ಹಾರವನ್ನು ಹಾಕ್ದಂಗೆ ನಾನು ಕನಸು ಕಂಡೆ ಅಂತ ತನ್ನ ಸಖಿಗೆ ಹೇಳ್ತಾ ಇದ್ದಾಳೆ. ಈ ಪಾಶುರದ ಅರ್ಥವನ್ನು ಇನ್ನೂ ಡೀಟೇಲ್ ಆಗಿ ಸ್ವಾಮಿ ಪೆರಿಯವಾಚನ್ ಪಿಳ್ಳೆ ಹೇಳ್ತಾರೆ. ಈಗ ವೈದಿಕ ನಿಶ್ಚಿತಾರ್ಥ ಆಗಬೇಕಲ್ವೇ? ಈ ನಿಶ್ಚಿತಾರ್ಥಕ್ಕೆ 18 ಮೊಳದ ಸೀರೆ ಬೇಕು ಮತ್ತು ಪರಿಮಳದ ಮಾಲೆ ಬೇಕು. ಅದು ಎರಡು ಯಾರು ತಂದರು ಅಂತ ಹೇಳಿದ್ರೆ ಇಂದ್ರಾದಿ ದೇವತೆಗಳೆಲ್ಲ ತಂದರು ಅಂತ ಈ ಪಾಶುರದ ಅರ್ಥ. ಇವಾಗ ದೇವರ ಎಲ್ಲ ಸಮೂಹನೇ ಬಂದ್ಬಿಡ್ತಲ್ಲ. ಈ ದೇವೇಂದ್ರಾದಿ ದೇವತೆಗಳು ಹೇಗಂದರೆ ಅವರಿಗೆ ಈ ಮನುಷ್ಯ ಲೋಕಕ್ಕೆ ಬರೋಕ್ಕೆ ಇಷ್ಟ ಇಲ್ಲ, ಇಲ್ಲಿ ಪಾದಸ್ಪರ್ಶ ಮಾಡೋಕ್ಕೆ ಇಷ್ಟ ಇಲ್ಲ ಅವರಿಗೆ. ಹವಿಸನ್ನು ತಗೋಬೇಕು ಅಂದರೆ ಮೂಗು ಮುಚ್ಕೊಂಡು ತಲೆ ತಿರುಗಿಸ್ಕೊಂಡು ಕೈ ಹಿಡಿದು ತಗೊಳ್ತಾರಂತೆ. ಅಂತಹ ದೇವತೆಗಳು ಶ್ರೀರಾಮನ ಮದುವೆಗೆ ಅವ್ರು ಬರಲೇ ಇಲ್ಲ, ಸೀತಾರಾಮರ ಮದುವೆಗೆ ತ್ರೇತಾಯುಗದಲ್ಲಿ. ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ನೋಡ್ಕೊಳ್ಳೋಣ, ರಾವಣ ವಧೆ ಆದಮೇಲೆ ಬಂದು ಶ್ರೀರಾಮನ್ ನೋಡ್ಕೊಳ್ಳೋಣ ಅಂತ ಅವ್ರು ಬರಲೇ ಇಲ್ಲ. ಆದರೆ ಕೃಷ್ಣನ ಮದುವೆಗೆ ಆ ದೇವತೆಗಳೆಲ್ಲ ಬಂದು ನಮ್ಮ ಹುಡುಗ ಶ್ರೀಕೃಷ್ಣನಿಗೆ ನಿಮ್ಮ ಮಗಳನ್ನ ಕೊಡ್ತೀರಾ ಅಂತ ಕೇಳಕ್ಕೆ ಬಂದಿದ್ದಾರೆ. ಅವರು ಬಂದವ್ರು ಹೇಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರೇ ಮದುವೆ ನಡೆಸಬೇಕು, ಎಲ್ಲ ಕೃಷ್ಣನ ಕೈಂಕರ್ಯ ಮಾಡಬೇಕು, ಅಲ್ಲಿ ಇಲ್ಲಿ ಓಡಾಡಬೇಕು, ತುಂಬ ಬ್ಯುಸಿಯಾಗಿದ್ದು ತಮ್ಮನೆ ಮದುವೆ ಥರ ಅವರಲ್ಲೇ ಇದ್ದು ಮದುವೆ ಮುಗಿಯೋ ತನಕ ನಾವು ಇಲ್ಲೇ ಸ್ಥಾಪನೆ ಮಾಡ್ಕೊಂಡು ಬಿಡ್ತೀವಿ, ಇಲ್ಲೇ ಪ್ರತಿಷ್ಠೆ ಆಗಿಬಿಡ್ತೀವಿ ಅನ್ನೋ ಹಾಗೆ ಅವರೆಲ್ಲ ಬಂದಿದ್ದಾರೆ. ಶ್ರೀರಾಮನ ಅವತಾರದಲ್ಲಿ ಇನ್ನೊಂದು ವಿಷಯ ನಡೀತು. ಶ್ರೀರಾಮ ವಿರಾಧ ವಧೆ ಆದಮೇಲೆ ಶರಭಂಗಾಶ್ರಮಕ್ಕೆ ಹೋದಾಗ ಅಲ್ಲಿ ದೇವೇಂದ್ರ ಶರಭಂಗಂಗೆ, ಸ್ವಾಮಿ ಋಷಿಗಳೇ, ಶರಭಂಗ ಋಷಿಗಳೇ, ನಿಮ್ಮನ್ನು ಸತ್ಯಲೋಕಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಆಗ ಶರಭಂಗರಿಗೆ ಜ್ಞಾನ ದೃಷ್ಟಿಯಿಂದ ಗೊತ್ತು ಶ್ರೀರಾಮ ಬರ್ತಾ ಇದ್ದಾನೆ ಅಂತ. ಅಯ್ಯೋ, ಸೀತಾರಾಮ ಲಕ್ಷ್ಮಣರು ಬರ್ತಾ ಇದ್ದಾರೆ, ಅವರ ದಿವ್ಯ ಸೌಂದರ್ಯವನ್ನು ಅನುಭವಿಸೋದು ಬೇಡವೇ, ಅವರ ಕಲ್ಯಾಣ ಗುಣಗಳನ್ನು ನಾನು ಅನುಭವಿಸೋದು ಬೇಡವೇ, ನನಗೆ ಸತ್ಯಲೋಕಕ್ಕೆ ಕರೀತಾ ಇದ್ದೀರಾ, ನನಗೆ ಶ್ರೀರಾಮ ದರ್ಶನ ಆದರೆ ಶ್ರೀ ವೈಕುಂಠ ಲೋಕವೇ ಪ್ರಾಪ್ತಿಯಾಗತ್ತಲ್ಲ ಅಂತ ಶರಭಂಗಾಶ್ರಮದಲ್ಲಿ ಶರಭಂಗರು ದೇವೇಂದ್ರನಿಗೆ ಹೇಳ್ತಾರೆ. ಆಗ ದೇವೇಂದ್ರ ಕಾದಿದ್ದು ಶ್ರೀರಾಮನ ದರ್ಶನ ಪಡೆದು ಅವನಿಗೆ ನಮಸ್ಕರಿಸಿ ಹೋಗಬಾರ್ದೇ? ಅಯ್ಯೋ, ಈಗ ಶ್ರೀರಾಮ ಮನುಷ್ಯನಾಗಿ ಬಂದಿದ್ದಾನೆ, ಅವನಿಗೆ ನಾನು ದೇವತೆ, ನಾನು ಯಾಕೆ ಅವನಿಗೆ ನಮಸ್ಕಾರ ಮಾಡಬೇಕು ಅಂತ ದೇವೇಂದ್ರ ಹೊರಟೇ ಬಿಟ್ಟನಂತೆ. ರಾಮನ್ ನೋಡಲೇ ಇಲ್ವಂತೆ.
ಅಂತಹ ದೇವತೆಗಳು ಆಂಡಾಳ್ ಮದುವೆ ಅಂತ ಇಲ್ಲೇ ಭೂಲೋಕಕ್ಕೆ ಬಂದು ಅಲ್ಲೇ ಇದ್ದು ಮದುವೆ ನಡೆಸ್ಕೊಟ್ಟು ನಮ್ಮನೆ ಮದುವೆ ಅಂತ ನಡೆಸ್ಕೊಡಕ್ಕೆ ಬಂದಿದ್ದಾರೆ. ಮಹಳ್ ಪೇಶಿ ಬಂದಿರುತ್ತೆ. ಶ್ರೀರಾಮನ್ ಮದುವೆನಲ್ಲಿ ವಸಿಷ್ಠರು ಶತಾನಂದರು ಅವರು ಪ್ರವರ ಹೇಳ್ತಾರೆ, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಅವರ ವಂಶಾವಳಿಯನ್ನೆಲ್ಲ ಹೇಳ್ತಾರೆ. ಅದೇ ರೀತಿ ಈಗ ಪೆರಿಯಾಳ್ವಾರ್ ವಂಶ ಹೇಗಂದ್ರೆ ವೇಯರ್ ಕುಲಂ ಅಂತ ಹೇಳ್ತಾರೆ, ಇದು ಮೂಂಗಿಲ್ ಕುಡಿ ಅಂತ. ಬ್ರಹ್ಮನಿನ್ ತೊಡಗಿ ಪೆರಿಯಾಳ್ವಾರ್ ತನಕ ಯಾರ್ಯಾರು ಹಿರಿಯರೆಲ್ಲ ಈ ವಂಶದಲ್ಲಿ ಹುಟ್ಟಿದ್ದಾರೆ. ಆಳ್ವಾರೇ ಹಾಡ್ತಾರೆ ಪೆರಿಯಾಳ್ವಾರ್. எந்தை தந்தை 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 மூத்தப்பன் 7 படிಹಾಲ್ ತೊಡಂಗಿ ಒಂದು ವಳಿ ಆಳ್ ಚೈಹಿಂದ್ರೋಮ್ ಅಂತ ಎಲ್ಲರೂ ಶ್ರೀ ವೈಷ್ಣವರು, ಪರಮ ಭಕ್ತರು, ಭಗವಂತನ ಸೇವೆ ಮಾಡಿ ಮಂಗಳಾಶಾಸನ ಹಾಡುವಂತಹವರು. ಅವರು ಬಂದು ಇಲ್ಲಿ ಅವರ ಪೆರಿಯಾಳ್ವಾರ್ ವಂಶ. ಹಾಗೆ ಭಗವಂತನ ಕೇಳಬೇಕೆ, ಅವನು ಸರ್ವೇಶ್ವರ, ಅವನಿಗೆ ವಂಶಾವಳಿ ಅನ್ನೋದು ಹೇಗೆ ಹೇಳಬೇಕು? ಸರಿ ಬಂದಿರುತ್ತೆ. ಸರಿ, ಇವರೆಲ್ಲ ತಿರುಮಂಗಲ್ಯ ಸರ, ನಾವು ಏನೇನು ತಂದಿದ್ದೀವಿ ಅಂತ ಅವರೆಲ್ಲ ರಹಸ್ಯವಾಗಿ ಮಾತಾಡ್ಕೊಳ್ತಾರೆ. ದೇವತೆಗಳು, ಪೆರಿಯಾಳ್ವಾರ ಆತ್ಮಬಂಧುಗಳು ಎಲ್ಲ ಸೇರಿ, ಪೆರಿಯಾಳ್ವಾರು ಅವರ ಆತ್ಮಬಂಧುಗಳು ಸೇರಿ ರಹಸ್ಯವಾಗಿ ಮಾತಾಡ್ಕೊಳ್ತಾರೆ. ಏನೇನು ತಂದಿದ್ದೀವಿ, ಇವರೆಲ್ಲ ವರನಿಗೆ ಏನೇನು ತಂದಿದ್ದೀವಿ, ಅವನಿಗೆ ವೇಷ್ಟಿ ತಂದಿದ್ದೀವಿ, ಹಾರಗಳೆಲ್ಲ ಇದೆ, ಇವರು ಕೂರ ಪಡವೆ ತಂದಿದ್ದೀವಿ, ಮದುವೆ ಬೇಕಾದ ಸೀರೆ ತಂದಿದ್ದೀವಿ, ಹಾರಗಳನ್ನೆಲ್ಲ ತಂದಿದ್ದೀವಿ ಅಂತ ಒಬ್ರಿಗೊಬ್ರಿಗೆ ಹೀಗೆ ಮಾತಾಡ್ಕೊಳ್ತಾರೆ. ಮಂದಿರ ಕೋಡಿ ಉಡುತ್ತಿ. ದೇವತೆಗಳಿಗೆ ಈ ಮದುವೆಯಲ್ಲಿ ಎಲ್ಲಿ ವಿಘ್ನ ಬಂದ್ಬಿಡುತ್ತೋ ಅಂತ ನಾಳೆನೇ ಮದುವೆ ಆಗ್ತಾ ಇದೆ, ನಾವು ಸೀರೆ ಮಾಲೆ ಎಲ್ಲ ತರಬೇಕು. ವಿಷ್ಣು ದುರ್ಗೆಯನ್ನು ಕರ್ಕೊಂಡು ಬಂದ್ಬಿಟ್ಟಿದ್ರು. ಹೇಗಿದ್ರು ಮದುವೆ ಫಿಕ್ಸ್ ಆಗತ್ತೆ, ವಿಷ್ಣು ದುರ್ಗೆ ಹೇಗಿದ್ರು ಅವಳಿಗೆ ಸೀರೆ ಉಡಿಸ್ಬೇಕು ನಾದ್ನಿ ಅಂತ ಅವಳನ್ನು ಕರ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಇಷ್ಟು ಸಂಭ್ರಮದ ಮದುವೆ. ಸೊ ಈಗ ಆಂಡಾಳ್ಗೂ ತುಂಬ ಸಂತೋಷ, ಕೃಷ್ಣನ್ಗೂ ತುಂಬ ಸಂತೋಷ. ಆಂಡಾಳ್ಗೆ ಏನು ಸಂತೋಷ ಅಂದರೆ, ಕೃಷ್ಣನ ತಂಗಿ, ಕೃಷ್ಣನಿಗೆ ಸಂಬಂಧಪಟ್ಟ ತಂಗಿ ಆ ನಾದ್ನಿ ತನ್ನನ್ನು ಮುಟ್ಟು ಸೀರೆ ಉಡಿಸ್ತಾಳಲ್ಲ, ಅವಳು ಕೃಷ್ಣನಿಗೆ ನೆಕ್ಸ್ಟ್ ಲೆವೆಲ್ ತಂಗಿ ಅಲ್ವಾ. ಇವತ್ತು ತಂಗಿ ಮುಟ್ಟಿದಾಳೆ, ನಾಳೆ ಕೃಷ್ಣನನ್ನೇ ನಾನು ಸ್ಪರ್ಶಿಸಬಹುದು ಅಂತ ಆಂಡಾಳಿಗೆ ಸಂತೋಷ. ಹೀಗೆ ಕೌಶಿಕಿ ಉಪನಿಷತ್ನಲ್ಲಿ ಒಂದು ವಿಷಯ ಬರುತ್ತೆ. ನಾವು ಶ್ರೀವೈಕುಂಠ ಲೋಕಕ್ಕೆ ಹೋದಾಗ ತಮ್ಮ ಬ್ರಹ್ಮಾಲಂಕಾರೇಣ ಅಲಂಕುರ್ವಂತಿ ಅಂತ ಹೇಳ್ತಾರೆ. ಅಲ್ಲಿ ವಿರಜಾ ನದಿ ಸ್ನಾನ ಮಾಡಾದ್ಮೇಲೆ ಅಮಾನವ ಕೈ ಸ್ಪರ್ಶ ಆದ ತಕ್ಷಣ ನಮಗೆ 500 ಅಪ್ಸರ ಸ್ತ್ರೀಯರು ಬಂದ್ಬಿಟ್ಟು ಅವರು ವಸ್ತ್ರ, ಚೂರ್ಣ, ಕಣ್ಕಪ್ಪು, ಹಾರ, ಆಭರಣ ಎಲ್ಲವನ್ನು ಕೊಡ್ತಾರೆ. ಅದೇ ರೀತಿ ಇಲ್ಲಿ ಆಂಡಾಳಿಗೆ ಅಷ್ಟು ಸಂತೋಷ, ಕೃಷ್ಣನ್ ಮದುವೆ ಮಾಡ್ಕೊಳ್ತೀನಿ ಅಂತ. ಸೊ ಇಲ್ಲಿಗೆ ಇಂದಿನ ಲುಟ್ಟ ದೇವರ ಕುಳಾಮೆಲ್ಲಾಂ ಅನ್ನೋ ಪಾಶರದ ಅರ್ಥವನ್ನು ಅನುಭವಿಸಿದ್ವಿ. ಈಗ 4ನೇ ಪಾಶರದ ಅರ್ಥವನ್ನು ಅನುಭವಿಸೋಣ. ನಾಲ್ದಿಶೈ ತೀರ್ಥಂ கொணர்ந்து நனி நல்கி பார்ப்பன சிட்டர்கள் பல்லாயடுத்தேத்தி பூனை கண்ணி புனித நோடில் தந்தை காப்பு நான் கட்ட கன கண்டேன் தோழினான். ಈ ಪಾಶುರದ ಸಂಕ್ಷಿಪ್ತವಾದ ಅರ್ಥ ಏನಂದರೆ, 4 ದಿಶೈ ತೀರ್ಥಂ ಕೊಣರ್ದು, 4 ದಿಕ್ಕುಗಳಿಂದಲೂ ಪವಿತ್ರವಾದ ಪರಿಶುದ್ಧವಾದ ತೀರ್ಥವನ್ನು ತಂದು, ಸಮುದ್ರ ತೀರ್ಥ, ಪುಣ್ಯ ನದಿಗಳ ತೀರ್ಥವನ್ನು ತಂದು, ನನಿ ನಲ್ಹಿ ಪ್ರೋಕ್ಷಿಸಿ, ಪಾರ್ಪನ ಚಿಟ್ಟರ್ಹಳ್, ಬ್ರಾಹ್ಮಣ ಶಿಷ್ಟಾಚಾರವನ್ನು ಉಳ್ಳುವಂತಹ ಬ್ರಾಹ್ಮಣರು ಅವರು ಪಲ್ಲಾರ್ ಎಡುತ್ತೇತಿ, ಹಲವರು ಅವರು ಶ್ಲೋಕವನ್ನೆಲ್ಲ, ಮಂತ್ರಗಳನ್ನೆಲ್ಲ ಉಚ್ಚ ಸ್ವರದಲ್ಲಿ ಅವರು ಪಠಿಸಿದರಂತೆ. ಪೂಪುನೈ ಕಣ್ಣಿ, ಶ್ರೀಕೃಷ್ಣ ಹೇಗೆ ಬಂದ ಅಂತ ಹೇಳಿದ್ರೆ, ಅವನು ಒಂದೇ ಒಂದು ಸಿಂಗಲ್ ಹಾರ ಹಾಕೊಂಡು ಬಂದಿದ್ದ. ತುಳಸಿ ಮಾಲೆ ಅಂತಾನೆ ಇಟ್ಕೊಳ್ಳೋಣ, ವೈಜಂತಿ ಮಾಲೆ ಹಟ್ಕೊಂಡು ಬಂದಿದ್ದ. ಪುನಿದನ್, ಪವಿತ್ರನಾಗಿ ಬಂದಿದ್ದ. ಅವನು ಪವಿತ್ರ ನೋಡು ಎನ್ನೈ, ನನ್ನನ್ನು ಕಾಪು ನಾಣ್ ಕಟ್ಟ, ರಕ್ಷಾಬಂಧನವನ್ನು ನಮ್ಮಿಬ್ಬರಿಗೂ ಕಟ್ಟಿದ್ರು ಅಂತ ನಾನು ಕನಸು ಕಂಡೆ ಅಂತ ಇಲ್ಲಿ ವಿವರಿಸ್ತಾರೆ. ಇದರ ವಿಶೇಷ ಅರ್ಥ ಏನಂದರೆ, ಈಗ ಕಂಕಣ ಧಾರಣೆ ಮತ್ತು ರಕ್ಷಾಬಂಧನ ಇದು ನಡೆಸುವಂತಹ, ಇವಾಗ ಯಾವುದೇ ಒಂದು ಶುಭ ಕರ್ಮವನ್ನು ಪ್ರಾರಂಭಿಸಬೇಕಾದ್ರೂ ಅದನ್ನು ಒಳ್ಳೆಯ ರೀತಿ ಅದು ಪೂರ್ತಿಯಾಗಬೇಕು ಅಂತ ನಾವು ಅಪೇಕ್ಷಿಸಬೇಕು. ಆದ್ದರಿಂದ ಈಗ ಮದುವೆ ಮಂಟಪದಲ್ಲಿ ವರ ವಧು ಇಬ್ಬರು, ಅಂದರೆ ಆಂಡಾಳ್ ರಂಗಮ್ಮನವರಿಬ್ಬರು ಬಂದು ನೆಲೆಸಿದ್ದಾರೆ, ಕೂತಿದ್ದಾರೆ. ಅವರಿಗೆ ಇವಾಗ ಸುತ್ತಲೂ ವೇದ ಪಾರಂಗತರು ಅವರೆಲ್ಲ ಬಂದು ನೆರೆದಿದ್ದಾರೆ.
ಈಗ ಮಂಗಳಾಶಾಸನ ಅವರಿಗೆ ಮಂಗಳವಾದ ರಕ್ಷಾಬಂಧನವನ್ನ ಕಟ್ತಾರೆ, ಕಂಕಣ ಧಾರಣ ಮಾಡ್ತಾರೆ. ಇದಕ್ಕೆ ನಾಲ್ದಿಶೈ ತೀರ್ಥಂ. ಈಗ ಶ್ರೀರಾಮನ ಪಟ್ಟಾಭಿಷೇಕ ಅಂತ ವಿಶೇಷವಾಗಿ ನಮ್ಮ ವಸಿಷ್ಠರು ಹೇಳ್ತಾರೆ. ಆ ಪಟ್ಟಾಭಿಷೇಕಕ್ಕೆ ಎಲ್ಲ ಕಡೆಯಿಂದನೂ ಪುಣ್ಯ ನದಿಗಳಿಂದ, ಸಮುದ್ರದಿಂದ ತೀರ್ಥ ತರಬೇಕು. ಸುಗ್ರೀವನಿಗೆ ಆಜ್ಞಾಪಿಸ್ತಾರೆ, ಸುಗ್ರೀವ ನಮ್ಗೆ ತಕ್ಷಣ ನೀರು ಬೇಕು, ತಗೊಂಡ್ಬಪ್ಪ ಪುಣ್ಯ ನದಿಯಿಂದ ಅಂತ. ತಕ್ಷಣ ಆಂಜನೇಯನಿಗೆ ಹೇಳ್ತಾರೆ, ಸುಗ್ರೀವ, ಆಂಜನೇಯ ವಾನರ ವೀರರೆಲ್ಲ ಹಾರಿ ಹಾರಿ ಹೋಗಿ ಸಮುದ್ರದಿಂದೆಲ್ಲ ಪುಣ್ಯ ನದಿಗಳಿಂದೆಲ್ಲ ತೀರ್ಥ ತಂದು ಪಟ್ಟಾಭಿಷೇಕಕ್ಕೆ ಎಲ್ಲ ರೆಡಿ ಮಾಡ್ತಾರೆ. ಅದೇ ರೀತಿ ಇವಾಗ ಆಂಡಾಳ್ ವಿವಾಹಕ್ಕೂ ಆಂಡಾಳ್ ಕನಸಿನಲ್ಲಿ ಏನು ಬೇಕಾದರೂ ನಡಿಬೋದು, ಸಂಕಲ್ಪ ಮಾತ್ರದಿಂದ ಆ ತಾಯಿ ನಡೆಸ್ಕೊಳ್ತಾಳೆ. ಸೊ ಎಲ್ಲ ಕಡೆಯಿಂದನೂ ಪುಣ್ಯ ತೀರ್ಥವೆಲ್ಲ ಬಂತು. ಅದನ್ನು ಚೆನ್ನಾಗಿ ಪ್ರೋಕ್ಷಿಸ್ತಾರೆ. ಆ ದಂಪತಿಗಳ ಆಯುಸ್ಸು, ಅವರ ಆರೋಗ್ಯ, ಅವರ ಸಂಪತ್ತು ಎಲ್ಲ ವೃದ್ಧಿ ಆಗಲಿ. ಸಂಪತ್ತು ಅಂದರೆ ಕೈಂಕರ್ಯ ಸಂಪತ್ತು, ಭಗವಂತನಿಗೆ ಸೇವೆ ಮಾಡೋ ಸಂಪತ್ತು. ಈ ಪಾರ್ಪನ ಚಿಟ್ಟರಹಳ್ ಬ್ರಾಹ್ಮಣರಿದ್ದಾರಲ್ಲ, ವೇದಗೋಷ್ಠಿಯವರು, ಅವರು ಸೂಕ್ಷ್ಮ ದೃಷ್ಟಿ ಉಳ್ಳವರು. ಅವರು ಎಲ್ಲ ಒಳ್ಳೇದಾಗಕ್ಕೆ ಏನೇನು ಮಾಡಬೇಕು ಎಲ್ಲದನ್ನು ಸರಿಯಾಗಿ ಮಾಡ್ತಾರೆ. ಅವರು ಆಚಾರವಂತರು, ಅನುಷ್ಠಾನ ಇರುವಂತಹ ಬ್ರಾಹ್ಮಣರವರು. ಅವರು ವೇದ ಮಂತ್ರಗಳನ್ನು ಉಚ್ಚ ಸ್ವರದಿಂದ ನಾಡು ನಹರಮಂ ನನ್ಗರಿಯ ನಮೋ ನಾರಾಯಣಾಯವೆನ್ನು ಅಂತ ಪೆರಿಯಾಳ್ವಾರ್ ಹಾಡಿದಾರಲ್ಲ, ಅದೇ ರೀತಿ ಉಚ್ಚ ಸ್ವರದಲ್ಲಿ ವೇದ ಮಂತ್ರಗಳನ್ನ, ಸೌಂಡ್ ವೇವ್ಸ್ ಎಲ್ಲ ಕಡೆನೂ ಸೇರಬೇಕು. ಹಾಗವರು ವೇದ ಘೋಷ ಮಾಡ್ತಾ ಇದ್ದಾರೆ. ಕಾಂಪನಾನ್ ಕಟ್ಟ, ನನಗೆ ಕಂಕಣವನ್ನು ರಕ್ಷಾಬಂಧನವನ್ನು ಕಟ್ಟಿದ್ರು ಅಂತ ಹೇಳಿ ಪುನಿದನ್ ಅಂತ ಹೇಳಕ್ಕೆ ತುಂಬ ಚೆನ್ನಾಗಿ ವಿವರಣೆ ಕೊಡ್ತಾರೆ. ಕೃಷ್ಣ ತನ್ನ ರೆಗ್ಯುಲರ್ ಗೆಟಪ್ ಜೊತೆ ಬಂದಿರಲಿಲ್ವಂತೆ. ತಾನು ಸಾಧಾರಣವಾಗಿ ಒಂದು ಇದು ನವಿಲ್ಗರಿ ಹಾಕೊಳ್ತಾನೆ, ಮತ್ತು ಅಫ್ಕೋರ್ಸ್ ಇದು ಪೀತಾಂಬರವನ್ನು ಧರಿಸ್ತಾನೆ. ಅದೆಲ್ಲ ಇರಲಿ, ಇವಾಗ ನವಿಲ್ಗಿರಿನೂ ತರಲಿಲ್ಲ, ಸೊಂಟಕ್ಕೆ ಕೊಳನನ್ನು ಸಿಗಿಸ್ಕೊಳ್ಳಿಲ್ಲ. ಹೇಗೆ ಬಂದಿದ್ದಾನೆ ಅಂದರೆ ತುಂಬ ಶುದ್ಧವಾಗಿ ಬಂದಿದ್ದಾನೆ. ಕೊಳಲ್ ತಂದರೆ ಅದು ಎಂಜಲ್ ಮಾಡಿ ಮಾಡಿ ಊದಬೇಕಲ್ಲ. ಇವಾಗ ಯಾರು ಅವನ ಮಾವ ಯಾರಂದರೆ ಪೆರಿಯಾಳ್ವಾರ್. ಅವರು ಆಚಾರ ಅನುಷ್ಠಾನ ಎಲ್ಲ ತುಂಬ ಫಾಲೋ ಮಾಡೋರು. ಅಂತಹ ಪೆರಿಯಾಳ್ವಾರ್ಗೆ ತಾನು ಅಳಿಯ ಆಗಬೇಕು, ಇವಾಗ ಎಂಜಲ್ ಮಾಡ್ಕೊಂಡು ಬಂದರೆ ಆಗತ್ತಾ? ಸರಿ, ಇನ್ನೊಂದು ವಿಚಾರ ಏನಂದರೆ, ಅವತ್ತು ಸ್ನಾನ ಮಾಡ್ಕೊಂಡು ಬಂದಿದ್ದ ಕೃಷ್ಣನ್ ತಾನೇ ಆಂಡಾಳ್ ಆಸೆ ಪಟ್ಟಿದ್ದು. ಅವನು ವರ್ಷ ಇಡೀ ಸ್ನಾನನೇ ಮಾಡ್ತಿರ್ಲಿಲ್ಲಂತೆ. ಆ ಊರಿನವರೆಲ್ಲ ಹೇಗೆಂದರೆ, ಗೋಕುಲದ ವಾಸಿಗಳು ವರ್ಷದಲ್ಲಿ ಒಂದು ದಿವಸ ತಲೆಗೆ ಮಾತ್ರ ಸ್ನಾನ ಮಾಡ್ತಿದ್ರಂತೆ. ನೆಕ್ಸ್ಟ್ ಇಯರು ಅವರು ಮೈಗೆಲ್ಲ ಸ್ನಾನ ಮಾಡ್ತಿದ್ರಂತೆ. ಇವಾಗ ಕೃಷ್ಣ ಅವರೆಲ್ರಿಗೂ ಲೀಡರ್. ಅವನು ಹೇಗಂದರೆ ಅವನು ಅದನ್ನೂ ಮಾಡ್ತಾ ಇರಲಿಲ್ಲ. ಎಷ್ಟೋ ವರ್ಷಗಳು ಸ್ನಾನನೇ ಮಾಡ್ತಾರೆ. ಪೆರಿಯಾಳ್ವಾರ್ಗೆ ಚೆನ್ನಾಗಿ ಗೊತ್ತಿದ್ದು. ಅವನು ಪೂಣಿಲ್ ತೊழுவினர்புக்கு புழுதியளைந்த பொன்மேனி ಅಂತ ಪೆರಿಯಾಳ್ವಾರ್ ಹಾಡ್ತಾರೆ. ನೋಡಪ್ಪ, ನೀನು ತುಂಬ ಚೆನ್ನಾಗಿದೆಯಾ ನೋಡೋಕ್ಕೆ, ಆದರೆ ಮೈಯೆಲ್ಲ ಕೆರ್ಕೊಳ್ತಿದೆಯಲ್ಲ ಕಣೋ. ನೀನು ಬೆಣ್ಣೆ ಎಲ್ಲ ತಿಂದು ಮೈಗೆ ಹಾಗೆ ಹಚ್ಕೊಂಡ್ಬಿಡ್ತೀಯಾ. ಎಷ್ಟು ಕೆಟ್ಟದಾಗಿ ನಿನಗೆ ಪಾಪ ಇಚ್ಚಿಂಗ್ ಎಲ್ಲ ಕೆರ್ತಾ ಬರುತ್ತಲ್ವಾ. ಆದರೆ ನೀನು ಸ್ನಾನ ಮಾಡಬೇಕು ಅಂತ ಪೆರಿಯಾಳ್ವಾರ್ ತುಂಬ 10 ಪಾಶದಲ್ಲಿ ಹಾಗೆ ತುಂಬ ಆಸೆಯಿಂದ ಕರೀತಾರೆ. ಬಾರ ದಮ್ಮಯ್ಯ, ನಿನಗೆ ಸ್ನಾನ ಮಾಡಿಸ್ತೀನಿ ಅಂತ. ಅಂತಹ ಕೃಷ್ಣ ಇವತ್ತು ತಾನಾಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಸ್ನಾನ ಮಾಡ್ಕೊಂಡು ಬಂದು ಹೇಗಂದರೆ ಎಲ್ರಿಗೂ ಇವನ್ ರಾಮನೋ ಕೃಷ್ಣನೋ ಅಂತ ಆಶ್ಚರ್ಯ. ಏನು ನಿಜವಾಗ್ಲೂ ಕೃಷ್ಣನೇ ಬಂದಿದ್ದಾನಾ? ಇವನ್ ರಾಮ ಇರಬಹುದಲ್ಲ, ಇಷ್ಟೆಲ್ಲ ಕ್ಲೀನಾಗಿ ಪುನೀತನಾಗಿ ಬಂದಿದ್ದಾನೆ. ಓಹೋ, ಪೆರಿಯಾಳ್ವಾರ್ ಆಚಾರಕ್ಕೋಸ್ಕರ ಹೀಗೆಲ್ಲ ಬಂದಿದ್ದಾನೆ ಅಂತ ಎಲ್ಲರೂ ಸಮಾಧಾನ ಮಾಡ್ಕೊಳ್ತಾರೆ. ಅಂತಹ ಕೃಷ್ಣ ಇವಾಗ ಕಲ್ಯಾಣ ಮಂಟಪ ಪ್ರವೇಶ ಮಾಡಿ ಆಂಡಾಳ್ ಪಕ್ಕ ನಿಂತಿದ್ದಾನೆ. ಆಂಡಾಳ್ ಎಷ್ಟು ಆನಂದ, ಆಹಾ ಅಂತ ಕೃಷ್ಣನ ಬಲಗೈಗೂ ಆಂಡಾಳಿನ ಎಡಗೈಗೂ ಅವರು ರಕ್ಷಾಬಂಧನವನ್ನು ಮಾಡ್ತಾರೆ. ಯಾವ ವಿಘ್ನವೂ ಬರದೆ ಚೆನ್ನಾಗಿ ಮದುವೆ ನಡೀಲಿ ಅಂತ ಈ ರಕ್ಷಾಬಂಧನ ಮಾಡಿದ್ದು. ಆಂಡಾಳಿಗೆ ಒಂದು ವಿಚಾರಕ್ಕೆ ಸಂತೋಷ ಏನಂದರೆ, ಆ ಪುರೋಹಿತರು ಕೃಷ್ಣನ್ ಮುಟ್ಟಿದ ಕೈಯಲ್ಲೇ ಆಂಡಾಳನ್ನು ಮುಟ್ತಾ ಇದ್ದಾರಲ್ಲ, ಆಹಾ ಅಂತ ಆಂಡಾಳಿಗೆ ಹಾಗೆ ಮೈ ನೆವರಿ ಹೇಳ್ತಾ ಇದೆ. ಆಂಡಾಳ್ ಸಂತೋಷಕ್ಕೆ ಇನ್ನೂ ತುಂಬ ಸ್ಟೆಪ್ಸ್ ಇದೆ, ಇನ್ನೂ ಮೇಲ್ಮೇಲೆ ಹೋಗ್ತಾ ಇದೆ ಆಂಡಾಳ್ ಸಂತೋಷ. ಅದನ್ನು 5ನೇ ಪಾಶುರದಲ್ಲಿ ಹೇಗೆ ಆ ಸಂತೋಷ ಪಡ್ತಾಳೆ ಅಂತ ಈಗ ನೋಡೋಣ. ಕದಿರೊಳಿ ದೀಪಂ ಕಲಶಮುಡನೇಂದಿ செதிர் இளமங்கையர்தாம் வந்து எதிர்கொள்ள மதுரையார் மன்னன் அடிநிலை தொட்டு எங்கும் அது
மாதிரப்புகுத கனா கண்டேன் தோழி ಇದರ ಪದಶಃ ಅರ್ಥ ಹೇಗಂದ್ರೆ, ಕದಿರ್ ಒಳಿ ದೀಪಂ, ಸೂರ್ಯನ ತೇಜಸ್ಸಿರುವಂತಹ ದೀಪ, ಕಲಶಂ, ಕಲಶಗಳು ಅದನ್ನೆಲ್ಲ ಹೊತ್ತುಕೊಂಡು ಬರ್ತಾ ಇದ್ದಾರೆ. ಯಾರಂದ್ರೆ ಶದಿರಿಳ ಮಂಗಯ್ಯ, ತುಂಬ ಸುಂದರರಾದ ಸ್ತ್ರೀಯರು, ಕನ್ಯೆಯರು. ಒಂದೆದಿರ್ಕೊಳ್ಳ, ಅವರು ಸ್ವಾಗತ ಮಾಡಕ್ಕೆ, ಕೃಷ್ಣನ್ ಸ್ವಾಗತ ಮಾಡಕ್ಕೆ ಬರ್ತಾ ಇದ್ದಾರೆ. ಯಾರನ್ನ ಅಂದ್ರೆ ಮಧುರಯಾರ್ ಮನ್ನನ್, ಮಧುರೆಗೆ ಮನ್ನನ್ ರಾಜನಾಗಿರುವಂತಹನು, ರಾಜಕುಮಾರನಾಗಿರುವಂತಹವನು. ಅಡಿನಿಲೈ ತೊಟ್ಟು, ಅವನು ಹೇಗೆ ಬಂದಿದ್ದಾನೆ ಅಂದ್ರೆ ಅವನು ಪಾದರಕ್ಷೆಯನ್ನು ಧರಿಸ್ಕೊಂಡು ಬಂದಿದ್ದಾನೆ. ಎಂಗೂ ಮದಿರಪ್ಪುಹದ, ಅವನು ಹೇಗೆ ಬರ್ತಾನೆ ಅಂದ್ರೆ ಭೂಮಿಯೆಲ್ಲ ನಡುಗ್ತಾ ಇದೆ. ಅಂತಹ ಕನಸನ್ ಕಂಡೇ ಅಂತ ಆಂಡಾಳ್ ಹೇಳ್ತಾಳೆ. ಇದರ ವಿಶೇಷವಾದ ಅರ್ಥವನ್ನು ನೋಡೋಣ. ಈಗ ಆದಿತ್ಯದ ಪ್ರಭೆ ಇರುವಂತಹ ದೀಪ, ಆ ಕಲಶವು ಆದಿತ್ಯದ ಪ್ರಭೆ, ಎಲ್ಲ ಫಳಫಳ ಅಂತಿದೆ. ಅದು ಚೆನ್ನಾಗಿ, ಅದು ಮಂಗಳವಾಗಿರುವಂತಹ ಎರಡು ವಸ್ತುಗಳು. ಹಾಗೆ ಅವರನ್ನು ಬರಮಾಡ್ಕೊಳ್ತಾ ಇದೆ. ಆ ಸುಂದರ ಸ್ತ್ರೀಯರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಎಲ್ಲರೂ ಅವರನ್ನೇ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅವರು ಆದ್ರೂ ತಲೆ ಬಗ್ಗಿಸ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದ್ರೆ ಆ ದೀಪಗಳು ಯಾವಾಗಲೂ ಹಚ್ಚೇ ಇರಬೇಕು, ಆರಬಾರ್ದು. ಅದು ಭದ್ರವಾಗಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಆ ಸುಂದರ ಕನ್ಯೆಯರು ಹುಷಾರಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಹೇಗಂದ್ರೆ ಇವಾಗ ಸುಂದರ ಸ್ತ್ರೀಯರು ಅಂತ ಹೇಳುವಾಗ, ಒಬ್ಬ ಜೀವಾತ್ಮ ಶ್ರೀವೈಕುಂಠ ಲೋಕಕ್ಕೆ ಹೋಗುವಾಗ ಅಲ್ಲೂ ಸುಂದರ ಸ್ತ್ರೀಯರು ಇವರನ್ನು ಸ್ವಾಗತಿಸ್ತಾರಂತೆ. ಮದಿಮುಹ ಮಂಗಯ್ಯರ್ ಅಂತ ನಮ್ಮ ಸ್ವಾಮಿ ನಮ್ಮಾಳ್ವಾರ್ ಶೂರ್ವಿಷುಂಬಡಿ ಮಹಿಳನ ಪಾಶ್ರದಲ್ಲಿ ಪದಿಕದಲ್ಲಿ ಹಾಡಿದ್ದಾರೆ. ಇಲ್ಲಿ ಶದಿರಿಳ ಮಂಗಯ್ಯರ್ ಅಂತ ಆಂಡಾಳ್ ಹಾಡಿದಾಳೆ. ಹೀಗೆ ಶ್ರೀವೈಕುಂಠ ಲೋಕಕ್ಕೆ ಒಂದು ಜೀವಾತ್ಮ ಹೋಗುವಾಗ ಏನೇನು ನಡೆಯುತ್ತೆ ಅನ್ನೋದು ಈ ಮದುವೆ ಆಂಡಾಳ್ ತಿರುಕಲ್ಯಾಣ ವಿಚಾರಗಳಲ್ಲಿ ನಾವು ಸುಮಾರು ಕಡೆ ನೋಡಬಹುದು. ಮಧುರಯಾರ್ ಮನ್ನನ್ ಅನ್ನಕ್ಕೆ ತುಂಬ ವಿಶೇಷವಾದ ಅರ್ಥ ಹೇಳ್ತಾರೆ ಇಲ್ಲಿ. ಅಂದರೆ ಇವಾಗ ಕೃಷ್ಣನ್ಗೆ ಮಧುರ ಕಂಡ್ರೆ ತುಂಬ ಇಷ್ಟ, ಮಥುರಾ ಕಂಡ್ರೆ. ಯಾಕೆಂದರೆ ಅವನು ಭೂಲೋಕಕ್ಕೆ ಬಂದಿದ್ದೇ ಮಥುರಗೋಸ್ಕರ. ಏಷ ನಾರಾಯಣ ಶ್ರೀಮಾನ್ ಕ್ಷೀರಾರ್ಣವನಿಕೇತನಃ ನಾಗ ಪರ್ಯಂಕ ಮುತ್ಸೃಜ್ಯ ಯಾಗತೋ ಮಧುರಾಂಪುರಿ. ಆ ನಾಗ ಪರ್ಯಂಕದಲ್ಲಿ ಮಲಗಿದ್ನಲ್ಲ ಅವನ ಆದಿಶೇಷನಲ್ಲಿ, ಅದೆಲ್ಲ ಬಿಟ್ಟು ಮಥುರೆಗೆ ಬಂದ್ಬಿಟ್ನಂತೆ ಕೃಷ್ಣ. ಅವನಿಗೆ ಶ್ರೀವೈಕುಂಠ ಲೋಕಕ್ಕಿಂತ ಈ ಮಥುರಾನೇ ಜಾಸ್ತಿ ಅಟ್ರಾಕ್ಷನ್ ಜಾಸ್ತಿ. ಸೊ ಅಂತಹ ಇಲ್ಲಿ ಭಕ್ತರೊಡನೆ ಬೆರೀಬಹುದಲ್ವಾ. ಅಲ್ಲಿ ನಿತ್ಯ ಸೂರಿಗಳಿಗೆ ಭಗವಂತನ ಕಲ್ಯಾಣ ಗುಣವನ್ನು ಅನುಭವಿಸೋಕ್ಕೆ ಅವಕಾಶ ಇಲ್ಲ. ಇಲ್ಲಿದ್ರೆ ಭಕ್ತರು ನಮ್ಮಂಥವ್ರು ಯಾವಾಗಲೂ ಬೇಡ್ತಾ ಇರ್ತೀವಿ, ಅದನ್ನು ಕೊಡು, ಇದನ್ನು ಕೊಡು, ನಿನ್ನ ಸೇವೆ ಕೊಡು, ನಿನ್ನ ದಾಸ್ಯತ್ವ ಕೊಡು ಅಂತೆಲ್ಲ ಕೇಳ್ತಾ ಇದ್ದೀವಿ. ನಮ್ಮನ್ನೆಲ್ಲ ಒಂದು ಗುಹ, ಶಬರಿ ಇವರಿಗೆಲ್ಲ ಹೇಗೆ ಶ್ರೀರಾಮ ರಕ್ಷಿಸಿದ್ನೋ ಆ ರೀತಿಯೆಲ್ಲ ಅವನು ಜನರ ಜೊತೆ ಬೆರೀಬಹುದು ಅಂತ ಹೇಳಿದ್ರೆ ಅದು ಭೂಲೋಕದಲ್ಲೇ ಸಾಧ್ಯ. ಅದರಿಂದ ಮಥುರೆಗೆ ಬಂದ. ಇಲ್ಲಿ ಆ ಮಥುರೆಗೆ ಒಂದು ಭಗವಂತನ ಜೊತೆ ನಿತ್ಯ ಸಂಬಂಧ ಇದೆ. ಧ್ರುವ ಇಲ್ಲೇ ತಪಸ್ ಮಾಡಿದ್ದು, ಶತ್ರುಘ್ನ ಲವಣಾಸುರನನ್ನು ಸಂಹಾರ ಮಾಡಿದ್ದು ಈ ಮಥುರಾದಲ್ಲೇ, ಕೃಷ್ಣಾವತಾರ ಆಗಿದ್ದಂತೂ ಇಲ್ಲೇ ಮಥುರಾದಲ್ಲೇ. ಸೊ ನಿತ್ಯ ಸಂಬಂಧ ಇರುವಂತಹ ಈ ಮಥುರಾ ಕಂಡ್ರೆ ಭಗವಂತನಿಗೆ ಅಷ್ಟು ಪ್ರೀತಿ. ಮತ್ತು ಈ ಮಧುರಯಾರ್ ಮನ್ನನ್ ನನ್ನ ಹೆಸರು ಯಾರು ಕೊಟ್ಟರು ಅಂತ ಹೇಳಿದ್ರೆ ಆಂಡಾಳ್ ಅಮ್ಮನವರು ಕೊಟ್ಟರು, ಆಂಡಾಳ್ ದೇವಿ ಕೊಟ್ಟರು. ಅದರಿಂದ ಒಂದು ಐತಿಹ್ಯ ಹೇಳ್ತಾರೆ, ಒಂದು ವಿಶೇಷವಾದ ಅರ್ಥ ಹೇಳ್ತಾರೆ. ಒಬ್ಬರು ಶ್ರೀ ವೈಷ್ಣವರು ಪರಮ ಆಚಾರವಂತರು, ಅವರಿಗೆ ಒಂದು ಕೃಷ್ಣ ಬೆಣ್ಣೆ ಇಟ್ಕೊಂಡಿರುವಂತಹ ಒಂದು ಬೆಣ್ಣೆ ಕಾಡು ಪಿಳ್ಳೆ ಅಂತ ಹೇಳ್ತಾರೆ. ಬೆಣ್ಣೆ ಇಟ್ಕೊಂಡಿರುವಂತಹ ಕೃಷ್ಣ ಸಿಗ್ತಾನೆ. ಬೆಣ್ಣೆಯನ್ನು ಕೈಯಲ್ಲಿ ಹಿಡಿದಿರುವಂತಹ ಕೃಷ್ಣ ಅವರು ಪ್ರತಿಷ್ಠಾಪನೆ ಮಾಡೋಕ್ಕೆ ಮನೆಯ ಕೋವಿಲಾಳ್ವಾರ್ನಲ್ಲಿ ಸನ್ನಿಧಿನಲ್ಲಿ ಇಟ್ಕೊಳ್ಳೋಕ್ಕೆ ಅವ್ರು ತರ್ತಾರೆ. ಸರಿ, ಮನೆಗೆ ಒಂದು ದೇವರನ್ನು ನಾವು ಪ್ರತಿಷ್ಠೆ ಮಾಡಿದಾಗ ಅವ್ರಿಗೇನಾದರೂ ಒಂದು ಇಷ್ಟವಾದ ಹೆಸರನ್ನು ನಾವು ಧರಿಸ್ಬೇಕು, ಹೆಸರನ್ನು ಇಡಬೇಕು. ಅವರು ಏನು ಹೆಸರಿಡಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಸರಿ, ಆ ದಿನ ನಿದ್ದೆ ಮಾಡಿದಾಗ ಭಗವಂತ ಅವ್ನ ಕನಸಿನಲ್ಲಿ ಬರ್ತಾನೆ. ಆ ಬೆಣ್ಣೆ ಹಿಡ್ಕೊಂಡಿದ್ರ ಆ ಬೆಣ್ಣೆ ಹಿಡಿದಿರೋಂತಹ ಕೃಷ್ಣ ಕನಸಿನಲ್ಲಿ ಬಂದು, ಏನಪ್ಪ ನೀನು ನನಗೆ ಆ ಹೆಸರು ಈ ಹೆಸರು ಅಂತ ಯಾವ್ದ್ಯಾವುದೋ ಇಟ್ಬಿಡ್ಬೇಡಿ, ನನಗೆ ಮಧುರಯಾರ್ ಮನ್ನನ್ ಅಂತ ಆಂಡಾಳ್ ದೇವಿ ಎಷ್ಟು ಸ್ಪೆಷಲ್ ಆಗಿ ಇಟ್ಟಿರೋ ಹೆಸರಿದೆಯಲ್ಲ ಆ ಹೆಸರನ್ನು ಇಡಬೇಕು ಅಂತ ಕೃಷ್ಣ ಆ ಬ್ರಾಹ್ಮಣರ ಕನಸಿನಲ್ಲಿ ಬಂದು ಹೇಳದಂತೆ. ಸೊ ಅವ್ರಿಗೆ ಎಷ್ಟು ಇಷ್ಟ ಮಧುರಯಾರ್ ಮನ್ನನ ಕಥೆ ಅಂತ ನಾವು ತಿಳ್ಕೊಬಹುದು. ಆ ಭಗವಂತ ಭೂಲೋಕಕ್ಕೆ ಇಲ್ಲಿ ಆಂಡಾಳನ ಮದುವೆ ಮಾಡ್ಕೊಳಕ್ಕೆ ಬಂದಾಗ ಭೂಮಿಯೆಲ್ಲ ಹಾಗೆ ನಡುತ್ತಂತೆ. ಹೇಗೆ ಅಂದರೆ ಈಗ ವಾಮನ ಅವತಾರದಲ್ಲಿ ಭಗವಂತ ಭಿಕ್ಷೆ ಬೇಡಕ್ಕೆ ಹೋದಾಗ
ಭೂಮಿ ಎಲ್ಲ ನಡುಕ್ತು, ಸಾಗರ ನಡುಕ್ತು, ಸಾಗರ ಎಲ್ಲ ಅಲ್ಲೋಲ ಕಲ್ಲವಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಪರಾಶರ ಭಟ್ಟರನ ಕಾಲದಲ್ಲಿ ಈ ವಿಚಾರ ಡಿಸ್ಕಷನ್ಗೆ ಬರುತ್ತೆ. ಆಗ ಕೆಲವರು ಹೇಳ್ತಾರೆ, ವಾಮನ ಬಂದಾಗ ಯಾಕೆ ಭೂಮಿ ನಡುಕ್ತು ಅಂದರೆ ಅವನು ಸರ್ವೇಶ್ವರ ನಡುಗ್ ಬಂದರೆ ಭೂಮಿ ನಡುಗಲ್ವಾ, ಅದಕ್ಕೋಸ್ಕರ ನಡುಕ್ತು ಅಂತ. ಇನ್ನು ಕೆಲವ್ರು ಹೇಳ್ತಾರೆ, ಇಲ್ಲ ಇಲ್ಲ, ಅವನಿಗೆ ಯಾಚನೆ ಮಾಡೇನೆ ಅಭ್ಯಾಸ ಇಲ್ಲ, ಆದ್ರಿಂದ ಅದಕ್ಕೋಸ್ಕರ ಭೂಮಿ ನಡುಕ್ತು. ಇವಾಗ ಯಾಚನೆ ಮಾಡೋಕ್ಕೆ ಮೊದಲು ಸಲ ಬರ್ತಾ ಇದ್ದಾನೆ. ಇವಾಗ ಯಾರಾದರೂ ಮೌನವ್ರತ ಅಂತ ಶುರು ಮಾಡ್ತಾರೆ. ಮೌನವ್ರತ ಇಲ್ಲಿದ್ದಾಗ ಯಾರಾದರೂ ಬಂದು ಮಾತಾಡಿದ್ರೆ, ನಾ ಮೌನವ್ರತದಲ್ಲಿದ್ದೀನಿ, ನೀವು ನನ್ನನ್ನು ಮಾತಾಡಿಸ್ಬೇಡಿ ಅಂತ ಹೇಳ್ತಾರಂತೆ. ಹಾಗೆ ಈಗ ಭಗವಂತ ಫಸ್ಟ್ ಟೈಮು ಒಂದು ಭಿಕ್ಷೆ ಬೇಡಕ್ಕೆ ಹೋಗ್ತಾ ಇರೋದು, ಆದ್ದರಿಂದ ಅದಕ್ಕೋಸ್ಕರ ಭೂಮಿ ನಡುಕ್ತು ಅಂತ ಹೇಳ್ತಾರೆ. ಆವಾಗ ನಂಜಿಯರು ಅವರು ಆಚಾರ್ಯರಾದ ಪರಾಶರ ಭಟ್ರನ್ನು ಕೇಳ್ತಾರೆ, ಯಾಕೆ ಇದು ಭೂಮಿ ನಡುಗಿದ್ದು ಅಂತ. ನೋಡಪ್ಪ, ಸರಿ ಫಸ್ಟ್ ಹಾಫ್ ಸರಿ, ಭೂಮಿನ ಮೊದಲ ಸಲ ಯಾಚನೆಗಾಗಿ ಬರ್ತಾ ಇದ್ದಾನೆ, ಅದಕ್ಕೋಸ್ಕರ ಅವನಿಗೆ ಹೇಗೆ ಯಾಚನೆ ತೊಡ್ಕೋಬೇಕು, ಹೀಗಿಡ್ಬೇಕಾ ಕೈ, ಹೀಗಿಡ್ಬೇಕಾ, ಹೀಗೆ ತೊಗೋಬೇಕಾ, ಯಾವ ಕೈಯಲ್ಲಿ ತೊಗೋಬೇಕು, ಅವನು ಕೊಟ್ಟು ಅಭ್ಯಾಸ ಹೇಗೆ ತೊಗೋಬೇಕು. ಅಯ್ಯೋ, ಬಲಿಯನ್ನು ಸಂಹಾರನೂ ಮಾಡೋಕ್ಕಾಗಲ್ಲ, 3 ಅಡಿ ನೆಲವನ್ನು ನಾನು ಬೇಡಬೇಕು ಅಂದರೆ ದೇವೇಂದ್ರನಿಗೆ ಬೇರೆ ಭಾಷೆ ಕೊಟ್ಟಿದ್ದೀನಿ, ಹೇಗೆ ಬೇಡಬೇಕು, ಸರಿಯಾಗಿ ಬೇಡಬೇಕಲ್ಲ, ಅವ್ನು ಕೊಡಬೇಕಲ್ಲ ಅಂತೆಲ್ಲ ಯೋಚನೆ ಮಾಡಿ ಆ ಟೆನ್ಷನ್ಗೆ ಅವನು ಹೆದರ್ಕೊಂಡಂತೆ. ಅವನು ಹೆದರ್ಕೊಂಡಿದ್ದಿಂದ ಅವನು ನಡ್ಕೊಂಡು ಬಂದಲ್ಲ, ಅದಕ್ಕೆ ಭೂಮಿನೂ ನಡುಕ್ತು ಅಂತ ಹೇಳ್ತಾರೆ. ಈಗ 3 ಅಡಿ ನೆಲವನ್ನು ಬೇಡಕ್ಕೆ ಬಂದಾಗಲೇ ಆ ಭೂಮಿ ನಡುಕ್ತು ಅಂತ ಹೇಳಬೇಕಾದ್ರೆ, ಇನ್ನು ಆಂಡಾಳ್ ದೇವಿ ಯಾರು ಅಂದರೆ ಭೂದೇವಿ ಅವತಾರ. ಆ ಭೂಮಿ ದೇವಿಯ ಅವತಾರ, ಭೂಮಿ ದೇವಿಯನ್ನು ಬೇಡಕ್ಕೆ ಬರ್ತಾ ಇದ್ದಾನೆ ಈಗ ಪೆರಿಯಾಳ್ವರಿಂದ, ಅದಕ್ಕೆ ಭೂಮಿಯೆಲ್ಲ ನಡುಕ್ತು ಅಂತ ಆಂಡಾಳಮ್ಮನವರು ಈ ಪಾಶುರದಲ್ಲಿ ಮಂಗಳಾಶಾಸನ ಮಾಡಿದ್ದಾರೆ. ಹಾಗೆ ಹೆಂಗೂ ಮದಿರ ಪುಹದಕ್ಕನ ಕಂಡೆ ತೋಡಿ ನಾನಂತ ಹೇಳಿ ಈ ಅದ್ಭುತವಾದ ಪಾಶುರಕ್ಕೆ ನಮ್ಮ ಮಂಗಳಾಶಾಸನ ಹಾಡ್ತಾಳೆ. ಇವಾಗ ನಾವು 6ನೇ ಪಾಶುರವನ್ನು ಅನುಭವಿಸೋಣ. ಮತ್ತಳಂ ಕೊಟ್ಟ ವರಿಶಂಕಂ ನಿನ್ರೂತ ಮುತ್ತುಡೈ ತಾಮಂ நிறைத்தாழ்ந்த பந்தற்கீழ் மைத்து நம்பி மதுசூதன் வந்தனை கைத்தலாம் பத்த கன ಕಂಡೇನ್ ತೋರಿನ. ಆ ಮದ್ದಳ ಶಬ್ದ ಭಗವಂತನಿಗೆ ರಾಯಲ್ ಫ್ಯಾಮಿಲೀಸ್ನಲ್ಲಿ, ಈ ರಾಜ ಮನೆ ಕುಟುಂಬದಲ್ಲಿ ಮದುವೆ ಅಂದರೆ ಮದ್ದಳದ ಹಾಗೆ ಮೃದಂಗ ಅಂತಹ ಇನ್ಸ್ಟ್ರೂಮೆಂಟ್ಸ್ ಅಂಥದನ್ನೆಲ್ಲ ಅವರು ನುಡಿಸ್ತಾರೆ. ವರಿಶಂಗಂ, ಆ ಶಂಖನಾದ ಕಂಟಿನ್ಯೂಸ್ ಆಗಿ ಆಗ್ತಾ ಇರಬೇಕು, ಒಂದೇ ಸಮನೆ ಶಂಖನಾದ ಆಗ್ತಾ ಇರಬೇಕು. ಮತ್ತು ಮುತ್ತುಡೈ ತಾಮಂ, ಆ ಊರಿನಲ್ಲಿ ಹೇಗಂದರೆ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂದರೆ ಮುತ್ತುಗಳ ಸರವನ್ನು ಹಾಗೆ ಕೆಳಗೆ ಬೀಳ್ತಾ ಇದೆ, ಎಲ್ಲರೂ ತಲೆಗೂ ಹೊಡೆಯೋ ಹಾಗೆ ಆ ಮುತ್ತು ಸರವನ್ನೆಲ್ಲ ಅವರು ಸಾಲಾಗಿ ಪೋಣಿಸಿ ಹಾಕಿದ್ದಾರೆ. ನಿರೈ ತಾಳ್ದ ಪಂದಲ್ ಕೀಳ್, ಅಂತಹ ಕಲ್ಯಾಣ ಮಂಟಪದಲ್ಲಿ ಚಪ್ರದ ಕೆಳಗಡೆ ಮೈತು ನನ್ನ ನಂಬಿ ಅಂದರೆ ನನ್ನ ಪತಿಯಾದವನು, ನಂಬಿ ಗುಣಪರಿಪೂರ್ಣ ಮಧುಸೂದನ್, ಅಂತಹ ಮಧು ಎಂಬ ರಾಕ್ಷಸವನ್ನು ಸಂಹಾರ ಮಾಡಿದ್ದ ಭಗವಂತ ಅವನೇ ಬಂದು ಎನ್ನೈ ಕೈತಲಂಪತ್ತ, ನನ್ನ ಪಾಣಿ ಗ್ರಹಣವನ್ನು ಮಾಡ್ದ, ನನ್ನ ಕೈಯನ್ನು ಹಿಡಿದು ಮದುವೆ ಮಾಡ್ದ, ಇಂತಹ ಕನಸನ್ನು ಕಂಡೆ ಅಂತ ಆಂಡಾಳ್ ಹೇಳ್ತಾಳೆ. ಹೀಗೆ ಆಂಡಾಳ್ ಆಸೆ ಪಟ್ಟಿದ್ದು ಗೊಲ್ಲ ಕೃಷ್ಣನನ್ನ. ಈಗ ಇನ್ನು ಕೃಷ್ಣಂಗೆ ಉಪನಯನನೇ ಆಗಿಲ್ಲ ಅಲ್ವಾ, ಆದ್ರಿಂದ ವೇದ ಮಂತ್ರ ಸ್ವಾಗತಕ್ಕಿಂತ ಹೀಗೆ ಮೃದಂಗ, ಡೋಲು, ಮದ್ದಳ ಈ ಶಬ್ದದ ಜೊತೆ ಮದುವೆ ಅಂತೆ. ಸರಿ, ನಿರೈತಾಂಡ ಮುತ್ತು ತೋರಣಗಳು ತೂಗುತ್ತಿರುವಂತಹ ಆ ಕಲ್ಯಾಣ ಮಂಟಪದೊಳಗೆ ಕೃಷ್ಣ ಪ್ರವೇಶಿಸ್ತಿದ್ದಾನೆ. ಅತ್ತೆ ಮಗ ಅಂತ ಆಂಡಾಳ್ ಇವಾಗ ಹೇಳ್ತಾಳೆ. ಮೈಥುನನ್ ಅಂದರೆ ಅತ್ತೆ ಮಗ. ಹೇಗೆ ಅಂದರೆ ಇವಾಗ ಪೆರಿಯಾಳ್ವಾರ್ ಯಶೋದೆ ಭಾವದಲ್ಲಿ ಹಾಡಿದ್ರು. ಯಶೋದೆ ಸಹೋದರ ಅಂತಲೇ ಇಟ್ಕೊಳ್ಳೋಣವಾ. ಸೊ ಈ ಸೋದರ ಮಾವನ ಮಗ ಅಂತ ಹೇಳಿದ್ರೆ ಅವನು ಸೋದರತ್ತೆ ಮಗ ಅಂತ ಹೇಳಿದ್ರೆ ಅದು ಸೋದರತ್ತೆ ಮಗ. ಯಶೋದೆಗೆ ಸೋದರತ್ತೆ, ಅವನ ಮಗ ಕೃಷ್ಣ. ಅದಲ್ಲದೆ ಕೃಷ್ಣನ್ ಮದುವೆ ಮಾಡ್ತಾಳಲ್ಲ ಇವಾಗ ಯಶೋದೆ, ಅವಳಿಗೆ ಅತ್ತೆ ಆಗ್ಬೇಕಲ್ವಾ. ಸೊ ಮೈಥುನನ್ ನಂಬಿ, ಅವನು ಗುಣಪೂರ್ಣ. ಮಧುಸೂದನ್ ಅಂತ ಹೇಳಿದ್ರೆ ಆ ಮಧುಸೂದನ್ ಅಂದರೆ ಭಗವಂತ ಹೇಗೆ ಅಂದರೆ ಯಾರಾದರೂ ಆಂಡಾಳನ್ನ ತಮ್ಮ ಮಾವನ ಮಗಳು ಅಂತ ಹೇಳಿಬಿಟ್ಟು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಂದರೆ ಭಗವಂತನಿಗೆ ತುಂಬ ಕೋಪ ಅಂತೆ, ಅವಂಥವ್ರನ್ನ ಅಳಿಸೇ ಬಿಡ್ತಾನಂತೆ. ಯಾಕೆಂದರೆ ಇವಾಗ ಶಿಶುಪಾಲ ರುಕ್ಮಿಣಿ ಕೈಯನ್ನು ಹಿಡಿಯೋಕೆ ಅವನು ಟ್ರೈ ಮಾಡ್ದ, ಅದಕ್ಕೆ ಅವನ ಸಂಹಾರನೇ ಮಾಡಿಬಿಟ್ಟ ಕೃಷ್ಣ ಮುಂದೆ. ಅಂತಹ ಯಾರಾದರೂ ಆಂಡಾಳನ್ನ ತಮ್ಮವಳು ಅಂತ ಕ್ಲೈಮ್ ಮಾಡಕ್ಕೆ ಬಂದರೆ ಕೃಷ್ಣ ಅದನ್ನು ಸಹಿಸಲ್ವಂತೆ.
ಆಂಡಾಳ್ ವೇಂಗಡವರ್ಕೆನ್ನೆ ವಿಧಿಕಿತಿಯೇ, ಕೃಷ್ಣನನ್ನು ಬಿಟ್ಟು ನಾನು ಯಾರನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಆಂಡಾಳೆ ಹೇಳಿದಾಳೆ. ಹಾಗೆ ಭಗವಂತನೂ ಅಷ್ಟೇ, ಅನನ್ಯಾರ್ಹತ್ವ, ಆಂಡಾಳ್ ಕೃಷ್ಣನಿಗಾಗೆ, ಕೃಷ್ಣ ಆಂಡಾಳಿಗಾಗೆ ಅಂತ ಇಲ್ಲಿ ಬರ್ತಾ ಇದ್ದಾನೆ. ಇದರ ತತ್ವಾರ್ಥ, ನಾವೆಲ್ಲ ಭಗವಂತನಿಗೆ ಸೇರಿದವರು. ನಾವು ಅಡಿಯೇನ್ ಅಂತ ಭಗವಂತನಿಗೆ ದಾಸ್ಯತ್ವವನ್ನು ಒಪ್ಕೊಂಡ್ರೆ ಅವನು ತನ್ನ ಸೊತ್ತನ್ನು ಭಗವಂತ ಹೇಗೆ ರಕ್ಷಿಸ್ತಾನೋ, ನಮ್ಮನ್ನು ತಮ್ಮವನು ಅಂತ ನಾವು ಹೇಳ್ಕೊಂಡ್ಬಿಟ್ರೆ ಅವನು ಯಾವಾಗಲೂ ನಮ್ಮನ್ನು ರಕ್ಷಿಸ್ಕೊಳ್ತಾನೆ. ನಾವು ಅವನಿಗೆ ದಾಸರು ನಾವು ಒಪ್ಕೋಬೇಕು. ಅದಕ್ಕೋಸ್ಕರ ಭಗವಂತ ಅವನು ಕಾಯ್ತಾ ಇರ್ತಾನೆ. ಇದಕ್ಕೆ ಪರಗತ ಸ್ವೀಕಾರ, ಭಗವಂತನೇ ಬಂದು ನನ್ನನ್ನು ನನ್ನ ಕೈ ಹಿಡ್ದ. ಈ ಪಾಣಿಗ್ರಹಣ ಅನ್ನೋದು ತುಂಬ ವಿಶೇಷವಾದ ಒಂದು ಘಟ್ಟ ಮದುವೆನಲ್ಲಿ. ಹೇಗೆ ಶರಣಾಗತರು ಹೇಗೆ ಮೋಕ್ಷವನ್ನು ಕೇಳುವಾಗ ಅವನ ಕರುಣೆಯಿಂದ ನಾವು ಮೋಕ್ಷಕ್ಕೆ ಹೋದಾಗ, ಆಚಾರ್ಯರ ಸಮಾಶನದಿಂದ ನಮಗೆ ಮೋಕ್ಷ ಸಿಕ್ಕಿದಾಗ ಭಗವಂತ ಹೇಗೆ ತಾನೇ ಬಂದು ರಕ್ಷಿಸ್ತಾನೋ, ಅದೇ ರೀತಿ ಈಗ ಆಂಡಾಳನ್ನು ತಾನು ರಕ್ಷಿಸ್ತಾ ಇದ್ದಾನೆ. ಅವನು ಆಂಡಾಳ್ ನನ್ನ ಕೈ ಹಿಡ್ಕೊಂಡ್ಬಿಟ್ಟ, ಅವನು ನನ್ನನ್ನು ರಕ್ಷಿಸ್ತಾನೆ, ಎನ್ನೈ ಕೈತಲಂಪತ್ತ ಪಾಣಿಗ್ರಹಣ ಮಾಡಿದ್ದಾನೆ, ಗಟ್ಟಿಯಾಗಿ ಹಿಡಿದಿದ್ದಾನೆ. ಭಕ್ತರನ್ನು ರಕ್ಷಿಸುವುದೇ ಅವನ ಸ್ವರೂಪ ಅಂತ ಆಂಡಾಳ್ ತುಂಬ ಕೊಂಡಾಡ್ತಾಳೆ ಈ ಪಾಶುರದಲ್ಲಿ. ಈಗ ನಾವು 7ನೇ ಪಾಶುರವನ್ನು ಅನುಭವಿಸೋಣ. வாய்நல்லார்நல்ல மறையோதி மந்திரத்தால் பாசிலை நாணல் படுத்து பரிதி வைத்து காஷினமா களிர்கள் நான் என் கைப்பத்தி தேவலம் செய்ய ಕನ ಕಂಡೇನ್ ತೋಳಿ ನಾನ್. ವಾಯ್ನಲ್ಲಾರ್ ಅಂತ ಹೇಳಿದ್ರೆ, ಈಗ ವೇದವನ್ನು ಒಳ್ಳೆ ಸ್ವರದೊಡನೆ ಹೇಳುವಂತಹ ಗೋಷ್ಠಿಯವರು, ಅವರು ವೇದವನ್ನು ಪಠಿಸುವಂತಹ ವೈದಿಕರು, ಅವರು ನಲ್ಲ ಮರೆಯೋದಿ. ಈಗ ವೇದದಲ್ಲಿ ಶ್ರೇಷ್ಠವಾದ ಭಾಗ ಅಂತ ಹೇಳಿದ್ರೆ ಅದು ಉಪನಿಷತ್ತು. ಅದರಲ್ಲೂ ಪುರುಷ ಸೂಕ್ತ, ಶ್ರೀ ಸೂಕ್ತ ತುಂಬ ವಿಶೇಷವಾದ ಭಾಗಗಳು. ಅದನ್ನು ಅವರು ಪಠಿಸ್ತಾ ಇದ್ದಾರೆ. ಪಾಶಿಲೈ ನಾಡಲ್ಪಡುತ್ತು ಅಂತ ಹೇಳಿದ್ರೆ, ದರ್ಬೆಯನ್ನು ಅಗ್ನಿ ಸುತ್ತ 4 ಕಡೆನೂ ಅದನ್ನು ಹರಡ್ತಾರೆ, ಅದನ್ನು ಇಡ್ತಾರೆ. 4 ಕಡೆ ಸುತ್ತಲೂ ಅದನ್ನು ಇಡ್ತಾರೆ. ಅದಕ್ಕೆ ಪರಿಸ್ತರಣ ಅಂತ ಹೇಳ್ತಾರೆ. ಪರಿಧಿ ವೈತ್ ಮತ್ತು ಸಮಿತ್ಗಳನ್ನು ಅಗ್ನಿಯಲ್ಲಿ ಅರ್ಪಿಸಿ ಹೋಮ ಮಾಡಬೇಕಲ್ಲ, ಅದನ್ನು ರೆಡಿ ಮಾಡ್ತಾರೆ, ಅದನ್ನು ಹೋಮ ಮಾಡ್ತಾರೆ. ಇಂತಹವರು ಇವಾಗ ನೆಕ್ಸ್ಟ್ ಏನಂದರೆ ಕಾಶಿನ ಮಾಕಳಿರನ್ನ. ಈಗ ಕೃಷ್ಣ ಕೋಪಗೊಂಡ ಆನೆ ಹೇಗೆ ಬರುತ್ತೋ ಹಾಗೆ ಬರ್ತಾ ಇದ್ದಾನೆ. ಈಗ ಕೋಪ ಅನ್ನೋದು ನಾವು ಇಲ್ಲಿ ತಗೋಬಾರ್ದು. ಆನೆ ಕೋಪಗೊಂಡ ಆನೆ ಎಷ್ಟು ಗಂಭೀರವಾಗಿ ಬರುತ್ತೋ ಕೃಷ್ಣ ಗಂಭೀರವಾಗಿ ನಡ್ಕೊಂಡು ಬರ್ತಾ ಇದ್ದಾನೆ. ಆನೆ ನಡೆಯುವಾಗ ಹೀಗೆ ಸ್ವಿಂಗ್ ಮಾಡ್ತಾ ಮಾಡ್ತಾ ನಡೆಯುತ್ತೋ ಅದೇ ರೀತಿ ಕೃಷ್ಣ ಬರ್ತಾ ಇದ್ದಾನೆ. ಎನ್ ಕೈ ಪಟ್ರಿ, ನನ್ನ ಕೈ ಹಿಡ್ದ ಅಂತ ಆಂಡಾಳಿಲಿ ಅವನು ಆಡ್ತಾ ಆಡ್ತಾ ನಡ್ಕೊಂಡು ಬಂದು ಬೇಗ ನಡೆದ್ರೆ ಆಂಡಾಳ್ ಕೈಯನ್ನು ಹಿಡಿದ್ಬಿಡ್ಬೋದು ಅಂತ ಇಲ್ಲಿ ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ದಾನೆ. ಏನಂದರೆ ಇವಾಗ ತೀವಲಂಶಯ್ಯ, ಆಂಡಾಳ್ ಕೈ ಪಾಣಿಗ್ರಹಣ ಮಾಡಾಯಿತು. ಇವಾಗ ತೀವಲಂಶಯ್ಯ ಅಂದರೆ ಅಗ್ನಿ ಪ್ರದಕ್ಷಿಣ ಮಾಡ್ತಾ ಇದ್ದಾರೆ. ಅಗ್ನಿ ಪ್ರದಕ್ಷಿಣ ಇಲ್ಲಿ ತುಂಬ ಏನಂದರೆ ಸಖಾ ಸಪ್ತ ಪದಾಭವ ಅಂತ ಹೇಳ್ತಾರೆ. 7 ಅಡಿಗಳು ಒಬ್ಬರ ಜೊತೆ ನಡೆದ್ರೆ ಅದು ಲೈಫ್ ಲಾಂಗ್ ಒಂದು ಫ್ರೆಂಡ್ಶಿಪ್ ಅನ್ನು ಏರ್ಪಾಡಾಗತ್ತೆ. ಇಬ್ಬರು ಸಮವಾಗಿ ದುಃಖ ಸುಖ ಎಲ್ಲ ಹಂಚ್ಕೋಬೇಕು. ಆ ಜನ್ಮ ಪರ್ಯಂತ ನಾವು ಸಖರು ಅನ್ನೋದು ಆ ಬಾಂಡ್ ಏರ್ಪಾಡಾಗತ್ತೆ. ಸೊ ಈ ರೀತಿ ವಿಷ್ಣು ನಿನ್ನನ್ನು ಫಾಲೋ ಮಾಡಲಿ ಅಂತ ಹೇಳುವಂತಹ ಒಂದು ಶ್ಲೋಕ ಇದೆ. ಅದು ವಿಷ್ಣು ನಿನ್ನ ಜೊತೆ ನಿನ್ನ ಹಿಂದೆ ಇರ್ತಾನೆ ಅಂತ ಸಾಮಾನ್ಯವಾದ ನಮ್ಮಂತಹ ಅವರ ಮದುವೆನಲ್ಲಿ ಹೇಳ್ತಾರೆ. ಆದರೆ ಇಲ್ಲೇನಂದರೆ ವ್ಯತ್ಯಾಸ, ಆಂಡಾಳ್ ಮದುವೆನಲ್ಲಿ ಕೃಷ್ಣ ಮುಂದೆ ನಡೀತಾ ಇದ್ದಾನೆ, ಆಂಡಾಳ್ ಹಿಂದೆ ನಡೀತಾ ಇದ್ದಾಳೆ. ಈ ರೀತಿ ಈ ಮದುವೆ ತುಂಬ ವಿಶೇಷವಾದ ಮದುವೆ. ತೀವಲಂಶಯ್ಯ ಹೀಗೆ 7 ಅಡಿ ಇಟ್ಟು ಅಗ್ನಿ ಪ್ರದರ್ಶನವನ್ನು ಮಾಡಿ ಕೃಷ್ಣ ನಿನ್ನ ಕೈ ಎಂದೂ ಬಿಡಲ್ಲ ಅಂತ. ಇವಾಗ ಶರಣಾಗತಿ ಅಂದರೆ ಅದು 1 ಟೈಮ್ ಸೆಟಲ್ಮೆಂಟು. ಶರಣಾಗತಿ ಮಾಡಿಬಿಟ್ರೆ ಭಗವಂತ ಯಾವತ್ತೂ ಕೈ ಬಿಡಲ್ಲ. ಸೊ ಕೃಷ್ಣ ನಿಧಾನವಾಗಿ ಯಾಕೆ ಹೋಗ್ತಾ ಇದ್ದಾನೆ ಆನೆ ಥರ ಅಂತ ಹೇಳಿದ್ರೆ, ಸಪ್ತಪದಿ ಆದ ತಕ್ಷಣ ಕೈ ಬಿಟ್ಬಿಡ್ಬೇಕಲ್ಲ, ಅವನು ಯಾವಾಗಲೂ ಆಂಡಾಳ್ ಕೈಯಿಂದ ಹಿಡ್ಕೊಂಡೇ ಇರಬೇಕು ಅನ್ನೋ ಆಸೆಯಿಂದ ಕೃಷ್ಣ ಕೈ ಹಿಡಿದಿದ್ದಾನೆ. ಈ ರೀತಿ ನಾವು 7ನೇ ಪಾಶುರವನ್ನು ಅನುಭವಿಸಿದ್ವಿ. ಈಗ 8ನೇ ಪಾಶುರವನ್ನು ಅನುಭವಿಸೋಣ. இம்மைக்கும் 7 பிறவிக்கும் 10 நம்மையுடையவன் நாராயண நம்பி செம்மையுடைய
திருக்கையால் தாழ்பற்றி அம்மி மிதிக்க கன கண்டேன் ತೋಡಿ நான். ಈಗ ಪ್ರತಿ ಜನ್ಮದಲ್ಲೂ ಜನ್ಮಗಳಲ್ಲೂ ಮುಂದೆ ಬರುವ ಎಲ್ಲ ಜನ್ಮದಲ್ಲೂ ಭಗವಂತ ನೀನೇ ನನಗೆ ಪತಿಯಾಗಿರಬೇಕು ಅಂತ ಆಂಡಾಳ ಆಸೆ ಪಡ್ತಾಳೆ. ಅವಳು ನಿತ್ಯ ಶ್ರೀಹಿ, ಯಾವಾಗಲೂ ಆ ಭೂಮಿ ದೇವಿಯೇ ಭಗವಂತನ ಪತ್ನಿ. ಇದೆಲ್ಲ ನಮಗೆ ಹೇಳ್ಕೊಳ್ಳೋ ಒಂದು ಜೀವಾತ್ಮ ಭಗವಂತನಿಗೆ ಪತ್ನಿ ಸ್ಥಾನದಲ್ಲಿದ್ದಾರೆ. ಆ ಭಗವಂತ ಪುರುಷೋತ್ತಮ. ಇಮ್ಮೈಕ್ಕೂ ಮುಂದೆ ಬರುವ ಪ್ರತಿಯೊಂದು ಜನ್ಮದಲ್ಲೂ ನಾನು ನಿನಗೇ ಸೇವೆ ಮಾಡಬೇಕು, ನಿನ್ನ ಆಶ್ರಿತರಾಗಿರಬೇಕು, ನಿನಗೆ ಶೇಷಭೂತರಾಗಿರಬೇಕು, ದಾಸರಾಗಿರಬೇಕು, ನೀನೇ ಶರಣ್ಯನ್, ಪಟ್ರಾವಾನ್, ನೀನೇ ಶರಣ್ಯನ್ ಅಂತ ಇಲ್ಲಿ ಆಂಡಾಳ್ ಹೇಳ್ತಾರೆ. ಮಂಗಳಾಶಾಸನ ಮಾಡ್ತಾಳೆ. ನಮ್ಮೈ ಉಡಿಯವನ್, ನಮಗೆ ನೀನೇ ಸ್ವಾಮಿ, ನೀನೇ ಪ್ರೊಪ್ರೈಟರ್, ನಿನ್ನನ್ನಲ್ಲದೆ ನಾವು ಬೇರೆ ಯಾರನ್ನೂ ಆಶ್ರಯಣಕ್ಕೆ ಹೋಗಲ್ಲ, ನೀನೇ ನಮ್ಮ ಸ್ವಾಮಿ ಅಂತ. ಇವಾಗ ಸ್ವಾಮಿ ರಾಮಾನುಜರನ್ನ ಅವರು ಉಭಯ ವಿಭೂತಿ ನಾಥ ಅಂತ ಭಗವಂತ ಶ್ರೀರಂಗನಾಥನೇ ಕರೆದ. ಆದ್ರಿಂದ ಉಭಯ ವಿಭೂತಿಗೆ ಯಾರು ನಾಥರೋ ಅವರನ್ನ ಸ್ವಾಮಿ ಅಂತ ಕರೀತಾರೆ. ಆದ್ರಿಂದ ಈಗಲೂ ಶ್ರೀ ಪೆರುಂಬೂದರಲ್ಲಿ ರಾಮಾನುಜನ್ ಕರೆಯಲ್ಲ, ರಾಮಾನುಜರ ದರ್ಶನವಾಯ್ತೆ ಅಂತ ಕರೆಯಲ್ಲ, ಸ್ವಾಮಿ ದರ್ಶನವಾಯ್ತೆ. ಸ್ವಾಮಿ ಅಂದರೆ ಉಭಯ ವಿಭೂತಿಗೆ ನಾಥರು ಅಂತ. ಹೀಗೆ ಉಡೆಯವನ್, ನಮಗೆ ನೀನೇ ಸ್ವಾಮಿ ಅಂತ ಆಂಡಾಳ್ ಕೃಷ್ಣನ್ ನೋಡಿ ಹೇಳ್ತಾಳೆ. ಒಂದು ಸೇವಕನಿಗೆ ಏನು ಪ್ರಯೋಜನ ಅಂದರೆ 9 to 5 ನಿನಗೆ ಸೇವೆ ಮಾಡ್ತೀನಿ, ಆಮೇಲೆ ನಾನು ಫ್ರೀ ಅಂತ ಹೇಳುವಂತಹ ದಾಸ ಅಲ್ಲ. ಜನ್ಮಾಂತರಕ್ಕೋ ಯಾವಾಗಲೂ ಭಗವಂತನಿಗೆ ಸೇವೆ ಮಾಡುವುದೇ ನಮ್ಮಂತಹ ಶೇಷಭೂತರ ಸ್ವರೂಪ. ಹಾಗೆ ನೀನು ನಮ್ಮ ಒಡೆಯ ಅಂತ ಆಂಡಾಳಿ ಹೇಳ್ತಾಳೆ. ಆಚಾರ್ಯರಿಂದ ನಾವು ಸಂಭಾಷಣೆ ಮಾಡ್ಕೊಂಡು ಬಿಟ್ಮೇಲೆ ನಾವು ಯಾವಾಗಲೂ ಭಗವಂತನ ಆಳುಗಳು ಅಂತ ನಾವು ಒಪ್ಕೊಂಡ್ವಿ, ನಾವು ಬರ್ಕೊಟ್ಬಿಟ್ಟಿದ್ದೀವಿ. ಆದ್ದರಿಂದ ನಾವು ಯಾವಾಗಲೂ ಭಗವಂತನ ಸೇವೆ, ಭಾಗವತರ ಸೇವೆ, ಆಚಾರ್ಯರ ಸೇವೆಯನ್ನು ಮಾಡ್ತಾನೇ ಇರಬೇಕು. ಅದೇ ನಮ್ಮ ಸ್ವರೂಪ, ನಮ್ಮ ಕರ್ತವ್ಯ, ಅದೇ ನಮಗೆ ಒಳ್ಳೇದು ಮಾಡೋದು. ನಾರಾಯಣನ್ ಇಲ್ಲಿ ಗುಣ ಪರಿಪೂರ್ಣ ಅಂತ ಹೇಳ್ತಾರೆ. ಗುಣ ಪರಿಪೂರ್ಣ, ಅವನ ಅಂತರ್ಯಾಮಿ, ಅವನೇ ಆಧಾರ. ಅವನು ಯಾವಾಗಲೂ ಶ್ರೀವೈಕುಂಠ ಲೋಕದಲ್ಲೂ ಅವನ ತಿರುಮೇನಿ, ಅವನ ದಿವ್ಯಮಂಗಳ ವಿಗ್ರಹದ ಜೊತೆ ಇರ್ತಾನೆ ಅಂತ ಆಂಡಾಳ್ ಹೇಳುವಂಥ ಮಾತಿಗೆ ಪೆರಿಯವಚ್ಚನ್ ಪಿಳ್ಳೆ ಸ್ಪೆಷಲ್ ಅರ್ಥವನ್ನು ಹೇಳ್ತಾರೆ. ಶೆಮ್ಮೈ ಉಡೆಯ ತಿರುಕೈಯಾಲ್ ತಾಳ್ಪತ್ತಿ, ಭಗವಂತನದು ತುಂಬ ಕಮಲದಂತೆ ಆ ಪಿಂಕ್ ಕಲರ್, ಸೊಗಸಾದ ಕಲರ್ ಇದೆ ಭಗವಂತನ ಕೈ. ಆ ದಿವ್ಯವಾದ ಹಸ್ತದಿಂದ ನನ್ನ ಕಾಲನ್ನು ಮುಟ್ಟದ, ನನ್ನ ಕಾಲನ್ನು ಹಿಡಿದು ತಾಳ್ಪತ್ತಿ ಅಮ್ಮಿ ಮಿದಿಕ. ಅಮ್ಮಿ ಅಂದರೆ ಇದನ್ನು ರುಬ್ತಾರಲ್ಲ, ಏನಾದರೂ ಮಸಾಲೆಯನ್ನು ರುಬ್ಬಕ್ಕೆ, ಆ ಅಮ್ಮಿನ ಅವನು ನನ್ನ ಕಾಲನ್ನು ಹಿಡಿದು ಅದ್ರ ಮೇಲೆ ಇಟ್ಟ ಅಂತ ಆಂಡಾಳಿ ಹೇಳ್ತಾಳೆ. ಅಶ್ಮಾರೋಹಣಂ ಅನ್ನೋದು ಈ ವಿಚಾರಕ್ಕೆ ಹೇಳ್ತಾರೆ ವೈದಿಕ ಮಾತಿನಲ್ಲಿ. ಅಲ್ಲಿ ಏನಂದರೆ ನಮ್ಮ ಬಾಳ್ನಲ್ಲಿ ಸುಖ ದುಃಖ, ಸಿಹಿ ಕಹಿ ಎಲ್ಲ ಬರ್ತಾನೇ ಇರುತ್ತೆ. ಒಂದು ಈಸಿ ಜಿಕ್ಕರು ಬಂದಂಗೆ ಬರ್ತಾ ಇರುತ್ತೆ. ಅದನ್ನು ನಾವು ತುಂಬ ಸಹನೆಯಿಂದ ನಾವು ಸಹಿಸ್ಕೊಳ್ಬೇಕು. ಒಟ್ಟಿಗೆ ನಾವು ಧೈರ್ಯದಿಂದ ಅದನ್ನೆಲ್ಲ ಎದುರಿಸೋಣ ಅಂತ ಈ ಪತಿ ಪತ್ನಿಯರು ಮಾತು ಒಬ್ರಿಗೊಬ್ರಿಗೆ ಹೇಳ್ಕೊಡುವಂತಹ ಈ ಸಂದರ್ಭ ಇದು. ಇದಕ್ಕೆ ಒಂದು ಪೆರಿಯವಚ್ಚನ್ ಪಿಳ್ಳೆ ಒಂದು ವಿಶೇಷವಾದ ಅರ್ಥಗಳನ್ನು ಹೇಳ್ತಾರೆ. ಇವಾಗ ಅಗ್ನಿ ಸಾಕ್ಷಿ ಮದುವೆ ಇದು. ಅಗ್ನಿ ಸಾಕ್ಷಿಯಲ್ಲಿ ಅಗ್ನಿ ಹೇಳ್ತಾನಂತೆ, ನೀವು ಒಬ್ರಿಗೊಬ್ರಿಗೆ ಬಿಟ್ಟರೆ ಹಾಗೆ ಸುಟ್ಬಿಡ್ತೀನಿ ನಿನ್ನನ್ನು ಅಂತ ಪತಿಗೆ ಹೇಳ್ತಾನಂತೆ. ಇಲ್ಲಿ ಭಗವಂತ ಅದನ್ನು ಹೇಳಬೇಕಾಗಿಲ್ಲ, ಅಗ್ನಿಗೆ ಭಯವೇ ಕೃಷ್ಣ, ಅಗ್ನಿ ಕಂಡ್ರೆ ಕೃಷ್ಣನಿಗೆ ಭಯವೇ. ಅವನು ಹೇಳ್ತಾನೆ, ನೋಡು ನೀನು ನಮ್ಮನ್ನು ಅಳಿಸಕ್ಕೆ ಟ್ರೈ ಮಾಡಿದ್ರು ಒಳಿಯಾದ ಸಂಬಂಧ, ನಮಗೆ ಯಾರು ಎಷ್ಟೇ ಬಿಡಿಸಕ್ಕೆ ಟ್ರೈ ಮಾಡಿದ್ರು ಭಗವಂತನಿಗೂ ಈ ಜೀವಾತ್ಮಗೂ ಇರೋ ಸಂಬಂಧವನ್ನು ಯಾರೂ ಅಳಿಸೋಕ್ಕಾಗಲ್ಲ, ಬಿಡಿಸೋಕ್ಕಾಗಲ್ಲ. ಸೊ ಭಗವಂತ ಅವನ ಅನುಭವ ಹೇಗೆ, ಕಹಿ ಅನ್ನೋದಿದೆಯೇ, ಅವನು ಕಪ್ಪುಳದೇ ನಾರಾ ಮುದಮೆ ಅಂತ ಹೇಳ್ತಾರೆ. ಭಗವಂತನ ಜೊತೆ ಇದ್ಬಿಟ್ರೆ ಅದೇ ನಮಗೆ ಬ್ಲಿಸ್, ಅದೇ ಒಂದು ಅನುಭವ, ಸಂತೋಷ, ಆನಂದ. ಆದ್ದರಿಂದ ಇಲ್ಲಿ ಕಹಿ ಅನ್ನೋ ಪ್ರಶ್ನೆನೇ ಇಲ್ಲ. ಭಗವಂತನನ್ನು ಯಾವಾಗ ನಾವು ಸ್ಮರಣೆಯಿಂದ ತೆಗಿತೀವೋ ಅವಾಗ ಕಹಿ. ಅವನ ಜೊತೆನೇ ಇದ್ದು ನೀನೇ ರಕ್ಷಕ ಅಂತ ನಾವು ಹೇಳ್ಕೊಂಡು ನಾವು ದಾಸ್ಯತ್ವದಿಂದ ಕೈಂಕರ್ಯ ಮಾಡ್ತಿದ್ರೆ ಯಾವಾಗಲೂ ಸುಖ ತಾನೇ, ಆನಂದ ತಾನೇ, ಸಂತೋಷ ತಾನೇ. ಹೀಗೆ ಇಂತಹ ಶೆಮ್ಮೈ ಉಡಿಯ ತಿರುಕಯ್ಯ ತಾಳ್ಪತ್ತಿ ಅಂತ ಹೇಳ್ತಾರೆ. ಹಿಂದಿನ ಪಾಶ್ರದಲ್ಲಿ ಕೃಷ್ಣ ಪಾಣಿಗ್ರಹಣ ಕೈ ಹಿಡ್ದ, ಈ ಪಾಶ್ರದಲ್ಲಿ ಕಾಲನೇ ಹಿಡ್ಬಿಟ್ಟ. ಒಬ್ಬ ಭಕ್ತ ಭಗವಂತನ ಹತ್ರ ಹೋಗುವಾಗ ಭಗವಂತ ಮಾಮೇಕಂ ಶರಣವ್ರಜ ಅಂತ ಹೇಳ್ದ, ನನ್ನನ್ನೇ ನೀನು ಆಶ್ರಯಿಸು ಅಂತ ಹೇಳ್ದ. ಆದರೆ ಆ ಮಾತು ಇವಾಗ ಹೇಗಾಗಿದೆ ಅಂದರೆ, ಭಗವಂತನ ಹತ್ರ ಹೋಗೋ ತನಕ ಭಗವಂತ ಬಾ 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 ನನ್ನ ಪಾದ ಹಿಡಿ ಅಂತ ಹೇಳ್ತಿರ್ತಾನಂತೆ.
ಆ ಭಕ್ತ ಹತ್ರ ಬಂದ್ಬಿಟ್ಟು ಪಾದ ಹಿಡಿಯಕ್ಕೆ ಬಂದರೆ, ಅಯ್ಯೋ ನಾನು ನಿನ್ನ ಪಾದ ಹಿಡಿತೀನಿ ಅಂತ ಆಶ್ರಿತರಿಗೆ ಹಾಗೆ ಕೈಯಾಳಾಗಿ ಸೇವೆ ಮಾಡುವಂತಹ ಭಗವಂತ ಅವನು. ಅದನ್ನು ಆಂಡಾಳ್ ನನ್ನ ಆಶ್ರಿತರ ವಾತ್ಸಲ್ಯ, ಅವನು ಆಶ್ರಿತ ಪರತಂತ್ರನಾಗಿ ಅವನು ಮಹಾಭಾರತದಲ್ಲಿ ಹೇಗೆ ಪಾಂಡವರನ್ನೆಲ್ಲ ರಕ್ಷಿಸಿದ್ನಲ್ಲ ಅದನ್ನೆಲ್ಲ ಜ್ಞಾಪಿಸ್ಕೊಂಡ್ಲು ಅನ್ನೋ ಹಾಗೆ ಅಮ್ಮೆಮ್ಮಿದಕ್ಕ ಕನಾ ಕಂಡೇ ತೋಡಿ ನಾನಂತ ಇಲ್ಲಿ ಮಂಗಳಾಶಾಸನ ಮಾಡ್ತಾಳೆ. ಈಗ ನಮಗೆ 9ನೇ ಪಾಶದ ಅನುಭವ. வரிசிலை வாழ்முகத்து என்னை மார்த்தாம் வந்திட்டு எரிமுகம் பாரித்தென்னை முந்தே நிறுத்தி ஆரிமுகன் அச்சுதன் கை மேல் என் கை வைத்து பொறிமுகம் தட்ட கனா கண்டேன் தோழினா. ಇದು ಲಾಜಹೋಮ ಆಗುವಂತಹ ಹಂತ. ಇದು ಇಲ್ಲಿ ಆಂಡಾಳ್ ಸಹೋದರರು ಐಮಾರ್ತಾಮ್ ಅಂದರೆ ಆಂಡಾಳಿನ ಸಹೋದರರು. ಅವರ ಹುಬ್ಬು ಹೇಗಿದೆ ಅಂದರೆ ಬಾಣ ಥರ ಬಗ್ಗಿದೆಯಂತೆ ಅವ್ರ ಹುಬ್ಬು. ಅವರು ಎರಿಮುಹಂ ಪಾರಿತ್, ಅವರು ಅಗ್ನಿ ಮುಂದೆ ಉರಿಸಕ್ಕೆ ಅವರೆಲ್ಲ ಕಾರಣರಾಗಿದ್ದಾರೆ. ಎನ್ನೈ ಮುಂದೆ ನಿರುತ್ತಿ, ಅಗ್ನಿ ಮುಂದೆ ಆಂಡಾಳನ್ನು ಒಳಗೆ ಬಾಮ, ಹತ್ರ ಬಾಮ, ಲಜ್ಜೆ ಪಡಬೇಡ ಅಂತ ಆಂಡಾಳನ್ನು ಮುಂದೆ ಕರೆದು ನಿಲ್ಲಿಸ್ತಾರೆ. ಅರಿಮೋಹನ್ ಅಚ್ಯುತನ್, ಅಲ್ಲಿ ಯಾರು ಅಂದರೆ ಭಗವಂತನಿಗೆ ಸಿಂಹದಂತಹ ಮುಖ ಅಂತಹ ಅಚ್ಯುತಾನ ಹೆಸರಿಂದ ಕರೀತಾಳೆ. ಕೈ ಮೇ ಎನ್ ಕೈ ವೈತ್ ಅಂದರೆ ಇವಾಗ ಯೂಶಲ್ ಆಗಿ ಗಂಡಸರು ಇದು ಹೋಮಗಳೆಲ್ಲ ಮಾಡೋದು. ಈ ಒಂದು ಶಾಸ್ತ್ರದಲ್ಲಿ ಮಾತ್ರ ಹೆಂಗಸರಿಗೂ ಹೋಮದಲ್ಲಿ ಒಂದು ಸೇರಿಸುವಂತಹ ಒಂದು ಚಾನ್ಸ್ ಸಿಗತ್ತೆ, ಒಂದು ಅವಕಾಶ ಇದೆ. ಭಗವಂತ ಏನು ಮಾಡಿದಂದರೆ ಆಂಡಾಳ್ ಕೈ ಮೇಲೆ ಇದೆ, ಭಗವಂತನ ಕೈ ಕೆಳಗಡೆ ಇದೆ. ಇವಾಗ ಇಂತಹ ಕೈಯಿಂದ ಆ ಭತ್ತದರಳು ಅಂತ ಹೇಳಿದ್ರೆ ಅರುಳ್ಪುರಿ ಅಂತಾರಲ್ಲ, ಆ ಭತ್ತದರಳನ್ನ ಹೀಗೆ ಅಗ್ನಿಗೆ ಸಮರ್ಪಿಸಬೇಕು. ಇವಾಗ ಪೊರಿ ಮುಹನ್ ದಟ್ಟ ಅಗ್ನಿ ಒಳಗೆ ಸಮರ್ಪಿಸಿದಂತೆ ನಾನು ಕನಸು ಕಂಡೆ ಅಂತ ಆಂಡಾಳ್ ಹೇಳ್ತಾಳೆ. ಇವಾಗ ಆಂಡಾಳ್ಗೆ ಅಣ್ಣಂದ್ರು ಯಾರು? ಪೆರಿಯಾಳ್ವರಿಗೆ ಆತ್ಮಬಂಧುಗಳು ತುಂಬ ಜನ ಇದ್ದಾರೆ. ಅವರೆಲ್ಲ ಅಣ್ಣಂದ್ರು, ಅಪ್ಪ ಎಂತಹ ಒಂದು ಅವಕಾಶ, ಆಂಡಾಳ್ಗೂ ಕೃಷ್ಣಂಗೂ ಮದುವೆ ಆದಾಗ ನಮಗೂ ಒಂದು ಅವಕಾಶ ಇದೆಯಲ್ಲ, ನಮ್ಮ ಹಕ್ಕು ಅಂತ ಯಾರಾದರೂ ಅವ್ರನ್ನ ತಡೆಯಕ್ಕೆ ಬಂದರೆ ಹೀಗೆ ಕೋಪಿಸ್ಕೊಂಡು ಹೀಗೆ ಹುಬ್ಬನ್ನ ಹೀಗೆ ಬೆಂಡ್ ಮಾಡಿ ಬಗ್ಗಿಸ್ಕೊಂಡು ನೋಡ್ತಾರಂತೆ ಹೀಗೆ. ಹಾಗೆ ಎನ್ನೈ ಮಾರ್ತಾಮ್, ನನಗೆ ಸಹೋದರರು ಬಂದರು, ಅವರೇ ಬಂದು ಓಹೋ ಎಂಥ ಭಾಗ್ಯ ಅಂತ ಒಂದು ಅಭಿಮಾನ ಸಂತೋಷದಿಂದ ಬಂದಿದ್ದಾರೆ. ಅವರು ಅಗ್ನಿಯನ್ನು ಪ್ರಕಾಶವಾಗಿ ಜ್ವಾಲೆ ಆಗೋಕ್ಕೆ, ಅಗ್ನಿನೂ ತುಂಬ ಸಂತೋಷವಾಗಿ ತಾನೇ ಜ್ವಾಲೆ ಉರಿತಾ ಇದೆ ಅಗ್ನಿ. ಆಹಾ, ನಾನು ಆಂಡಾಳ್ ಕೃಷ್ಣನ ಮದುವೆಗೆ ನನಗೊಂದು ಅವಕಾಶ ಸಿಕ್ಕಿದೆಯಲ್ಲ ಅಂತ ಅಗ್ನಿ ಭಗವಾನ್ ಅಷ್ಟು ಸಂತೋಷ ಪಡ್ತಾ ಇದ್ದಾನೆ. ರುಕ್ಮಿಣಿಗೂ ಕೃಷ್ಣನಿಗೂ ಮದುವೆ ಆದಾಗ ಅಗ್ನಿ ಹೀಗೆ ಸುತ್ತ ರೌಂಡಾಗಿ ಸರ್ಕ್ಯುಲರಾಗಿ ಸುತ್ತಾ ಇತ್ತಂತೆ, ನಾನು ಆರತಿ ಮಾಡ್ತೀನಿ ಅವರಿಗೆ ಅಂತ. ಈಗ ಈ ಅಗ್ನಿ ಜ್ವಲಿಸ್ತಾ ಇದೆ. ಹಾಗೆ ಅವರು ಆಂಡಾಳ್ ಲಜ್ಜೆಯಿಂದ ಹಿಂದೆ ಹೋಗ್ತಿದ್ದಾಳೆ, ಆಂಡಾಳನ್ನು ಮುಂದೆ ಕರೆದು ನಿಲ್ಲಿಸ್ತಾ ಇದ್ದಾರೆ. ಇವಾಗ ಕೃಷ್ಣನಿಗೆ ಅವನಿಗೆ ಸಿಂಹದಂತ ಮುಖ ಅವನು ನೋಡ್ತಾನಂತೆ. ಏನಂದರೆ ಯಾರಾದರೂ ಏನಾದರೂ ನನ್ನನ್ನು ಟೀಸ್ ಮಾಡಿದ್ರೆ, ಹಂಗಿಸ್ಕೊಂಡ್ರೆ ತಕ್ಷಣ ಅವನು ಕೃಷ್ಣ ಇದು ಆಂಡಾಳ ನನ್ನ ಮದುವೆ ಮಾಡ್ಕೊಂಡಂತಹ ಸಂದರ್ಭ, ಯಾರೂ ನನ್ನನ್ನು ಹಂಗ್ಸ ಹಾಗಿಲ್ಲ ಅಂತ ಕೃಷ್ಣ ಅವನು ಹಾಗೆ ನೋಡ್ಕೊಳ್ತಾ ಇದ್ದಾನೆ. ಅಣ್ಣಂದ್ರು ಯಾರು ಕೃಷ್ಣನ ಹಾಸ್ಯ ಮಾಡಬಾರ್ದು. ಕೈ ಮೇಲೆ ಎನ್ ಕೈ ವೈತ್, ಆವಾಗ ಆಂಡಾಳ ಕೈ ಮೇಲೆ ಕೃಷ್ಣನ ಕೈ ಕೆಳಗೆ. ಇದು ಭಗವಂತ ಅಂಜೇಲ್ ಅಂತ ನಮಗೆ ಹೇಳ್ತಾನಂತೆ, ನೀವು ಹೆದರ್ಕೋಬೇಡಿ ಅಂತ ಅಭಯ ಕೊಡ್ತಾನೆ. ಅಭಯ ಕೊಟ್ಟಾಗ ನಾವು ಸಂಸಾರಿಗಳೇ ನೀವು ಹೆದರಬೇಡಿ, ನನ್ನ ತಾವರೆ ಅಂತಹ ಕೈ, ನೀವು ಪಾಪ ಮಾಡ್ತೀವಿ ಅಂತ ಹೆದರ್ಕೋಬೇಡಿ, ನನ್ನನ್ನು ಶರಣಾಗತಿ ಮಾಡಿ ನನ್ನ ಪಾದ ಹಿಡೀರಿ, ನೀವು ಹೆದರ್ಕೋಬೇಡಿ ಅಂತ ಸಂಸಾರದ ಕಂಡ್ರೆ ಹೆದರ್ಕೋಬೇಡಿ ಅಂತ ಕೃಷ್ಣ ಹೇಳ್ತಾನೆ. ಆಗ ಆಂಡಾಳ್ ಬಂದ್ಬಿಟ್ಟು ಏನು ಹೇಳ್ತಾಳೆ ಅಂದರೆ, ನೋಡು ಭಗವಂತ ಬಂದ್ಬಿಟ್ಟು ಸಂಸಾರದ ಕಂಡೆ ಹೆದರ್ಕೋಬೇಡ, ಪಾಪದ ಕಂಡೆ ಹೆದರ್ಕೋಬೇಡ ಅಂತ ಹೇಳ್ದ, ಆದರೆ ತನ್ನ ಕಂಡ್ರೆ ಹೆದರ್ಕೋಬೇಡ ಅಂತ ಅವ್ನು ಹೇಳಿಲ್ವಲ್ಲ. ಭಗವಂತ ಅವನು ಅಡ್ಮಿನಿಸ್ಟ್ರೇಟರ್, ಲಾ ಮೇಕರ್, ಅವನು ನಮ್ಮ ಪಾಪಗಳನ್ನು ನೋಡಿ ಅವನು ನಮ್ಮನ್ನು ದಂಡಿಸಬಹುದು. ಆದರೆ ಆಂಡಾಳಮ್ಮನವರು, ನಾನು ನಿಮಗೆ ಅಭಯ ಕೊಡ್ತೀನಿ, ನಂದು ಶಂದಾವರೆ ಕೈ, ನಾನು ವಂದಿತಿರವ ಅಂತ ಆಂಡಾಳ್ ಹಾಡಲ್ವೇ ಒಂದು ಬದಲಿತ್ತಂದಲ್ಲಿ, ನೀವು ಭಗವಂತನ ಕಂಡ್ರೆ ಭಯ ಪಡಬೇಡಿ, ನಾನು ನಿಮ್ಮನ್ನು ಶಿಫಾರಸ್ ಮಾಡಿ ಕಾಪಾಡ್ತೀನಿ ಅಂತ ಆಂಡಾಳ್ ಹೇಳಿ. ಅದಕ್ಕೆ ತಾಯಿ ಕೈ ಮೇಲಿರ್ಬೇಕಂತ ಯಾವಾಗಲೂ. ಹೀಗೆ ಅಚ್ಯುತನ್ ಕೈ ಮೇಲೆ ಏನು ಕೈ ವೈತನ. ಅಚ್ಯುತನ್ ಅಂದರೆ ಅವನು ಯಾವಾಗಲೂ ಕೈ ಬಿಡಲ್ಲ, ಆಶ್ರಿತರನ್ನ ಯಾವಾಗಲೂ ಅವನು ರಕ್ಷಿಸ್ತಾನೆ, ಗಟ್ಟಿಯಾಗಿ ಹಿಡ್ಕೊಳ್ತಾನೆ, ಎಂದೂ ಕೈ ಬಿಡಲ್ಲ. ಅಂತಹ ಕೃಷ್ಣ ಇವಾಗ ಆಂಡಾಳ್ ಕೈಯನ್ನು ಹಿಡ್ದಿದ್ದಾನೆ, ಅದನ್ನು ಬಿಡ್ತಾನೆಯೇ.
ಆಂಡಾಳ್ ಕೈ ಹೇಗೆ ಬಿಡಲ್ವೋ ಹಾಗೆ ಆಶ್ರಿತರಾದ ನಮ್ಮ ಜಿ ಎಸ್ ಸ್ವಾಮಿ ಸಂಬಂಧ ಇರುವಂತಹ ನಮ್ಮ ಆಚಾರ್ಯರ ಸಂಬಂಧ ಇರುವಂತಹ ನಮ್ಮ ಕೈಯನ್ನು ಯಾವತ್ತೂ ಭಗವಂತ ನಮ್ಮ ಕೈ ಬಿಡಲ್ಲ ಅಂತ ಈ 9ನೇ ಪಾಶುರಕ್ಕೆ ಆಂಡಾಳ್ ಮಂಗಳಾಶಾಸನ ಮಾಡ್ತಾಳೆ. ಇವಾಗ 10ನೇ ಪಾಶುರದ ಅರ್ಥವನ್ನು ನೋಡೋಣ. குங்குமப்பி குளிர் சார்ந்த மட்டித்து மங்கள வீதி வலம் செய்து மணநீர் அங்கவனோடும் உடல் சென்று அங்கு ஆனை மேல் மஞ்சனமாட்ட கனா கண்டேன் தோழிதான் கனா கண்டேன் தோழிதான். ಈ ಪಾಶುರದ ಅರ್ಥ ಹೇಗಂದ್ರೆ, ಅಗ್ನಿ ಮುಂದೆ ತುಂಬ ಹೊತ್ತು ನಿಂತ್ಬಿಟ್ಟಿದ್ದಾರೆ ಈಗ ಆಂಡಾಳ್ ಮತ್ತೆ ಕೃಷ್ಣ. ಅವ್ರಿಗಿಬ್ರು ತುಂಬ ಕೋಮಳವಾದ ಅವರ ತಿರುಮೇನಿ, ಅವರ ವಿಗ್ರಹ, ದಿವ್ಯ ವಿಗ್ರಹ. ಆದ್ರಿಂದ ಅವ್ರು ಇವಾಗ ಮಂಗಳ ಸ್ನಾನ ಮಾಡಬೇಕು. ಕುಂಕುಮ ಚಂದನ ಅದನ್ನು ಚೆನ್ನಾಗಿ ಅದನ್ನು ಧರಿಸಿ ಅದನ್ನೆಲ್ಲ ಸವರಿ ಅವರಿಗೆ ಇವಾಗ ಮಂಗಳ ಸ್ನಾನ ಮಾಡಬೇಕು. ಮೈಗೆಲ್ಲ ಕುಂಕುಮವನ್ನು ಪೂಸ್ತಾರೆ, ಚಂದನವನ್ನು ಹಚ್ತಾರೆ. ತಣ್ಣಗಿದೆ ಚಂದನ, ಮಟ್ಟಿತ್ತು ಅದನ್ನು ಯಥೇಚ್ಛವಾಗಿ ಚೆನ್ನಾಗಿ ಹಚ್ತಾರೆ. ಇವಾಗ ನಾವು 3ನೇ ಲೈನನ್ನು 2ನೇ ಲೈನಲ್ಲಿ ಅನುಭವಿಸಬೇಕು. ಅಂಗವನೋಡು ಉಡಂಚೆಂದ್ರೆ ಅಂಗಾನೆ ಮೇಲ್. ಇವಾಗ ಕೃಷ್ಣ ಮೊದಲು ವಾರಣಮಾಯರನಲ್ಲಿ ಒಂದು ಆನೆ ಮೇಲೆ ಬಂದಲ್ಲ, ಅದೇ ಆನೆಯಲ್ಲಿ ಇವಾಗ ಕೃಷ್ಣನು ಆಂಡಾಳು ಒಟ್ಟಿಗೆ ಕೂತ್ಕೊಳ್ತಾರೆ. ಎಷ್ಟು ಚೆನ್ನಾಗಿದೆ. ಆಂಡಾಳು ಒಟ್ಟಿಗಿರುವಂಥದ್ದು ತಾನೇ ಆಂಡಾಳು ಆಸೆ ಪಟ್ಟಿದ್ದು. ಅದೇ ಆನೆ ಮೇಲೆ ಇಬ್ಬರು ಕೂತ್ಕೊಂಡು ಅವರು ಬೀದಿಯೆಲ್ಲ ಪ್ರೊಸೆಷನ್ ಆಗಿ ಬರ್ತಾರೆ. ಇಬ್ಬರು ಸಾಕ್ಷಾತ್ ಕೃಷ್ಣನೊಡನೆ ಇವಾಗ ಆಂಡಾಳು ಬರ್ತಾ ಇದ್ದಾಳೆ. ಎಂತಹ ಒಂದು ಮಂಗಳವಾದ ಶುಭವಾದ ದೃಶ್ಯ ಇದು. ಮಂಗಲ ವೀಧಿ ವಲಂಶೈದ್. ಇವಾಗ ಅಲಂಕಾರ ಎಲ್ಲ ಮಾಡಿದ್ದಾರೆ, ಬೀದಿಗೆ ಎಲ್ಲ ತೋರಣ ಎಲ್ಲ ಕಟ್ಟಿದ್ದಾರೆ. ಮೊದಲೇ ಕಟ್ಬಿಟ್ಟಿದ್ರು, ಇವಾಗ ಇನ್ನೂ ಗ್ರ್ಯಾಂಡ್. ಮದುವೆ ಆದಮೇಲೆ ಇನ್ನೂ ಒಂದು ಸೆಲೆಬ್ರೇಷನ್. ಅವರೆಲ್ಲ ಪ್ರೊಸೆಷನಲ್ಲಿ ಬರ್ತಾರಲ್ಲ, ಈ ಬೀದಿಯೆಲ್ಲ ಪ್ರದರ್ಶನ ಮಾಡ್ತಾರಲ್ಲ, ಅವರೆಲ್ಲ ಚೆನ್ನಾಗಿ ಪರಿಮಳದ ನೀರು, ಅಭಿಷೇಕಕ್ಕೆ ಏನೇನು ಬೇಕೋ ಆ ದ್ರವ್ಯಗಳನ್ನೆಲ್ಲ ಅವ್ರು ತೊಗೊಂಡು ಹೋಗ್ತಾರೆ. ಅದನ್ನು ಪ್ರೊಸೆಷನಲ್ಲಿ ತೊಗೊಂಡು ಹೋಗ್ತಾ ಇರಂತೆ. ಇನ್ಮೇಲೆ ಸ್ನಾನ ಮಾಡ್ತಾರೆ. ಎಷ್ಟೋ ಜನರು ಪಾಪ, ತುಂಬ ಕ್ರೌಡ್, ತುಂಬ ಜನ ಸಮೂಹ, ಎಷ್ಟು ಜನ ಬಂದು ಮದುವೆ ನೋಡೋಕ್ಕೆ ಆಗಿರಲಾರ್ದು. ಆದ್ದರಿಂದ ಅವರಿಗೆಲ್ಲ ದರ್ಶನ ಕೊಡಬೇಕು ಅಂತ ಹೀಗೆ ಒಂದು ಉತ್ಸವವಾಗಿ ಆಂಡಾಳ್ ಮತ್ತು ಕೃಷ್ಣ ಇಬ್ಬರು ಬರ್ತಾರೆ. ಅವರೆಲ್ಲ ಬಂದ್ಬಿಟ್ಟು ಈಗ ಪರಿಮಳದ ನೀರಿನಿಂದ, ವಿಧ ವಿಧವಾದ ದ್ರವ್ಯಗಳಿಂದ ಇಬ್ಬರಿಗೂ ಮಂಗಳ ಸ್ನಾನ ಮಾಡ್ತಾರೆ. ಇವಾಗ ಕೃಷ್ಣ ಏನು ಇದಕ್ಕೆ ಸ್ಪೆಷಲ್ ಪಾಯಿಂಟ್ಸ್ ನಮ್ಮ ಪೆರಿಯವಾಚನ್ ಪಿಳ್ಳೆ ಸ್ವಾಮಿ ಹೇಳ್ತಾರೆ. ಕೃಷ್ಣ ಮದುವೆ ಮಂಟಪಕ್ಕೆ ಬಂದಾಗ ಒಂದೇ ಒಂದು ಹಾರ ಧರಿಸಿದ್ದ, ಒಂದು ಬಿಳಿ ವೇಷ್ಟಿ ಧರಿಸಿದ್ದ, ಸಿಂಪಲ್ ಆಗಿ ಬಂದಿದ್ದ, ಒಂದು ಪವಿತ್ರವನ್ನು ಧರಿಸ್ಕೊಂಡು ಬಂದಿದ್ದ. ಇವಾಗ ಮದುವೆನಲ್ಲಿ ದಿವ್ಯ ದೇಶಗಳ ಹಾರ, ಅವರಿವರು ಕೊಡೋ ಗಿಫ್ಟ್ಸು, ಪ್ರೆಸೆಂಟೇಷನ್ ಅದೆಲ್ಲ ಹಾಕ್ಕೊಂಡು, ದಿವ್ಯಾಭರಣಗಳೆಲ್ಲ ಹಾಕ್ಕೊಂಡು ಅಗ್ನಿ ಮುಂದೆ ಕುಳಿತು ತುಂಬ ಬೇಗ ಆಗಿಬಿಟ್ಟಿದೆ, ಸೆಕೆ ಆಗಿದೆ, ತುಂಬ ಓವರ್ ಮೇಕಪ್ ಅಂತಾರಲ್ಲ ಅದೆಲ್ಲ ಬಾಡ್ ಹೋಗ್ಬಿಟ್ಟಿದ್ದಾರೆ. ಇಬ್ಬರು ತುಂಬ ಸುಸ್ತಾಗಿದ್ದಾರೆ. ಇವಾಗ ಊರೆಲ್ಲ ಬಂದರೆ ಎಷ್ಟು ಚೆನ್ನಾಗಿದೆ, ಭಗವಂತನ ದರ್ಶನ ಆಗತ್ತಲ್ಲ ಅಂತ ಅಲ್ಲೆಲ್ಲ ಅಭಿಷೇಕಕ್ಕೆ ಬೇಕಾದ ಸಮಸ್ತ ದ್ರವ್ಯಗಳನ್ನು ತಗೊಂಡು ಈಗ ಕೃಷ್ಣನಿಗೂ ಆಂಡಾಳಿಗೂ ಎಲ್ಲ ವಾಪಸ್ ಬಂದಮೇಲೆ, ಹಿಂದಿಕ್ಕದ್ಮೇಲೆ ಅವರಿಬ್ರಿಗೂ ಗಂಟು ಹಾಕ್ತಾರೆ. ಕೃಷ್ಣನ ವೇಷ್ಟಿಗೂ ಆಂಡಾಳ್ ಸೀರೆಗೂ ಸೇರಿ ಗಂಟು ಹಾಕಿ ಇದೆಲ್ಲ ಚೆನ್ನಾಗಿ ಭವ್ಯವಾಗಿ ಆಶ್ಚರ್ಯವಾದ ಒಂದು ತಿರುವಂಜನ ಅಭಿಷೇಕ ಮಾಡ್ತಾರೆ. ಅದು ವೈದಿಕವಾಗಿ ಏನನ್ನೆಲ್ಲ ನಡಿಬೇಕೋ, ಪೆರಿಯಾಳ್ವಾರ್ ಪರಮ ವೈದಿಕರು, ಅದನ್ನೆಲ್ಲ ಪೆರಿಯಾಳ್ವಾರ್ ಹೇಗೆ ಆಸೆ ಪಡ್ತಾರೋ, ಆಂಡಾಳ್ ಹೇಗೆ ಆಸೆ ಪಟ್ಲೋ, ಅದು ಒಂದೊಂದು ವೈದಿಕವಾದ ಮದುವೆ ಇವಾಗ ಮೊದಲಿಂದ ನಾವು ಕೊನೆಯ ತನಕ ಅನುಭವಿಸಿದ್ವಿ. ನಿಶ್ಚಿತಾರ್ಥ, ರಕ್ಷಾಬಂಧನ, ಲಾಜಹೋಮ, ಇದೆಲ್ಲ ಪಾಣಿಗ್ರಹಣ, ಸಪ್ತಪದಿ, ಎಲ್ಲ ಅಗ್ನಿ ಪ್ರದಕ್ಷಿಣ, ಪ್ರತಿಯೊಂದನ್ನು ಈಗ ಆಂಡಾಳ್ ಅನುಭವಿಸಿದ ಹಾಗೆ ನಾವು ಆಂಡಾಳ್ ತಿರುಕಲ್ಯಾಣವನ್ನು ಅನುಭವಿಸಿದ್ವಿ. ಈಗ ಫಲಶ್ರುತಿಯನ್ನು ಆಂಡಾಳ್ ಮಾತೆ ನಮ್ಮ ಮುಂದಿನ ಪಾಶುರದಲ್ಲಿ ಹಾಡ್ತಾಳೆ. 11ನೇ ಪಾಶುರದಲ್ಲಿ, ஆயனக்காக தான் கண்ட கனாவினை வேயர் புகழ் வெள்ளி புத்தூர் கோன் கோதை சொல் தூய தமிழ் மாலை ஈரைந்தும் வல்லவர்
வாயும் நன் மக்களை பேற்று மகிழ்வரே. ಈಗ ಆಯನಕ್ಕಾக ತಾನ್ ಕಂಡ ಕನಾವಿನೆ. ಆಂಡಾಳ್ ಈಗ ಅನುಭವಿಸಿದ್ದು ಯಾರಿಗೋಸ್ಕರ? ಆಂಡಾಳ್ ಅನನ್ಯಾರ್ಹಳು. ಕೃಷ್ಣನ ಬಿಟ್ಟರೆ ತನಗೆ ಬೇರೆ ಯಾರೂ ಗೊತ್ತಿಲ್ಲ. ಮೊದಲಿಂದ ಆಂಡಾಳ್ ಮಾರ್ಹಳಿ ನೋನ್ಬು ಅಂದರೆ ಮಾರ್ಹಳಿ ವ್ರತ ಮಾಡಿದ್ದು ಕೃಷ್ಣನಿಗೆ. ಕೃಷ್ಣನೇ ಸಿಗಬೇಕು ಅಂತ ತಾನು ಮನ್ಮಥನನ್ನು ಬೇಡ್ಕೊಂಡ್ಳು. ಆಮೇಲೆ ಆಂಡಾಳ್ ವಿಧ ವಿಧವಾದ ಅವಳು ಪನಿ ನೀರಾಡದಲ್ಲಂತ ನೀರಿನಲ್ಲಿ ಚಳಿನಲ್ಲಿ ಗೋಪಿಯ ಸ್ನಾನ ಮಾಡಿದ್ರು. ಯಾಕೆ? ಕೃಷ್ಣನೇ ಪತಿಯಾಗಿ ಬರಬೇಕು ಅಂತ ಆಂಡಾಳ್ ಅದನ್ನೂ ಮಾಡಿದ್ಲು. ಕೂಡಲೊಳೆಯುತ್ತ ಅಂದರೆ ಕೂಡಲೆಲ್ಲೋ ಸರ್ಕಲ್ಸ್ ಮಾಡಿಬಿಟ್ಟು ಕೃಷ್ಣನ ಜೊತೆ ನಾನು ಸೇರ್ತೀನಾ, ಎರಡೆರಡು ಸರ್ಕಲ್ಸ್ ಒಟ್ಟಿಗೆ ಸೇರತ್ತಾ ಅಂತ ನೋಡಿದ್ಲು. ಮತ್ತು ಕೋಗಿಲೆ ಅಂತ ಕರೆದು ನೀನು ಹೋಗಿ ಕೃಷ್ಣನ್ ಹೇಳು, ಉಲಹಮಳೆಂದ ನರಕೋವ ಅಂತ ಹೇಳು, ನಾನು ಕಾಯ್ತಾ ಇದ್ದೀನಿ ಅಂತ ಹೇಳು ಅಂತ ಹೀಗೆಲ್ಲ ಮಾಡಿದವಳು ಕೃಷ್ಣನಿಗೇ ತಾನು ಅಂತ. ಹಾಗೆ ಅನನ್ಯಾರ್ಹತ್ವದ ತಾನೇ ಕೃಷ್ಣನ ಅನುಗ್ರಹದಿಂದ ಈಗ ಅನನ್ಯಾರ್ಹತ್ವದ ಪರಿಮಳಕ್ಕೋಸ್ಕರ ಅದರ ಪರಿಣಾಮಕ್ಕಾಗಿ ಆಂಡಾಳಿಗೆ ಇವಾಗ ಕೃಷ್ಣ ಕನಸನ್ನು ಅನುಗ್ರಹಿಸಿದ್ದಾನೆ. ಈಗ ಈ ಜೀವಾತ್ಮ ಏನಂದರೆ ನನ್ನದಲ್ಲ, ನನಗಾಗಲ್ಲ, ಅವನಿಗಾಗೆ, ಅವನ ಸಂತೋಷಕ್ಕಾಗಿ ಅಂತ ಹೇಗೆ ಹೇಳ್ತಾನೋ ಆ ಅನನ್ಯಾರ್ಹತ್ವ ಆಂಡಾಳ್ ಇಟ್ಕೊಂಡಿದ್ಲು. ಆಂಡಾಳ್ಗೋಸ್ಕರ ಈ ಕನಸೆಲ್ಲ ಬಂದಾಯಿತು. ಇವಾಗ ಆಯನಕ್ಕಾக ತಾನು ಕಂಡ ಕನಾವಿನೆ. ಆಯನ್ ಅಂತ ಹೇಳಿದ್ರೆ ಹೊಸು ಮೇಸವನು. ಕೃಷ್ಣನಿಗಾಗಿ, ಅವನ ಸಂತೋಷಕ್ಕಾಗಿ ನಾನು ಕನಸನ್ನು ಕಡ್ದೆ ಅಂತ ಹೇಳ್ತಾಳೆ ಈಗ ಆಂಡಾಳ ಕನಸು ಬಂದಿದ್ದು ಕೃಷ್ಣನ ಅನುಗ್ರಹದಿಂದ. ಆದರೆ ಆಂಡಾಳ ಅನುಭವ ಹೇಗೆಂದರೆ ನನಗೆ ಬಿದ್ದ ಕನಸು ಕೃಷ್ಣನಿಗೋಸ್ಕರ ಅಂತ ಹೇಳ್ತಾಳೆ. ಪ್ರತಿಯೊಂದು ಅವನಿಗಾಗಿ. ನಾವು ದಾಸ್ಯತ್ವ ಅಂತ ಹೇಳಿಬಿಟ್ರೆ, ಶೇಷತ್ವ ಅಂತ ಹೇಳಿದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸವು ಅವನಿಗೆ ಸಂತೋಷ ಕೊಡೋ ಹಾಗೆ ನಾವು ಮಾಡಬೇಕು. ಚಿಕ್ಕ ಚಿಕ್ಕ ವಿಚಾರ ನಮ್ಮ ಸಂತೋಷಕ್ಕೆ ಅಂತ ಹೇಳಿದ್ರೆ ಅದು ತಪ್ಪು. ಅವನಿಗೆ ಸಂತೋಷ ಆಗತ್ತಾ ಅಂತ ನಾವು ಪ್ರತಿಯೊಂದು ಕೆಲಸದಲ್ಲೂ ನಾವು ನೋಡಬೇಕು. ಅವಳು ಯಾರು? ಆಂಡಾಳ್ ತಾನು ಹೇಳ್ಕೊಳ್ತಾಳೆ. ಆಂಡಾಳ್ ಯಾವಾಗಲೂ ಆಚಾರ್ಯರನ್ನು ಮರೆಯಲ್ಲ. ನಾವು ಅಷ್ಟೇ ಯಾವಾಗಲೂ ನಮ್ಮ ಆಚಾರ್ಯರನ್ನು ಸ್ಮರಿಸಬೇಕು. ಆಚಾರ್ಯರ ತಿರುಕೈನಾಲೇ ಆಚಾರ್ಯರ ಪ್ರೇರಣೆಯಿಂದ ಈ ಕೆಲಸ ಅವರು ಮಾಡಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸಕ್ಕೆ ನಾವು ಹೇಳಬೇಕು. ಹೀಗೆ ವೇಯರ್ ಪುಹಳ್ ವಿಲ್ಲುಪುತ್ತೂರ್ ಕೋದೇಶಲ್ ಆಚಾರ್ಯರನ್ನು ಹೇಳ್ದೆ ಆಂಡಾಳ್ ಬಿಡಲ್ವಲ್ಲ. ಈಗ ಎಲ್ಲರಿಗಿಂತೂ ಪೂಜಿಸಲ್ಪಡುವ ಆಚಾರ್ಯರಂತಹ ಪೆರಿಯಾಳ್ವಾರ್ ಬಗ್ಗೆ ಹೇಳ್ತಾಳೆ. ಶ್ರೀ ವಿಲ್ಲುಪುತ್ತೂರ್ಗೆ ಸ್ವಾಮಿಯಾದ ಪೆರಿಯಾಳ್ವಾರ್ ಅಂತ ಅವಳ ಮಗಳಾದ ನಾನು ಕೋದೈ ಅಂತ ಆಂಡಾಳ್ ಹೇಳ್ಕೊಳ್ತಾಳೆ. ಇವಾಗ ಇದು ಒಂದು ಎಟ್ಟಳಿಯಾಳ್ 3 ಶರಣಾಯಿ ಇರುಪ್ಪದವರು ಮಂಗಳ ಸೂತ್ರಂ ಪೋಲೆ ತಿರುಮಂತ್ರಂ ಅಂತ ಹೇಳಿ ತೂಯ ತಮಿಳ್ ಮಾಲೆ ಅಂತ ಆಂಡಾಳ್ ಹೇಳ್ತಾಳೆ. ಈ ತಮಿಳ್ ಮಾಲೆ ಹೇಗಿದೆ ಅಂತ ಹೇಳಿದ್ರೆ ಅಷ್ಟಾಕ್ಷರ ಮಹಾಮಂತ್ರ, ತುಂಬ ಪವಿತ್ರವಾದ ಮಂತ್ರ ಆಗಿದೆ ಇದು ತಮಿಳ್ ಮಾಲೆ. ಇದು ಅಷ್ಟು ವಿಶೇಷವಾದ ಅರ್ಥಗಳನ್ನೆಲ್ಲ ಹೇಳುವಂತಹ ಈ ಪಾಶರ ಆಂಡಾಳ್ ತಿರುಕಲ್ಯಾಣ ಅನ್ನೋದು ಸಾಮಾನ್ಯ ಅನುಭವ ಅಲ್ಲ. ಭಗವಂತ ಸಾಕ್ಷಾತ್ತಾಗಿ ಆ ತಿರುಕಲ್ಯಾಣ ಅನುಭವವನ್ನು ಆಂಡಾಳ್ ಕೊಟ್ಟಿದ್ದಾನೆ. ಇದನ್ನು ತೂಯ ತಮಿಳ್ ಮಾಲೆ ಅಂದರೆ ಈ ಕನಸು ನಿಜ ಅಂತ ನಂಬಿ ಅಂತ ಆಂಡಾಳ್ ಹೇಳ್ತಾಳೆ. ತಮಿಳ್ ವಲ್ಲವರ್ ಇದನ್ನೆಲ್ಲ ನೀವು ಹೇಳಿದ್ರೆ ಏನಾಗತ್ತೆ ಅಂದರೆ, ನಾವೆಲ್ಲ ಹೇಳಿದ್ರೆ ವಾಯು ನನ್ನ ಮಕ್ಕಳೇ ಪೆಟ್ಟು ಮಹಿಳ್ವರೆ ಈ ರೈಂದು ಮೊದಲ 5ನೇದಲ್ಲಿ ಪಾಣಿಗ್ರಹಣಕ್ಕೆ ಮುಂಚೆ ಹೇಳಿದ ಪಾಶರಗಳು, ಆಮೇಲೆ ಹೇಳಿದ 5 ಪಾಣಿಗ್ರಹಣ ಆದ್ಮೇಲೆ ಹೇಳುವಂತಹ ಪಾಶರಗಳು, ಹೀಗೆ 2 ಈ ರೈಂದು 2 5 + 5 ಹೇಳುವಂತಹ ಪಾಶಗಳನ್ನು ಹೇಳಿದ್ರೆ ವಾಯು ನನ್ನ ಮಕ್ಕಳೇ ಪೆಟ್ಟು ಮಹಿಳ್ವರೆ, ಅವರಿಗೆ ಒಳ್ಳೆ ಮಕ್ಕಳು, ಶ್ರೇಷ್ಠವಾದ ಮಕ್ಕಳು, ತಂದೆ ತಾಯಿಗೆ ಒಬಿಡಿಯೆಂಟ್ ಆಗಿರೋರು, ಭಗವಂತನ ಸ್ತೋತ್ರ ಪಾಠವನ್ನು ಕಲಿಯುವಂತಹವರು, ಆಚಾರ್ಯಾಭಿಮಾನವನ್ನು ಪಡ್ಕೊಳ್ಳುವಂತಹ ಮಕ್ಕಳು, ಅವರ ಆಚಾರ್ಯರ ಸೇವೆ, ಭಾಗವತರ ಸೇವೆ, ಭಗವಂತನ ಸೇವೆ, ಅಮ್ಮನ ದಿವ್ಯ ದಂಪತಿಗಳಿಗೆ ಸೇವೆ ಮಾಡುವಂತಹ ಮಕ್ಕಳನ್ನು ಅವರು ಪಡಿತಾರೆ. ಈಗ ಗಂಡು ಮಕ್ಕಳು ಹುಟ್ಟಿದ್ರೆ ಅವ್ರು ಪೆರಿಯಾಳ್ವಾರ್ ಥರ ಅವ್ರಿಗೆ ಭಕ್ತಿ ಇರುತ್ತೆ, ಕೃಷ್ಣನ ಥರ ಸೌಂದರ್ಯ ಇರುತ್ತೆ, ಮತ್ತು ಕೃಷ್ಣನನ್ನು ಅನುಸರಿಸುವಂತಹ ಮಕ್ಕಳು ಹುಟ್ಟುತ್ತಾರೆ. ಹೆಣ್ಮಕ್ಕಳಾದರೆ ಆಂಡಾಳ್ ತರಹ ಒಂದು ಭಕ್ತಿ ಪರಿಮಳಿಸುವಂತಹ ಮಕ್ಕಳು ಹುಟ್ಟುತ್ತಾರೆ. ಎಲ್ಲದಕ್ಕಿಂತ ನಾವು ಆಚಾರ್ಯರ ಕೈಂಕರ್ಯವನ್ನು ಮಾಡುವಂತಹ ಸನ್ಮಕ್ಕಳು, ಒಳ್ಳೆ ಮಕ್ಕಳು, ದಿವ್ಯ ದಂಪತಿಗಳಿಗೆ ಯಾವಾಗಲೂ ಪಲ್ಲಾಂಡ್, ಯಾವಾಗಲೂ ಮಂಗಳಾಶಾಸನ ಹಾಡುವಂತಹ ಮಕ್ಕಳು ಹುಡ್ತಾರೆ ಅಂತ ಆಂಡಾಳ್ ಹೇಳಿ ಈ ಪದಿಕಕ್ಕೆ ಅಂದರೆ ಈ 10 ಪಾಶರಗಳಿಗೆ ಒಂದು ಮಂಗಳಾಶಾಸನ ಫಲಶ್ರುತಿ ಹೇಳ್ತಾಳೆ. ಆಂಡಾಳ್ ತಿರುಕಲ್ಯಾಣ ವೈಭವ ಅನ್ನೋದು ನಾವು ಪ್ರತಿದಿನವೂ ಇದನ್ನು ನಿತ್ಯಾನುಸಂಧಾನ ಅಂತ ಹೇಳ್ತಾರೆ. ಪ್ರತಿದಿನವೂ ನಾವು ಇದನ್ನು ಅನುಸಂಧಾನ ಮಾಡಬೇಕು. ಯಾಕೆಂದರೆ ಪ್ರತಿದಿನವೂ ನಮ್ಮ ಮನೆಯಲ್ಲಿ ಮಂಗಳ ನಡಿಬೇಕಲ್ವೇ, ಪ್ರತಿದಿನವೂ ಕಲ್ಯಾಣ ಮಹೋತ್ಸವ ನಡಿಬೇಕು, ನಿತ್ಯ ಕಲ್ಯಾಣ ನಡಿಬೇಕು. ಆದ್ದರಿಂದ
ಇದನ್ನು ನಿತ್ಯಾನುಸಂಧಾನಕ್ಕೆ ಸೇರಿಸ್ಕೊಂಡಿದ್ದಾರೆ ನಮ್ಮ ಆಚಾರ್ಯರು, ಪೂರ್ವಾಚಾರ್ಯರು. ಇಂತಹ ಸುಸಂದರ್ಭದಲ್ಲಿ ನಮ್ಮ ಜಿ ಎಸ್ ಸ್ವಾಮಿಯವರ 75ನೇ ದಿವ್ಯಮಂಗಳ ತಿರುನಕ್ಷತ್ರ ಮಹೋತ್ಸವಕ್ಕೆ ಈ ಆಂಡಾಳ್ ತಿರುಕಲ್ಯಾಣ ಅಂತಹ ಶ್ರೇಷ್ಠವಾದ ಅನುಭವವನ್ನು ನಾವು ಇವತ್ತು ಅನುಭವಿಸುವಂತಹ ಭಾಗ್ಯವನ್ನು ಪಡೆದ್ವಿ. ಈ ಸಣ್ಣ ಮಾತಿನಲ್ಲಿ ತುಂಬಾ ಅಪಚಾರಗಳು ನಡೆದಿದೆ. ಯಾಕೆಂದರೆ ಇಂಗ್ಲೀಷ್ ಪದಗಳು ಉಪಯೋಗಿಸಿದ್ದೀನಿ, ಮತ್ತು ಸ್ಲ್ಯಾಂಗ್ ಅಂತ ಹೇಳ್ತಾರಲ್ಲ, ಮಾತನಾಡುವ ಭಾಷೆನಲ್ಲಿ ಹೇಳಿದ್ದೀನಿ. ಪರಿಶುದ್ಧವಾದ ಕನ್ನಡವೂ ಇಲ್ಲ, ಒಳ್ಳೆ ತಮಿಳು ಇಲ್ಲ. ಆದರೆ ಸಮಸ್ತವೂ ಅಡಿಯೇನು ನಾನು ಈ ದಾಸಲ ದೋಷ ಅಂತ ತಾವೆಲ್ಲ ನನ್ನನ್ನು ಕ್ಷಮಿಸಬೇಕು. ಆಚಾರ್ಯರ ಕೃಪೆಯಿಂದ ಒಳ್ಳೆ ಮಾತುಗಳು ಬಂದಿದ್ದರೆ ಅದು ಆಚಾರ್ಯರ ಪಾದಾರವಿಂದಗಳ ಮಹಿಮೆ ಅಂತ ಅಡಿಯೇ ನಂಬಿದ್ದೀನಿ. ಈ ಭಾಷೆಗಳು ಜಿ ಎಸ್ ಸ್ವಾಮಿಯವರ ಪಾದಗಳಿಗೆ ಅರ್ಪಿಸುತ್ತೇನೆ. ಸ್ವೋಚ್ಚಿಷ್ಠ ಮಾಲಿಕಾ ಬಂಧಗಂಧ ಬಂಧುರ ಜಿಷ್ಣವೇ ವಿಷ್ಣು ಚಿತ್ತ ತನೂಜಾಯೇ ಗೋದಾಯೇ ನಿತ್ಯಮಂಗಳಂ ಶ್ರೀಮತೆ ರಮ್ಯಜಾ ಮಾತೃ ಮುನೀಂದ್ರಾಯ ಮಹಾತ್ಮನೇ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯಮಂಗಳಂ. ஆழ்வார் எம்பெருமானார் ஜீயர் ஆச்சாரியர் பட்டர் பிள்ளை திவ்யமங்கள திருவடிகளே சரணம். ಶ್ರೀಮತೆ ರಾಮಾನುಜಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ஆண்டாள் கிருஷ்ணர் திவ்யமங்கள திருவடிகளே சரணம். ஜியர் சுவாமி திருவடிகளே சரணம். ஆச்சாரியர் திருவடிகளே சரணம். ಶ್ರೀಮತೆ ರಾಮಾನುಜಾಯ ನಮಃ.